Hi friends, okay, ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ಯು ನೋ ದ್ಯಾಟ್ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ರೆ, ಯಾಕಂದ್ರೆ ಈಗ ಬರೋ ಎಕ್ಸಾಮ್ಸ್ ಅಲ್ಲಿ ಯಾವ ತರ ಕರೆಂಟ್ ಅಫೇರ್ಸ್ ಅಪ್ರೋಚ್ ಆಗಬೇಕು ಮತ್ತು ಯಾವ ತರ ಲಾಜಿಕ್ಸ್ ನ ಯೂಸ್ ಮಾಡ್ತಾನ ಅನ್ನೋದು ಒಂದು ಅರ್ಥ ಮಾಡ್ಕೋಬೇಕು. ಸೊ ನಿನ್ನಿಂದ ನಮ್ದು ಸೆಷನ್ ಸ್ಟಾರ್ಟ್ ಆಗಿದೆ, ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ಹೀಗಾಗಿ ಪ್ರೀವಿಯಸ್ ವಿಡಿಯೋ ಯಾರು ನೋಡಿಲ್ಲ, ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋ, ಯಾಕಂದ್ರೆ ಒಂದು ಐಡಿಯಾ ಸಿಗ್ತದ್ರಿ. ಇಲ್ಲಿ ನೋಡ್ರಿ, ನನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ನಾ ಮೇನ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಗೊತ್ತ್ರಿ, ನನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ನಾ ಮೇನ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದಟ್ ಇಸ್ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ ನ ಟಾರ್ಗೆಟ್ ಮಾಡಿದೀನಿ. ಅಂದ್ರೆ ಒಂದು ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ ಬಂದಾಗ ಯಾವ ತರ ಅನಾಲಿಸಿಸ್ ಮಾಡ್ಬೇಕು. ಸರ್ ಕರೆಂಟ್ ಅಫೇರ್ಸ್ ಅಂದ್ರೆ ಬೇರೆ, ನೀವು ಹೇಳ್ತಾ ಇರೋದು ಬೇರೆ ಅಂತ ನೀವು ಅನ್ಕೋಬಹುದು. ಸರ್ ಕರೆಂಟ್ ಅಫೇರ್ಸ್ ಅಂದಾಗ ನಿಮ್ದು ಏನು ಗೊತ್ತ್ರಿ ಸರ್, ಇವೆಲ್ಲ ಏನಿದೆಲ್ಲ ಪ್ರಶಸ್ತಿಗಳು, ಸೂಚಂಕಗಳು, ಕ್ರೀಡೆಗಳು, ಪ್ರಮುಖ ವ್ಯಕ್ತಿಗಳು, ಅಂತಾರಾಷ್ಟ್ರೀಯ ದಿನಗಳು ಇವೆಲ್ಲಾ ಟಾಪಿಕ್ಸ್ ಏನ್ ಗೊತ್ತ್ರಿ, ಎಕ್ಸಾಮ್ ಇನ್ನೊಂದು 15 days ಇದ್ದಾಗ ಇದ್ರದ್ದು ಸಪರೇಟ್ ಸೀರೀಸ್ ಬರ್ತದ್ರಿ. ಆದ್ರೆ ನೀವು ಡೈಲಿ ನೋಡ್ಕೊಡ್ರಿ, ಡೈಲಿ ಒನ್ ಲೈನ್ ಕರೆಂಟ್ ಅಫೇರ್ಸ್ ನೋಡೋದ್ರಿಂದ ಏನು ನಿಮಗೆ ಅರ್ಥ ಆಗೋದಿಲ್ಲ ಅಥವಾ ನೆನಪು ಉಳಿಯೋದಿಲ್ಲ. ಯಾಕಂದ್ರೆ ಈ ತರ ಪ್ರಚಲಿತ ಘಟನೆ ನೀವು ಎಕ್ಸಾಮ್ ಇನ್ನೊಂದು 15 ದಿನದಾಗ ಒಂದು ಸೀರೀಸ್ ತಗೊಂಡ್ ಬರ್ಬೋದ್ರಿ. ಆದ್ರೆ ಇವಾಗ ನೀವು ರೆಗ್ಯುಲರ್ ಪ್ರಿಪೇರ್ ಮಾಡ್ತಾ ಇದ್ರಲ್ಲ, ಕರೆಂಟ್ ಅಫೇರ್ಸ್ ನ ಸಬ್ಜೆಕ್ಟ್ ರಿವಿಷನ್ ಮಾಡ್ಕೊಂಡಂತ ಕಾನ್ಸೆಪ್ಟ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಡ್ರಿ. ಸರ್ ಇವೆಲ್ಲ ಕೊನೆಯ ಹಂತ ನೋಡ್ರಿ. ನಾ ಈಗ ಭಾರತ ರತ್ನ ಹೇಳಿದ್ರು ಕೂಡ ಮತ್ತು ಎಕ್ಸಾಮ್ ಇನ್ನೊಂದು ವಾರದ ಭಾರತ ರತ್ನ ರಿವಿಷನ್ ಮಾಡ್ಲೇಬೇಕು. ಅದಕ್ಕೆ ಅಂತವೆಲ್ಲ ಕೊನೆಯ ಹಂತದಲ್ಲಿ ಈ ವರ್ಷ ನೋಡ್ರಿ, ಇತ್ತೀಚೆಗೆ ಭಾರತ ಮತ್ತು ಇಂಗ್ಲೆಂಡ್ ನ ಸರಣಿಯಲ್ಲಿ ಕೊನೆಯ ಪಂದ್ಯದಲ್ಲಿ ಅತ್ಯುತ್ತಮ ಪ್ಲೇಯರ್ ಯಾರಿಗೂ ಕೊಟ್ರು ಅಂದ್ರೆ ಮೊಹಮ್ಮದ್ ಸಿರಾಜ್ ಅಂತೀರಿ ನೀವು. ಸರ್ ಅದು ಸಿರಾಜ್ ಅನ್ನು ಈಗ ಓದಿದ್ರು ಅಷ್ಟೇ, ನಿಮ್ ಎಕ್ಸಾಮ್ ಹಿಂದಿನ ದಿನ ನೋಟಿಫಿಕೇಶನ್ ಓದಿದ್ರು ಅಷ್ಟೇ ರೀ. ಸೊ ಹೀಗಾಗಿ ಈ ತರದ ಕರೆಂಟ್ ಅಫೇರ್ಸ್ ನಾ ಅವಾಯ್ಡ್ ಮಾಡ್ತಾನೆ. ಯಾಕಂದ್ರೆ ಇವು ಕೊನೆಯ ಹಂತದಲ್ಲಿ ಓದುವ ಕರೆಂಟ್ ಅಫೇರ್ಸ್, ಲೈಕ್ ಅವಾರ್ಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸುದ್ದಿಲಿರೋ ವ್ಯಕ್ತಿಗಳಿರ್ಬೋದು, ಕ್ರೀಡೆಗಳಿರ್ಬೋದು ಅಥವಾ ಯಾವ್ದಾರ ನ್ಯೂಸ್ ಅಂದ್ರೆ ಒಂದು ಭೌಗೋಳಿಕ ಲಕ್ಷಣ ಸುದ್ದಿಯಲ್ಲಿದ್ದರೆ, ಒಂದು ಆಪರೇಷನ್ ಸುದ್ದಿಯಲ್ಲಿದ್ದರೆ, ಅವೆಲ್ಲರೂ ಗೊತ್ತಿದೆ ಕೊನೆಯ ಹಂತದಲ್ಲಿ ಓದ್ಕೊಳ್ಳುವ 15 ದಿನದ ಮುಂಚೆ ಓದ್ಕೊಳ್ಳುವ ಟಾಪಿಕ್ಸ್. ಅಂದ್ರೆ ನೀವು ಎಕ್ಸಾಮ್ ನಿಮ್ದು ಇನ್ನೊಂದು ಅನೌನ್ಸ್ ಆದ್ಮೇಲೆ, ಎಕ್ಸಾಮ್ ಡೇಟ್ ಅನೌನ್ಸ್ ಆದ್ಮೇಲೆ ಲಾಸ್ಟ್ ಒಂದು 3-4 ದಿನ ಇದ್ದಾಗ ಮಾತ್ರ ನೀವು ಏನ್ ಮಾಡ್ಬೇಕ್ರಿ, ಸಬ್ಜೆಕ್ಟ್ ಓದೋದು ಸ್ಟಾಪ್ ಮಾಡ್ಬೇಕು. ಯಾಕಂದ್ರೆ 3-4 ದಿನ ಕೊನೆಯ ಹಂತದಲ್ಲಿ 3-4 ದಿನ ನೀವು ಇಟ್ಕೋಬೇಕಾಗಿದೆ ಗೊತ್ತ್ರಿ, ಈ ತರ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಇಟ್ಕೋಬೇಕು. ಸೊ ಹೀಗಾಗಿ ಇವನ್ನ ಕೊನೆಯ ಹಂತದಲ್ಲಿ ನಾವು ಸೀರೀಸ್ ಮಾಡ್ತೀವಿ. ಈಗ ಸದ್ಯ ರೆಗ್ಯುಲರ್ ಆಗಿ ಏನ್ ಗೊತ್ತ್ರಿ, ಯಾವ ಟಾಪಿಕ್ ಬಂದಾಗ ಯಾವ ತರ ಸಬ್ಜೆಕ್ಟ್ ನ ಲಿಂಕ್ ಮಾಡ್ಬೇಕು ಅನ್ನೋದು ಈ ತರ ಕರೆಂಟ್ ಅಫೇರ್ಸ್ ನ ಸೀರೀಸ್ ಅಲ್ಲಿ ಯೂಸ್ ಮಾಡ್ಕೊಡ್ರಿ. ಯಾಕಂದ್ರೆ ನಮಗೆ ಈಗ ಸಮಯ ಇದೆ, ಈ ಸಮಯದಲ್ಲಿ ನಾವು ವಿಷಯವನ್ನು ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಹೊರತು ಒನ್ ಲೈನ್ ಬಯಾಟ್ ಹೊಡೆಯೋದಲ್ಲ. ವಿಷಯ ಗೊತ್ತಾದ್ಮೇಲೆ ಅದೇ ವಿಷಯದ ಮೇಲೆ ಒಂದು ವಾರದಲ್ಲಿ ಒಂದು ಅಥವಾ ಒಂದು ತಿಂಗಳಲ್ಲಿ ಒಂದು ಅಥವಾ 2 ತಿಂಗಳಲ್ಲಿ ಒಂದೊಂದು ಕರೆಂಟ್ ಅಫೇರ್ಸ್ ಆಡ್ ಆಗ್ತಾ ಹೋಗ್ತದೆ. ಅದಕ್ಕೆ ಇನ್ ಮೈ ಕರೆಂಟ್ ಅಫೇರ್ಸ್ ಸೀರೀಸ್ ಆಲ್ವೇಸ್ ಐ ಆಮ್ ಗೋಯಿಂಗ್ ಟು ಟಾರ್ಗೆಟ್ ದ ಕ್ವಶನ್ ಬೇಸ್ಡ್ ಆನ್ ದ ಟಾಪಿಕ್ಸ್ ಬೇಸ್ಡ್ ಆನ್ ದ ಸಬ್ಜೆಕ್ಟ್ ರೀ. ಅಂದ್ರೆ ನಾನು ಯಾವ ಕರೆಂಟ್ ಅಫೇರ್ಸ್ ಯಾವ ತರ ಸಬ್ಜೆಕ್ಟ್ ಅಡಗಿರ್ತೈತಲ್ಲ ಅದನ್ನೇ ನಾ ಟಾರ್ಗೆಟ್ ಮಾಡಕ್ ಹೋಗ್ತಾನೆ. ಅಂದ್ರೆ ಒಂದು ಸಬ್ಜೆಕ್ಟ್ ಕ್ಲಾರಿಟಿ ಬರ್ತೈತ್ರಿ. ವಿತ್ ಆಲ್ ದಟ್ ವಿ ವಿಲ್ ಟಾಕ್ ದ ಫಸ್ಟ್ ಕರೆಂಟ್ ಅಫೇರ್ಸ್. ಯು ಕ್ಯಾನ್ ಸಿ ದಟ್ ಇಲ್ಲೇನಿದೆ ನೋಡ್ರಿ ಕರೆಂಟ್ ಅಫೇರ್ಸ್. ದ ಗವರ್ಮೆಂಟ್ ಆಫ್ ಇಂಡಿಯಾ ರೀಸೆಂಟ್ಲಿ ಸಸ್ಪೆಂಡೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಟ್ರೀಟಿ ಅಮೆಂಡ್ ಆಫ್ ಸ್ಟ್ರಾಟಜಿಕ್ ಆಫ್ ಟೆನ್ಷನ್ ಅಂತ ಹೇಳ್ತಾನೆ. ಇಲ್ಲೇನು ಕೇಳ್ತಾನೆ ಗೊತ್ತ್ರಿ, ಇತ್ತೀಚೆಗೆ ಭಾರತ ಸರ್ಕಾರದ ಕಾರ್ಯತಂತ್ರದ ಉದ್ಯೋಗಗಳ ಮಧ್ಯೆ ಭಾರತ ಸರ್ಕಾರ ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಅಮಾನತುಗೊಳಿಸಿದೆ ಅಂದ್ರೆ ಇದ್ರ ಮೇಲೆ ಬ್ರೇಕ್ ಹಾಕಿದ್ದೇವೆ ನಾವು ಅಂತ ಕೇಳ್ತಾನೆ. ಇಲ್ಲಿ ಟೋಟಲಿ 4 ಅಗ್ರಿಮೆಂಟ್ ಇಟ್ಟಿದ್ರೆ 4 ಅಗ್ರಿಮೆಂಟ್. ಸರ್ ಈ ತರ ಅಗ್ರಿಮೆಂಟ್ ಬಂದಾಗ ಡೈರೆಕ್ಟ್ಲಿ ಎಲ್ಲರೂ ನಾವು ಇಂಡಸ್ ವಾಟರ್ ಟ್ರೀಟಿ ಅಂತ ಹಾಕ್ತಿರಿ, ಅಂದ್ರೆ ಸಿಂಧು ನದಿಯ ಒಪ್ಪಂದ ಅಂತ ಹಾಕ್ತಿವಿ. ಓಕೆ, ಸಿಂಧು ನದಿಯ ಒಪ್ಪಂದ ಆಗಿಬಿಟ್ಲೆ ಏನ್ ಮಾಡ್ತೀವಿ ನೀವು, ಓಕೆ ಸಿಂಧು ನದಿಯ ಒಪ್ಪಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಏನ್ ಮಾಡ್ತೀವಿ ಗೊತ್ತ್ರಿ, ನೀವು 3 ಟಿಕ್ ಹಾಕಿ ಮುಂದಿನ ಕ್ವಶನ್ ಹೋಗ್ತೀರಿ. ಬಟ್ ಅಲ್ಲಿ ನೋಡ್ರಿ, ಸಿಂಧು ನದಿಯ ಒಪ್ಪಂದ ಅಂದ್ರೆ ಏನು, ಅದರ ಪರಿಸ್ಥಿತಿ ಯಾಕೆ ಒಪ್ಪಂದದ ಹಂತದಲ್ಲಿ ಬಂತು, ಇದು ಈಗಿನ ಪರೀಕ್ಷೆಯಲ್ಲಿ ಏನು ರಿಲೆವೆನ್ಸ್, ಅದರ ಹಿಂದೆ ಯಾವ ಟಾಪಿಕ್ ಇದೆ, ಯಾಕೆ ನಾವು ಅದು ಓದ್ಬೇಕನ್ನ ತಿಳ್ಕೊಂಡಾಗ ಈಗ ನೋಡ್ರಿ ಆನ್ಸರ್ ಏನ್ ಮಾಡ್ತೀರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಬಿ ಇಸ್ ದ ರೈಟ್ ಆನ್ಸರ್, ಬಿ ಅಂತ ರೈಟ್ ಅಂದ್ರೆ ಮತ್ 10 ನಿಮಿಷ ನೀವು ನೆಕ್ಸ್ಟ್ ಕ್ವಶನ್ ಸಂಬಂಧ ವೇಟ್ ಮಾಡತ್ತೀರಿ ಹೊರತು ಅದರ ಹಿಂದಿರುವ ಟಾಪಿಕ್ ನ ಅರ್ಥ ಮಾಡ್ಕೊಂತ ಇಲ್ಲ. ಸೊ ದಾಟ್ಸ್ ವೈ ಇತ್ತೀಚೆಗೆ ಭಾರತ ಸರ್ಕಾರ ನೋಡ್ರಿ, ಈ ಭಾರತ ಮತ್ತು ಪಾಕಿಸ್ತಾನದ ನಡುವ ಗೊಂದಲಗಳಿಂದ ಇಂಡಸ್ ವಾಟರ್ ಟ್ರೀಟಿಯನ್ನು ಅಮಾನತುಗೊಳಿಸಲಾಗಿದೆ ಅಂತ ಹೇಳ್ತಾರೆ. ಬಟ್ ನಮಗೇನ್ ಗೊತ್ತ್ರಿ, ಆಸ್ ಅ ಆಸ್ಪಿರೆಂಟ್ ಆಗಿ ನಮಗೇನ್ ಬೇಕಿಲ್ಲ, ನಮಗೆ ಎಕ್ಸ್ಪ್ಲನೇಷನ್ ಬೇಕು. ಅಂದ್ರೆ ಎಕ್ಸ್ಪ್ಲನೇಷನ್ ಅಲ್ಲಿ 1 by 1 ಹೋಗೋಣ. ಅಂದ್ರೆ ಫಸ್ಟ್ ಆಪ್ಷನ್ ಕೊಡಿ, ತಾಪಿ ಗ್ಯಾಸ್ ಪೈಪ್ಲೈನ್ ಅಂತ ಹೇಳ್ತಾರೆ. ತಾಪಿ ಗ್ಯಾಸ್ ಪೈಪ್ಲೈನ್ ಅಂತ ಬಂದಾಗ ಫಸ್ಟ್ ನಮ್ಗೆ ಅರ್ಥ ಆಗ್ಬೇಕೇನ್ ಗೊತ್ತ್ರಿ, ಸರ್ ಇದು ಭಾರತ ದೇಶ ಇದೆ ರೀ, ಭಾರತ ದೇಶ ಇಲ್ಲಿರುವ ದೇಶಗಳು ಅಂತ ನಾವು ಮಧ್ಯ ಏಷ್ಯಾ ದೇಶಗಳು ಅಂದ್ರೆ ಏಷ್ಯಾ ದೇಶಗಳು ಅಂದ್ರೆ ದಟ್ ಇಸ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಅಂತ ಹೇಳ್ತೀವಿ, ಸೆಂಟ್ರಲ್ ಏಷ್ಯನ್ ಕಂಟ್ರಿ. ಹಾಗಾದ್ರೆ ನೀವು ವಿಚಾರ ಮಾಡ್ಕೊಡ್ಲಿ ಯಾವ್ಯಾವ ತರ ಸಬ್ಜೆಕ್ಟ್ ನೋಡ್ರಿ. ಫಸ್ಟ್ ನಾವು ಏನೇನ್ ಮಾಡ್ಬೇಕಾದ್ರು, ಫಸ್ಟ್ ನಾವ್ ಏನ್ ಮಾಡ್ತೀವಿ, ಪರಿಸರ ಅಂತ ತಗೊಂಡ್ಬಿಡ್ತೀವಿ, ಅಂದ್ರೆ ಎನ್ವೈರನ್ಮೆಂಟ್.
ಸರ್ ಅತಿ ಹೆಚ್ಚು ದೇಶಗಳು ಅಭಿವೃದ್ಧಿ ಹೆಸರಲ್ಲಿ, ಶಕ್ತಿ ಉತ್ಪಾದನೆ ಹೆಸರಲ್ಲಿ, ವಾಹನಗಳ ಚೆನ್ನಲಿ ಅತಿ ಹೆಚ್ಚು ಏನ್ರಿ ಹೊಗೆ ಬಿಡ್ತಾ ಇದೀವಿ ನಾವು, ಹಸಿರು ಮನೆಯ ಅನಿಲಗಳ. ಇದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿ ಓಝೋನ್ ಪದರ ರಂಧ್ರವಾಗಿ ಅಥವಾ ಆಮ್ಲ ಮಳೆಯಾಗಿ ಇಡೀ ಪ್ರಪಂಚಕ್ಕೆ ತೊಂದರೆ ಮಾಡ್ತಾ ಇದೆ. ಅದ್ರ ಬದ್ಲಿ ಎಲ್ಲಾ ದೇಶಗಳು ಏನ್ ಮಾಡ್ಬೇಕು, ಒಂದಲ್ಲ ಒಂದ್ ರೀತಿಯಲ್ಲಿ ತಮ್ಮ ಹೊಗೆಗಳನ್ನು ಹೊರ ಸೂಸಿಕೆ ಮಾಡೋದನ್ನ ತಗ್ಗಿಸ್ಬೇಕಲ್ಲ. ಅಂದ್ರೆ ಎವ್ರಿ ಕಂಟ್ರಿ ಹ್ಯಾಸ್ ಟು ರೆಡ್ಯೂಸ್ ದೇರ್ ಎಮಿಷನ್ ವಿಚ್ ಆರ್ ಗೋಯಿಂಗ್ ಟು ಕಾಸ್ ಎನ್ವೈರನ್ಮೆಂಟಲ್ ಚೇಂಜಸ್ ಆರ್ ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್. ಅದಕ್ಕೆ ಮಾಡಿದ್ರೆ ಅಲ್ಟರ್ನೇಟ್ ಹೋಗ್ತಾ ಇದ್ರಿ. ಸೊ ಹೀಗೆ ನೋಡ್ಕೊಡಿ, ಈಗ ನೋಡ್ರಿ ಅಲ್ಲಿ ಹಸಿರು ಮನೆ ಅಂತ ಬಂದಾಗ ಗ್ರೀನ್ ಹೌಸ್ ಗ್ಯಾಸ್ ಅಂತೀವಿ ನಾವು, ಹಸಿರು ಮನೆ ಏನಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಯಾವ್ದಿದೆ, ನೀರಾವಿ, ವಾಟರ್ ವೇಪರ್ ಟಾಪ್ ಅಲ್ಲಿ ಬರುತ್ತೆ. ಬಟ್ ಇದನ್ನ ತಪ್ಸಕ್ ಆಗಲ್ಲ ನಮಗೆ. ಬಟ್ ಸೆಕೆಂಡ್ ಏನಿದ್ರಿ, ದಟ್ ಇಸ್ ಇಂಗಾಲ ಡೈಆಕ್ಸೈಡ್. ಥರ್ಡ್ ಏನಿದ್ರಿ, ದಟ್ ಇಸ್ CH4. ಫೋರ್ತ್ ಏನಿದೆ, ದಟ್ ಇಸ್ ನೈಟ್ರಸ್ ಆಕ್ಸೈಡ್. ಬಿಕಾಸ್ ಕಮರ್ಷಿಯಲ್ ಟ್ಯಾಕ್ ಇನ್ಸ್ಪೆಕ್ಟರ್ ಯಾರ್ದಾರ ಎಕ್ಸಾಮ್ ಬರೆದ್ರೆ ವಿ ಹ್ಯಾಡ್ ಎ ಕ್ವಶನ್ ಅಂದ್ರೆ ಈ ಕೆಳಗಿನ ಯಾವ್ದು ಅತಿ ದೊಡ್ಡ ಹಸಿರು ಮನೆಯಲ್ಲಿ ಕೇಳಿದ್ರು ಅಂದ್ರೆ, ಇಲ್ಲಿ ನೋಡಿ, ಪರಿಸರಕ್ಕೆ ಈ ಅನಿಲಗಳನ್ನು ಪರಿಚಯಿಸಲಾಗುತ್ತಿರೋದ್ರಿಂದ ಪರಿಸರದಲ್ಲಿ ಬದಲಾವಣೆ ಕಂಡು ಬರ್ತದೆ. ಅಂದ್ರೆ ಡ್ಯೂ ಟು ದಿ ಇಂಟ್ರಡಕ್ಷನ್ ಆರ್ ಎಮಿಷನ್ ಆಫ್ ದೀಸ್ ಗ್ಯಾಸ್ ಟು ದ ಎನ್ವೈರನ್ಮೆಂಟ್, ದೀಸ್ ಗ್ಯಾಸಸ್ ಆರ್ ಗೋಯಿಂಗ್ ಟು ಕಾಸ್ ಎನ್ವೈರನ್ಮೆಂಟಲ್ ಚೇಂಜಸ್, ವಿ ಕಾಲ್ ಇಸ್ ಗ್ಲೋಬಲ್ ವಾರ್ಮಿಂಗ್. ಅದರಿಂದ ಎಲ್ಲವೂ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಿದ್ರೆ. ಹಾಗಾದ್ರೆ ಇವನ್ ಯಾಕೆ ಹೋಗಿ ಬಿಡ್ತಾ ಇದ್ರೆ, ಅಂದ್ರೆ ಇವನ್ ಯಾಕೆ ಎಮಿಷನ್ ಮಾಡ್ತಾ ಇದ್ರೆ? ಬಿಕಾಸ್ ದೇಶಗಳು ನೋಡ್ರಿ ಅಭಿವೃದ್ಧಿ ಹೆಸರಲ್ಲಿ, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್ ಯಾವ ಬರ್ತೈತ್ರಿ, ಸರ್ಕಾರಕ್ಕೆ ಟ್ಯಾಕ್ಸ್ ಬೇಕು. ಟ್ಯಾಕ್ಸ್ ಯಾವಾಗ ಕಟ್ತಾರ ಜನ, ಅವರಿಗೆ ಒಂದು ಸರ್ವಿಸ್ ಸಿಕ್ಕಾಗ. ಸರ್ವಿಸ್ ಏನ್ ಹೇಳ್ತಾನೆ ನಾನು, ಎಲೆಕ್ಟ್ರಿಸಿಟಿ, ವಿದ್ಯುತ್ ಅಂತ ಹೇಳ್ತಾನೆ, ವಾಹನ ಅಂತ ಹೇಳ್ತಾನೆ. ಇವುಗಳಿಂದ ಏನ್ ಗೊತ್ತ್ರಿ, ಹೊಗೆ ಜಾಸ್ತಿ ಹೋಗ್ತದೆ. ಹೀಗಾಗಿ ಎಲ್ಲ ದೇಶಗೂ ಒಂದು ಅಲ್ಟರ್ನೇಟ್ ಶಕ್ತಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಟರ್ನೇಟ್ ಶಕ್ತಿಗೆ ಹೋಗ್ಬೇಕಂದಾಗ ಏನ್ ಮಾಡ್ತಾರೆ ಗೊತ್ತ್ರಿ, ಹೋಗ್ಬೇಕಾದಾಗ ನಾನು ಬೇರೆ ಹೋಗ್ಬೇಕಂದ್ರೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಏನ್ ಮಾಡತ್ತಾರ, ಮೋಸ್ಟ್ ಆಫ್ ದ ಕಂಟ್ರಿ ಏನ್ ಹೇಳ್ತಾರ, ಇಲ್ಲಪ್ಪ ನೀವು ಬೇರೆ ಶಕ್ತಿ ಕಡೆ ಹೋಗಿ. ಅದೇ ನಾವೇನ್ ಹೋಗ್ತಾವ್ರಿ, ಶುದ್ಧ ಶಕ್ತಿ ಕಡೆ ಹೋಗ್ತಾ ಇದೀವಿ. ಶುದ್ಧ ಶಕ್ತಿ ಕಡೆ ಅಂದ್ರೆ ನಮ್ಮಲ್ಲಿ SDG 7 ಏನ್ ಹೇಳ್ತದ್ರಿ, ಕೈಗೆಟಕೋ ಮತ್ತು ಶುದ್ಧ ಶಕ್ತಿ ಕಡೆ ಹೋಗ್ರಿ ಅಂತ ಹೇಳತ್ರಿ. ಶುದ್ಧ ಶಕ್ತಿ ಕಡೆ ಹೋಗ್ರಿ. ಈಗ ಶುದ್ಧ ಶಕ್ತಿ ಅಂದ್ರೆ ಯಾವ ಶಕ್ತಿ ಉತ್ಪಾದನೆ ಮತ್ತು ಬಳಕೆಯಿಂದ ಪರಿಸರದ ಚಟುವಟಿಕೆಗೆ ಬದಲಾವಣೆ ಅಥವಾ ತೊಂದರೆ ಉಂಟಾಗುವುದಿಲ್ಲ, ಅದಕ್ಕೆ ಶುದ್ಧ ಶಕ್ತಿ ಅಂತ ಅಂದ್ರೆ that is utilization and production of any kind of energy which will not create the disturbance in environmental activities we call as a clean energy. ಹಾಗಾದ್ರೆ ನಾವು ಎನರ್ಜಿಗೆ ಏನ್ ಮಾಡ್ತೀವಿ ನಾವು, ಕೋಲ್, ಕಲ್ಲಿದ್ದಲು ಅಥವಾ ಕಚ್ಚಾ ತೈಲ. ಕೋಲ್, ಕಲ್ಲಿದ್ದಲು, ಕಚ್ಚಾ ತೈಲ ಅಂದ್ರೆ ಕಲ್ಲಿದ್ದಲು, ಕಚ್ಚಾ ತೈಲ ಏನ್ ಮಾಡ್ತೀವಿ ನಾವು, ಸುಡ್ತಾ ಇದ್ವಿ, ವಿ ಶುಡ್ ಬರ್ನ್. ಇದರಿಂದ ಹೋಗಿ ಪರಿಸರಕ್ಕೆ ನಾಶ ಆಗುತ್ತೆ. ಹಾಗಾದ್ರೆ ಇವುಗಳ ಬದಲಿಗೆ ನಾನು ವಿದ್ಯುತ್ ತಯಾರು ಮಾಡ್ಲಿಕ್ಕೆ ಬೇರೆ ಬಳಸ್ಬೇಕಲ್ಲ. ಸೊ ಹೀಗೆ ನೋಡ್ಕೊಂಡ್ರಿ, ಭಾರತದಲ್ಲಿ ಈಗಾದ್ರೂ ಭಾರತದ 70% ವಿದ್ಯುತ್ ಅನ್ನು ನಾವೇನು ಗೊತ್ತಿ, ವಿದ್ಯುತ್ ಅನ್ನು ನಾವು ಕಚ್ಚಾ ತೈಲ ಮತ್ತು ಕಲ್ಲಿದ್ದಲನ್ನು ಸುಡುವುದರಿಂದ ತರ್ತೀವ್ರಿ. ಸೊ ಹೀಗಾಗಿ ಭಾರತ ಸರ್ಕಾರ ಇವುಗಳನ್ನ ಕಡಿಮೆ ಮಾಡ್ಬೇಕಂದ್ರೆ ಇನ್ನೊಂದು ಅಲ್ಟರ್ನೇಟ್ ಎನರ್ಜಿ ಹೋಗ್ಬೇಕು. ಅಲ್ಟರ್ನೇಟ್ ಎನರ್ಜಿ ಹೋಗ್ಬೇಕಂದ್ರೆ ಸ್ವಚ್ಛವಾದ ಇಂಧನ ಕಡೆ ಹೋಗ್ಬೇಕು. ಸ್ವಚ್ಛವಾದ ಇಂಧನ ಅಂದ್ರೆ ಏನ್ ಮಾಡ್ತೀವಿ, ಒಂದು ನವೀಕರಿಸಬಹುದಾದ ಇಂಧನ, ದಟ್ ಇಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತೀವಿ. ಸೊ ಹೀಗಾಗಿ ಇದರಲ್ಲಿ ನೋಡ್ಕೊಡ್ರಿ ಸರ್, ಮೀಥೇನ್ ಒಂದು ಹಸಿರು ಮನೆಯ ಅನಿಲ. ಹಸಿರು ಮನೆಯ ಅನಿಲ ಅಂದ್ರೆ ಏನ್ರಿ, ಎನಿ ಗ್ಯಾಸ್ ವಿಚ್ ಇಸ್ ಗೋಯಿಂಗ್ ಟು ಸ್ಟೋರ್ ದ ಹೀಟ್ ಎನರ್ಜಿ ಆರ್ ರೇಡಿಯೇಷನ್ ನಿಯರ್ ಟು ಅವರ್ ಸರ್ಫೇಸ್, ಅವಾಗ ಏನಂತಾರೆ ಗ್ರೀನ್ ಹೌಸ್ ಗ್ಯಾಸ್. ಅಂದ್ರೆ ಯಾವ ಅನಿಲವು ಭೂಮಿಯ ವಾತಾವರಣ ಪದರಿನಲ್ಲಿ ಶಾಖವನ್ನು ಅಥವಾ ಸೂರ್ಯನ ಕಿರಣಗಳನ್ನು ಹಿಡಿದಿಟ್ಟುಕೊಳ್ಳುತ್ತಿಲ್ಲ, ಅದಕ್ಕೆ ಹಸಿರು ಮನೆಯ ಅನಿಲ. ಅದರಿಂದ ಏನಂದ್ರೆ ಜಾಗತಿಕ ತಾಪಮಾನ. ಈಗ ನೋಡಿ, CH4 ಒಂದು ಹಸಿರು ಮನೆಯ ಅನಿಲ ವಾತಾವರಣದಿದ್ರೆ, ಆದರೆ ಇದೇ CH4 ನಾವು ಸಂಗ್ರಹಿಸಿ ಇದನ್ನು ಸುಟ್ಟಾಗ ಇದರಿಂದ ಯಾವುದೇ ತರದ ಹೊಗೆ ಬರುವುದಿಲ್ಲ ಅಥವಾ ಯಾವುದೇ ತರ ಎಮಿಷನ್ ಆಗುವುದಿಲ್ಲ. ಅಂದ್ರೆ ಏನಾದ್ರು ಗೊತ್ತ್ರಿ, ನೆನ್ಪಿಟ್ಕೊಡ್ರಿ, CH4 ಅಂದ್ರೆ ಮೀಥೇನ್ ಎನ್ನುವುದು ಒಂದು ಹಸಿರು ಮನೆಯ ಅನಿಲ. ಅಂದ್ರೆ ವಾತಾವರಣದಲ್ಲಿ ಮೀಥೇನ್ ಇದ್ದಾಗ ತಾಪಮಾನ ಹಿಡಿದಿಟ್ಟುಕೊಳ್ತೈತಿ, ಅದರಿಂದ ಪರಿಸರ ಚಟುವಟಿಕೆ ತೊಂದರೆ ಆಯ್ತು. ಅದೇ ಮೀಥೇನ್ ಅನಿಲವನ್ನು ನಾವು ಹಿಡ್ಕೊಂಡ್ಬಂದು ಅದನ್ನು ಸುಟ್ಟಾಗ ಅದು ಯಾವುದೇ ತರದ ಮಾಲಿನ್ಯವನ್ನು ಕ್ರಿಯೇಟ್ ಮಾಡಲ್ಲ. ಅದಕ್ಕೆ ನಾವು ಗೋಬರ್ ಗ್ಯಾಸ್ ಅಂತಿದ್ರಿ. ಸೊ ಹೀಗಾಗಿ ಮೀಥೇನ್ ಅಲ್ಲಿ ನಾವು ಎಲ್ಲಿಂದ ಸೃಷ್ಟಿ ಆಗುತ್ತೆ, ಒಂದು ಪಳವಳಿಕೆ ಇಂಧನಗಳಿಂದ. ವಾಟ್ ಯು ಮೀನ್ ಬೈ ಪಳವಳಿಕೆ ಇಂಧನ? ಫಸಲ್ ಫ್ಯೂಲ್ಸ್ ಅಂದ್ರೆ ಏನ್ರಿ, ಯಾವುದಾದ್ರೂ ಜೀವಿಯ ದೇಹದ ಕೊಳೆತದಿಂದ ಉತ್ಪತ್ತಿಯಾದ ಅನಿಲವನ್ನು ನಾವು ಅಲ್ಲಿ ಫಸಲ್ ಫ್ಯೂಲ್ಸ್ ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ನನ್ನ ದೇಹವನ್ನು ಮಣ್ಣಲ್ಲಿ ಮುಚ್ಚಿದಾಗ ನನ್ನ ದೇಹ ಕೊಳೆತು ಏನಾಗುತ್ತೆ ಗೊತ್ತ್ರಿ, ಅನಿಲ ಅಂದ್ರೆ ನಮ್ಮ ದೇಹ ಏನಾಗುತ್ತೆ, ಕಚ್ಚಾ ತೈಲ ದ್ರವ ರೂಪದಲ್ಲಿ ಬರ್ತೈತ್ರಿ, ಅದೇ ನೋಡಿ ನಾವು ಸಗಣಿಯನ್ನು ಏನ್ ಮಾಡ್ತೀವಿ, ಒಂದು ಆನ್ ಎರೋಬಿಕ್ ಕಂಡೀಷನ್. ಅಂದ್ರೆ ಸಗಣಿ ಅಂದ್ರೆ ದನ ಕರುಗಳ ವೇಸ್ಟ್ ಏನ್ ಮಾಡ್ತೀವಿ ನಾವು, ಒಂದು ಆಮ್ಲರಹಿತ ವಾತಾವರಣದಲ್ಲಿ ಕೂಡಿಟ್ಟಾಗ ಅದರಿಂದ ಏನಾದ್ರಿ ಅನಿಲ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾವು ಗೋಬರ್ ಗ್ಯಾಸ್ ಅಂತ ಹಿಡಿದು ಸುಡ್ತಿದ್ವಿ. ನೆನಪಿದೆ ಅನ್ಕೊಂತಾನ. ಇಲ್ಲಿ ನೋಡ್ರಿ, ಹಳ್ಳಿಯಲ್ಲಿ ಈಗಾದ್ರೂ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಪ್ರೆಗ್ನೆಂಟ್ ವುಮೆನ್ ಡೆಲಿವರಿ ಆದ್ಮೇಲೆ ಮನೆಯ ಮುಂದೆ ಕುಳ್ಳು ಸುಡ್ತಾರೆ. ಅಂದ್ರೆ ಸಗಣಿಯಿಂದ ಮಾಡಿದ ಕುಳ್ಳು ಸುಡ್ತಾರೆ.
ಅದರಿಂದ ಹೊಗೆ ಬರ್ತೈತಿಲ್ಲ, ಹೊಗೆ ತಗೊಂತಾರ ಅಂದ್ರೆ ಹೊಗಿನ ತಗೊಂತಾರೆ, ಅದರಿಂದ ಏನು ಎಫೆಕ್ಟ್ ಆಗ್ತಾ ಇಲ್ಲ ಅವ್ರಿಗೆ, ಯಾಕಂದ್ರೆ ಅದು ಏನು ಹೊಗೆಯಲ್ಲಿರೋ ಯಾವುದೇ ಮಾಲಿನ್ಯಕಾರಕ ಇಲ್ಲ. ಆದರೆ ಇದು CH4 ವಾತಾವರಣದಿಂದ ಹಿಡಿದಿಟ್ಕೊಂತದ್ರಿ. ಸೊ ಹೀಗಾಗಿ ಇದನ್ನು ರಿಪ್ಲೇಸ್ ಮಾಡ್ಬೇಕಂದ್ರೆ CH4 ಎಂದು ಒಂದು ವಾತಾವರಣದಲ್ಲಿದ್ದ ಅಪಾಯಕರ ಹೆಸರುಮನಿ ಅನಿಲ, ಆದ್ರೆ ಇದೇ ಅನಿಲವನ್ನು ಹಿಡಿದುಕೊಂಡು ನಾವು ಸುಟ್ಟಾಗ ಇದರಿಂದ ಶಕ್ತಿ ಬರುತ್ತೆ, ಆದ್ರೆ ಯಾವುದು ಹೊಗೆ ಬರುವುದಿಲ್ಲ. ಸೊ ಹೀಗಾಗಿ ಇಲ್ಲಿ ನಾವು ಕಚ್ಚಾ ತೈಲ ಮತ್ತು ಕಲ್ಲಿದ್ದನ್ನು ರಿಪ್ಲೇಸ್ ಮಾಡ್ಬೇಕಂದ್ರೆ ಏನ್ ಮಾಡತ್ತೀವಿ ನಾವು ಅಂದ್ರೆ ನೈಸರ್ಗಿಕ ಅನಿಲವನ್ನು ಯೂಸ್ ಮಾಡ್ತಾ ಇದೀವಿ. ನೈಸರ್ಗಿಕ ಅನಿಲ ಅಂದ್ರೆ ನ್ಯಾಚುರಲ್ ಗ್ಯಾಸ್. ಭಾರತಕ್ಕೆ ಯಾಕೆ ಬೇಕು? ಭಾರತಕ್ಕೆ ಯಾಕೆ ಬೇಕು? ಒಂದು, ಜನಸಂಖ್ಯೆ ಜಾಸ್ತಿ ಇದೆ, ವಿ ಹ್ಯಾವ್ ಮೋರ್ ಪಾಪ್ಯುಲೇಷನ್. ಜನಸಂಖ್ಯೆ ಜಾಸ್ತಿ ಇದ್ದಾಗ ಆಬ್ವಿಯಸ್ಲಿ ಮೂಲ ಸೌಕರ್ಯ ಕೊಡ್ಬೇಕು. ಜನಸಂಖ್ಯೆ ಜಾಸ್ತಿ ಇದೆ, ಏನ್ ಮಾಡ್ತೀವಿ ನಾವು? ಎರಡನೇ ಅತಿ ದೊಡ್ಡ ರಸ್ತೆ ಸಾರಿಗೆ ಇದೆ, ನಾಲ್ಕನೇ ಅತಿ ದೊಡ್ಡ ರೈಲು ಸಾರಿಗೆ ಇದೆ, ವಾಹನಗಳು. ನೆಕ್ಸ್ಟ್ ನೋಡ್ಕೊಡಿ, ನಮಗೆ ವಿದ್ಯುತ್ನ ಅವಶ್ಯಕತೆ, ದಿನನಿತ್ಯ ಚಟುವಟಿಕೆ ವಿದ್ಯುತ್ ಅವಶ್ಯಕತೆ ಇದೆ, ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಆನ್ ಮಾಡ್ಬೇಕಂದ್ರೆ ವಿದ್ಯುತ್ ಅವಶ್ಯಕತೆ. ಸೊ ಹೀಗಾಗಿ ಇದು ಎಲ್ಲ ಅಪ್ಲಿಕೇಶನ್ಗೆ ನಮ್ಗೆ ಏನ್ ಗೊತ್ತ್ರಿ? ವಿದ್ಯುತ್ ಬೇಕೇ ಬೇಕು. ಅದಕ್ಕೆ ನಾವು ಕಚ್ಚಾ ತೈಲ ಕಲ್ಲಿದ್ದು ಸುಡ್ತಾ ಇದ್ವಿ. ಇನ್ ಆರ್ಡರ್ ಟು ರಿಪ್ಲೇಸ್ ದಮ್ ಗವರ್ಮೆಂಟ್ ಏನ್ ಮಾಡತ್ ಗೊತ್ತ್ರಿ? ಬೇರೆ ಶಕ್ತಿ ಕಡೆಗಳಿಗೆ ಹೋಗ್ತಾ ಇದೆ. ನಾವು ಪ್ಯಾರಿಸ್ ಒಪ್ಪಂದದಲ್ಲಿ ಹೇಳಲಾದ NDC, ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ ನೋಡ್ರಿ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್, 5 ವರ್ಷಕ್ಕೊಮ್ಮೆ ಗೋಲ್ ಕೊಡ್ತೀವಿ. ಸೊ ಹೀಗಾಗಿ ಭಾರತ ಸರ್ಕಾರ ಮಾಡ್ಕೋತ್ರಿ, ಈ ಕಲ್ಲಿದ್ದಲು ಕಚ್ಚಾ ತೈಲ ಬದಿಗೆ ನಾವು ನೈಸರ್ಗಿಕ ಅನಿಲ ಹೋಗ್ಬೇಕಂದಾಗ ನೈಸರ್ಗಿಕ ಅನಿಲ ಬೇಕಲ್ಲ. ಸೊ ಹೀಗಾಗಿ ಇಲ್ಲೇ ಒಂದಿಷ್ಟು ದೇಶಗಳಿವೆ, ದೇಶಗಳಂದ್ರೆ ಇಲ್ಲಿ ಬರುವ ದೇಶಗಳು ನಾವು ಮಧ್ಯ ಏಷ್ಯಾ ದೇಶಗಳು ಅಂತೀವಿ. ಈ ಮಧ್ಯ ಏಷ್ಯಾ ದೇಶಗಳು ಮೇ ಬಿ ನೀವು ಹೆಸರು ಕೇಳಬಹುದು, SCO ಗುಂಪು ಅಂತ ಕೇಳಿದ್ರೆ ಅನ್ಕೊಂತಾನೆ. SCO ಗುಂಪಲ್ಲಿ ಒಂದು ದೇಶ ಇಲ್ಲ. ಆ ದೇಶದ ಹೆಸರು ಅಂತೀವಿ ನಾವು ತುರ್ಕ್ಮೇನಿಸ್ತಾನ್. SCOದಲ್ಲಿ ಬರಂಗಿಲ್ರಿ, ಆದ್ರೆ ನೆಕ್ಸ್ಟ್ ಬರೋದು ನೋಡ್ಕೊಡಿ, ಆಫ್ಘಾನಿಸ್ತಾನ್, ಪಾಕಿಸ್ತಾನ್. ಅಂದ್ರೆ ಈ ನಾಲ್ಕು ದೇಶಗಳು ಸೇರ್ಕೊಂಡು ಏನ್ ಮಾಡ್ತೀವಿ? ಒಂದ್ ಕೆಲಸ ಮಾಡೋಣ. ಓಕೆ, ನೈಸರ್ಗಿಕ ಅನಿಲ ಹೋಗ್ಬೇಕಾದ್ರೆ ಪ್ರತಿ ಸಲ ಗಾಡಿಯನ್ನು ತಗೊಂಡು ಅಲ್ಲಿಂದ ಬಸ್ನ ಭೂ ಸಾರಿಗೆಯಿಂದ ಬರ್ಬೇಕು, ಆಮೇಲೆ ಅಲ್ಲಿಂದ ಜಲ ಸಾರಿಗೆ ಬಂದು ಮತ್ತೆ ಲೋಡಿಂಗ್ ಅನ್ಲೋಡಿಂಗ್ ಮಾಡಬದ್ಲಿ ಯಾಕೆ ಒಂದ್ ಕೆಲಸ ಮಾಡೋಣ, ತುರ್ಕ್ಮೇನಿಸ್ತಾನದ ಇಲ್ಲಿಂದ ಭಾರತಕ್ಕೆ ಒಂದು ಪೈಪ್ ಲೈನ್ ಹಾಕಿಬಿಡೋಣ. ಪೈಪ್ಗಳ ಮುಖಾಂತರ ಅಂದ್ರೆ ಅಫ್ಘಾನಿಸ್ತಾನಕ್ಕೆ ಇಲ್ಲಿ ತಕೊಳ್ಳಿ ಅವರು, ಪಾಕಿಸ್ತಾನಕ್ಕೆ ಇವ್ರು ತಕೊಳ್ಳಿ, ನೆಕ್ಸ್ಟ್ ಭಾರತಕ್ಕೆ ಇಲ್ಲಿ ಬರ್ಲಿ ಅಂತೇಳಿ ಒಂದು ನಾವೇನ್ ಮಾಡಿ ಗೊತ್ತಿರಿ, ದಟ್ ಇಸ್ ಓಕೆ ತಾಪಿ ಅಂದ್ರೆ ದಟ್ ಇಸ್ ತುರ್ಕ್ಮೇನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಅಂಡ್ ಇಂಡಿಯಾ. ಪೈಪ್ ಲೈನ್ ಎದ್ರ ಬಗ್ಗೆ ಮಾಡತ್ತಾರ ಇವರು? ದಟ್ ಇಸ್ ಇದ್ರ ಬಗ್ಗೆ ಮಾತಾಡತ್ತಾರ ಅವರು, ನ್ಯಾಚುರಲ್ ಗ್ಯಾಸ್ ಅಂದ್ರೆ ಯಾವ್ದ್ರಿ? ಮೀಥೇನ್, CH4. ಅಂದ್ರೆ 4 ದೇಶಗಳು ಸೇರ್ಕೊಂಡು ನಾವು ಒಂದು ಪೈಪ್ ಲೈನ್ ಹಾಕೋಣ. ಆ ಪೈಪ್ ಲೈನ್ ಮುಖಾಂತರ ಗ್ಯಾಸ್ ನಾವು ಕಳಿಸ್ತೀವಿ. ಪ್ರತಿ ಸಲ ಯಾಕೆ ಸುಮ್ಮನೆ ನೀವು ವಾಹನ ತಗೊಂಡು ರಸ್ತೆ ಸಾರಿ ಖರ್ಚು ಮಾಡಿ ಟೈಮ್ ಯಾಕೆ ಡಿಲೇ ಅಂದ್ರೆ ಪೈಪ್ ಅಂದ್ರೆ ಆದರೆ ಬೇಕಾದ್ರೆ ನೋಡ್ರಿ, ಇದು ಆಲ್ಮೋಸ್ಟ್ ನೋಡ್ಕೊಡಿ ಯಾವಾಗ ಗೊತ್ತ್ರಿ, ಇದು ಡೀಲ್ ಆಗಿದೆ ನೋಡ್ರಿ 1990ರಿಂದ ಇದು ಜಾರಿಗೆಲೆ ಐತಿ. ಅಂದ್ರೆ ಅವಾಗಿಂದ ನೆಗೋಸಿಯೇಷನ್ ಬರ್ತಾನೆ ಇದೆ. ಆದ್ರೆ ಭಾರತ ಇದಕ್ಕೆ ಇನ್ನೂ ಸ್ವಲ್ಪ ಏನ್ ಮಾಡಿ ತಡೆಯಿಲ್ಲ. ಅಂದ್ರೆ ಭಾರತ ಇದಕ್ಕೆ 2008 ಒಪ್ಕೊಂತ್ರಿ. ಅಂದ್ರೆ 1990ರಿಂದ ಇದು ಪ್ಲಾನ್ ಇತ್ತು. ಭಾರತ ಸರ್ಕಾರ 2008ಕ್ಕೆ ಈ ಪೈಪ್ ಲೈನ್ಗೆ ಒಂದು ಒಪ್ಪಂದಕ್ಕೆ ನಾವು ಸೈನ್ ಮಾಡಿದ್ವಿ. ಬಟ್ ಪ್ರಾಬ್ಲಮ್ ಏನ್ ಗೊತ್ತ್ರಿ, ಸೆಕ್ಯೂರಿಟಿ ಅನ್ನೋದು ಬರ್ತೈತಲ್ಲ ಸರ್. ನಾಳೆ ಈಗ ನೋಡ್ರಿ, ಸದ್ಯ ಅಫ್ಘಾನಿಸ್ತಾನದಲ್ಲಿ ಏನೋ ತಾಲಿಬಾನ್ ಅನ್ನೋ ಗುಂಪೊಂದು ಗೌರ್ಮೆಂಟ್ ನಡೆಸ್ತಾರೆ. ಬಟ್ ಪಾಕಿಸ್ತಾನದಲ್ಲಿ ನೋಡ್ಕೊಡ್ರಿ, ಪಾಕಿಸ್ತಾನದಲ್ಲಿ ಅಲ್ಲಿ ಗೌರ್ಮೆಂಟ್ ಇದ್ರು ಇಲ್ದಂಗೆ, ಯಾಕಂದ್ರೆ ಅಲ್ಲಿ ಆರ್ಮಿ ಚೀಫ್ ಹೆಡ್ ಮಾತು ಕೇಳ್ತಾರ. ಅದು ಈಗ ನೋಡ್ರಿ, ಭಾರತದ ಮೇಲೆ ಜಾಸ್ತಿ ಅವರು ಆತಂಕ, ಅಂದ್ರೆ ಭಾರತದ ಮೇಲೆ ಜಾಸ್ತಿ ಅಟ್ಯಾಕ್ಸ್ ಪ್ಲಾನ್ ಮಾಡ್ತಿರ್ಬೇಕಾರ ಈ ತರ ಪೈಪ್ ಲೈನ್ ಮುಖಾಂತರ ಬಂದ ಅನಿಲ ಮೇಲೆ ನಾವು ಹೆವಿ ಡಿಪೆಂಡ್ ಆದ್ರ ಡೆಫಿನೆಟ್ಲಿ ಅದು ಭಾರತಕ್ಕೆ ಒಳ್ಳೆಯದಲ್ಲ. ಸೊ ಹೀಗಾಗಿ ಭಾರತ ನೋಡ್ರಿ, ಈಗ ತಾಪಿ ಅನ್ನೋದು ಇದಕ್ಕಿನ್ನೂ ನಾವು ಏನು ಗೊತ್ತ್ರಿ, ಅಗ್ರಿಮೆಂಟ್ ಸೈನ್ ಮಾಡಿವ್ರಿ. ಬಟ್ ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸೋ, ಅಂದ್ರೆ ಈ ಕ್ವಶನ್ಗೆ ಇದು ಆನ್ಸರ್ ಅಲ್ಲ. ಫಾರ್ ದಿಸ್ ಕ್ವಶನ್ ಇದು ಆನ್ಸರ್ ಅಲ್ಲ, ಬಟ್ ನಾನು ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಪ್ಲೀಸ್ ರಿಮೆಂಬರ್. ಸೊ ಹೀಗಾಗಿ ಇದ್ರ ಬಗ್ಗೆ ಅಲ್ಟರ್ನೇಟ್ ಏನಾದ್ರೂ ಭಾರತ ಮಾಡ್ತಾ ಇದ್ರ ಸರ್, ನಿಮ್ಗೆ ಕೊಟ್ಟೋಡಿ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲವೆಂದರೆ ದಟ್ ಇಸ್ ಮೀಥೇನ್. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಇದು ನೋಡಿ ಸ್ಟ್ಯಾಟಿಕ್ ಕೇಳ್ಬೋದು, ನೀವು ಅಬ್ಸರ್ವ್ ಮಾಡಿಲ್ರಿ ಇತ್ತೀಚಿನ ಎಕ್ಸಾಮ್ಸ್ ಒಂದು ಕ್ವಶನ್ ಶಕ್ತಿಯ ಉತ್ಪಾದನೆಗೆ ಬಳಸಲಾದ ಖನಿಜಗಳ ಮೇಲೆ ಕೇಳತ್ತಾನ. See, in recent examination, at least one question they are asking based on the minerals used for the production of electricity, that is energy ಅಂತ ಹೇಳ್ತಾರೆ. ಅತಿ ಹೆಚ್ಚು ನೈಸರ್ಗಿಕ ಅನಿಲ ನಿಕ್ಷೇಪಗಳಿರುವುದು ಯಾವುದು? ಇದು ಸ್ಟ್ಯಾಟಿಕ್ ಬರ್ಬೋದು. ಅತಿ ಹೆಚ್ಚು ದೇಶಗಳಲ್ಲಿ ನಿಕ್ಷೇಪ ಇರುವುದು ಯಾವ್ದು ನೋಡ್ರಿ. ಫಸ್ಟ್ ಬರೋದೇನ್ ಗೊತ್ತ್ರಿ? ಫಸ್ಟ್ ಟಾಪ್ ಅಲ್ಲಿ ಯಾವ್ದು ಬರ್ತದ್ರಿ? ರಷ್ಯಾ ಬರ್ತದ್ರಿ. ಫಸ್ಟ್ ಟಾಪ್ ಅಲ್ಲಿ ರಷ್ಯಾ. ಸೆಕೆಂಡ್ ಒನ್ ದಟ್ ಇಸ್ ಇರಾನ್. ಅದಕ್ಕಲ್ಲ ಮತ್ತೆ ಇರಾನ್ SCO ಗ್ರೂಪ್ ಮೆಂಬರ್ ಮಾಡ್ಕೊಂಡ್ರಿ, ಇರಾನ್ ಬ್ರಿಕ್ಸ್ ಮೆಂಬರ್ ಮಾಡ್ಕೊಂಡ್ರಿ ನಾವು. ಥರ್ಡ್ ನೋಡಿ, ಇಲ್ಲಿ ನೋಡ್ಕೊಡ್ರಿ, ಅಂತಾರಾಷ್ಟ್ರೀಯ ಗುಂಪುಗಳಲ್ಲಿ ಈಗ ನಾವು ಯಾವುದೇ ಒಂದು ದೇಶವನ್ನು ಹೊಸದಾಗಿ ಒಂದು ಗುಂಪಿಗೆ ಸೇರಿಸ್ಬೇಕಂದ್ರ ಆ ಗುಂಪಿನ ಸದಸ್ಯರ ಜೊತೆ ಸೇರುವ ದೇಶವು ಇಂಟ್ರೆಸ್ಟ್ ಇರಬೇಕು.
ಅಥವಾ ನೀವು ನಮ್ಮ ಗುಂಪಿಗೆ ಸೇರ್ತೀವಿ ಅಂದ್ರೆ ನಿಮ್ಮನ್ನು ಒಪ್ಕೋಬೇಕಂದ್ರ ನಿಮ್ ಕಡೆಯಿಂದ ನಮ್ಗೆ ಏನೋ ಬೇಕಾದಾಗಲ್ಲ, ನಾವು ನಿಮ್ನೆ ಸೇರಿಸ್ಕೊಳ್ಳೋದು. ಸೊ ದ್ಯಾಟ್ಸ್ ಇರಾನ್ ಇರಾನ್ ಸೆಕೆಂಡ್ ಇದೀರಿ. ಥರ್ಡ್ ಒನ್ ಕತಾರ್ ಇದೀರಿ. ಅಂದ್ರೆ ಇಲ್ಲಿ ನೋಡ್ರಿ, ಇವು ನಿಕ್ಷೇಪಗಳಲ್ಲಿ ಅತಿ ಹೆಚ್ಚು ಡೆಪಾಸಿಟ್. 4ನೇ ಪ್ಲೇಸಿಗೆ ಯಾವ್ದಿದೆ? ಅಮೇರಿಕ ಇದೆ. ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಅನಿಲ ನಿಕ್ಷೇಪಗಳ ಡೆಪಾಸಿಟ್ ಹೊಂದಿದೆ ದಟ್ ಇಸ್ ರಷ್ಯಾ ಫಸ್ಟ್, ಸೆಕೆಂಡ್ ಪ್ಲೇಸ್ ಇರಾನ್, ಥರ್ಡ್ ಪ್ಲೇಸ್ ಕತಾರ್, ಫೋರ್ತ್ ಪ್ಲೇಸ್ ಏನ್ ಗೊತ್ತ್ರಿ ಅಮೇರಿಕ ಇದೆ. ಅದೇ ನೋಡ್ಕೊಡ್ರಿ, ಪ್ರಸ್ತುತವಾಗಿ ಅತಿ ಹೆಚ್ಚು ಉತ್ಪಾದಿಸುವ ದೇಶಗಳು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಡ್ರಿ, ಈಗ ರಷ್ಯಾ ಮತ್ತು ಭಾರತ ಮತ್ತು ಅಮೆರಿಕದಲ್ಲಿ ಏನು ಟ್ರಯಾಂಗಲ್ ನಡೀತಾ ಇದೆಯಲ್ಲ, ಇದರಲ್ಲಿ ಈ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ರಿ, ನಿಕ್ಷೇಪಗಳು ಡೆಪಾಸಿಟ್ಸ್ ರಷ್ಯಾ, ಇರಾನ್, ಕತಾರ್ ಅಂಡ್ ಅಮೆರಿಕ ರೀ. ಆದ್ರೆ ಪ್ರಸ್ತುತ ಅತಿ ಹೆಚ್ಚು ನೈಸರ್ಗಿಕ ಅನಿಲವನ್ನು ಉತ್ಪಾದಿಸುವುದೇ ಅಂದ್ರೆ ಮೈನಿಂಗ್ ಜಾಸ್ತಿ ಯಾರು ಮಾಡತ್ತಾರ, ಅದರ ಟಾಪ್ ಯಾರು ಬರ್ತಾರೆ ಗೊತ್ತ್ರಿ? ದಟ್ ಇಸ್ ಅಮೇರಿಕಾ. ನೆನಪಿಟ್ಕೊಡ್ರಿ, ಫಸ್ಟ್ ಪ್ಲೇಸ್ ಬರೋದು ಅಮೇರಿಕಾ, ಸೆಕೆಂಡ್ ಪ್ಲೇಸ್ ಬರೋದು ಏನ್ ಗೊತ್ತ್ರಿ? ರಷ್ಯಾ, ಥರ್ಡ್ ಪ್ಲೇಸ್ ಬರೋದು ಏನ್ ಗೊತ್ತ್ರಿ? ಕತಾರ್. ಈಗ ನೀವು ವಿಚಾರ ಮಾಡ್ಕೊಡ್ರಿ, ಈಗ ಭಾರತ ನೋಡ್ಕೊಡ್ರಿ, ಭಾರತ ಏನ್ ಮಾಡ್ತದೆ ಗೊತ್ತ್ರಿ? ವಾಟ್ ಎಕ್ಸಾಕ್ಟ್ಲಿ ಇಂಡಿಯಾ ಇಸ್ ಡೂಯಿಂಗ್? ಇಂಡಿಯಾ ನಾವು ಜಾಸ್ತಿ ಏನ್ ಮಾಡ್ತೀವಿ? ರಷ್ಯಾದಿಂದ ತರಿಸ್ಕೊಂಡ್ವಿ, ಕತಾರಿಂದ ತರಿಸ್ಕೊಂಡ್ವಿ. ಬಟ್ ಅಮೆರಿಕನ ಸ್ಲೋಲಿ ನಾವು ಕಡಿಮೆ ಮಾಡ್ತಾ ಇದೀವಿ. ಅದಕ್ಕಲ್ರಿ ಡೊನಾಲ್ಡ್ ಟ್ರಂಪ್ ಈಗ ತ್ರಾಸ ಆಗಿರೋದು. ರಷ್ಯಾದಿಂದ ಯಾಕೆ ತಗೊಳತ್ರಿ ಅಂದ್ರೆ, ರಷ್ಯಾನ ಯಾಕಂದ್ರೆ ಮುಂದೊಂದು ಟಾಪಿಕ್ ಬರ್ತೈತಿ ಅಂದ್ರೆ, ಪ್ರಸ್ತುತ ಅತಿ ಹೆಚ್ಚು ಉತ್ಪಾದನೆ ಮಾಡೋರು ಅಮೆರಿಕ, ರಷ್ಯಾ, ಕತಾರ್ ರೀ. ಈಗ ಅಮೆರಿಕದಿಂದ ಭಾರತ, ಅದಕ್ಕೆ ಭಾರತಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಇದೆ, ಅಂದ್ರೆ ಭಾರತನ ತಗೋಬೇಕು, ಆದ್ರೆ ಭಾರತ ತಗೊಂತಾ ಇಲ್ಲ. ಹಾಗಾಗಿ ನಿಮ್ಮ ಎಕ್ಸಾಮ್ ನಿ ಕೇಳೋ ಚಾನ್ಸ್ ಇದೆ. ಬಿಕಾಸ್ those have written or those have question paper that is 2024 KS prelims. ಯಾವ್ದ್ರ ಕಡೆ 2020 KS prelims ಪೇಪರ್ ಇದ್ರೆ ನೋಡ್ರಿ, 2019 ಮತ್ತು 20 ಆರ್ಥಿಕ ವರ್ಷದಲ್ಲಿ ಭಾರತವು ಈ ಕೆಳಗಿನ ಯಾವ ದೇಶದಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡಿದೆ ಅಂತ ಕೇಳಿದಾರೆ. ಅಂದ್ರೆ ಬೇಸ್ ಆನ್ ಎಕನಾಮಿಕ್ ಸರ್ವೆ ಕೇಳಿದ್ರೆ. ಸೊ ಪ್ರಸ್ತುತವಾಗಿ ನೋಡಿ, ನಾವು ಇಲ್ಲಿ ಮಾತಾಡ್ತಾರ ಅಂದ್ರೆ ಫಸ್ಟ್ ಆಪ್ಷನ್ ಏನ್ರಿ? ನೈಸರ್ಗಿಕ ಅನಿಲ ಬಗ್ಗೆ ಮಾತಾಡ್ರಿ. ಅದಕ್ಕೆ ಫಸ್ಟ್ ಆಪ್ಷನ್ ಅಂತ ಬಂದಾಗ ಸರ್ 2024-25 ಆರ್ಥಿಕ ವರ್ಷದಲ್ಲಿ ಭಾರತವು ಅತಿ ಹೆಚ್ಚು ನೈಸರ್ಗಿಕ ಅನಿಲವನ್ನು ಯಾವ ತಗೊಂಡೇನೋ? ಕತಾರಿಂದ ತಗೊಂಡಿ. ನೆನಪಿಟ್ಟುಕೊಡ್ರಿ, ಕತಾರಿಂದ. ಅದಕ್ಕೆ ಅಲ್ರಿ, ಕತಾರ್ ದೇಶ ಭಾರತೀಯರಿಗೆ ಎದಕ್ ಸಪೋರ್ಟ್ ಮಾಡತ್ರಿ? ಯಾಕಂದ್ರೆ ಅವ್ರ ವಸ್ತು ತಗೊಳತ್ತೀವಿ ನಾವು ಅಲ್ರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಫ್ಯಾನ್ ಇರೋದೇ ಅದು RCB ಟೀಮು. ಕತಾರ್ದ ಬಂದ್ರೆ ಏನ್ ಮಾಡಿದ್ರು? ಕತಾರ್ದಾರ RCB ಟೀಮ್ ಜರ್ಸಿ ಕೊಟ್ರು, ಸ್ಪಾನ್ಸರ್ಶಿಪ್ ಮಾಡಿದ್ರು. ಯಾಕಂದ್ರೆ ನಾಳೆ ನಾ ಭಾರತದಿಂದ ಅಮೆರಿಕ, ರಷ್ಯಾಕ್ ಹೋಗ್ಬೇಕಂದ್ರೆ ನಾನು ಇಂಡಿಯನ್ ಏರ್ಲೈನ್ ಬುಕ್ ಮಾಡಂಗಿಲ್ಲ, ನಾನು ಕತಾರ್ ಏರ್ವೇಸ್ ಬುಕ್ ಮಾಡ್ತೇನೆ. ಯಾಕಂದ್ರೆ RCB ಫ್ಯಾನ್ ಇರ್ತೇನೆ. ಅರೆ ಒಬ್ಬ ವ್ಯಕ್ತಿ ಬಂದು ನಿನ್ನ ಮೇಲೆ ಹೂಡಿಕೆ ಮಾಡ್ತಾನಂದ ನಿನ್ ಕಡೆಯಿಂದ ಏನೋ ಬೇಕಾಗಿರ್ತೈತೆ ಅಂತ. ದಟ್ ಇಸ್ ಅ ಜಿಯೋ ಪಾಲಿಟಿಕ್ಸ್. ದಟ್ ದ ಸೇಮ್ ಥಿಂಗ್ ಎಕ್ಸಾಕ್ಟ್ ಗೋಯಿಂಗ್ ಆನ್ ಕರೆಂಟ್ ಸಿನಾರಿಯೋ. ಅಂದ್ರೆ ಪ್ರಸ್ತುತ ನಾವು ಅತಿ ಹೆಚ್ಚು ಎಲ್ಲಿಂದ ತಗೊಂಡು ನಾವು ನೈಸರ್ಗಿಕ ಕತಾರದಿಂದ ತಗೊಂಡ್ರಿ, ಸೆಕೆಂಡ್ ರಷ್ಯಾದಿಂದ. ಅದಕ್ಕೆ ಅಮೆರಿಕ ಉರಿ ಬಿದ್ದೈತಿ ಈಗ. ಯಾಕಂದ್ರೆ ಅಮೆರಿಕದ ಕಡೆ ಯಾರು ತಗೊಂತಾ ಇಲ್ಲಲ್ಲ, ಅದಕ್ಕೆ ರಷ್ಯಾ ಕಡೆ ಹೋಗ್ತಲ್ಲ. ಅದಕ್ಕೆ ಅಮೆರಿಕ, ರಷ್ಯಾ ಮತ್ತು ಭಾರತ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಪ್ಲೀಸ್ ರಿಮೆಂಬರ್, ಅಂದ್ರೆ ಇದು ತಾಪಿ ಅನ್ನೋದು ಪೈಪ್ಲೈನ್ ಅಗ್ರಿಮೆಂಟ್ ಇದರಿ, ನೈಸರ್ಗಿಕ ಅನಿಲ ಮೇಲೆ ಇದರಿ. ಹಾಗಾದ್ರೆ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬರೋಣ. ಸೆಕೆಂಡ್ ಏನಂದ್ರೆ ಇಂಡಸ್ ವಾಟರ್ ಟ್ರೀಟಿ ಅಂತ ಹೇಳ್ತಾರೆ. ಇಂಡಸ್ ಅಂದ್ರೆ ಸಿಂಧು ನದಿಯ ಒಪ್ಪಂದ. ಇಂಡಸ್ ವಾಟರ್ ಟ್ರೀಟಿ, ಸಿಂಧು ನದಿಯ ಒಪ್ಪಂದ ಅಂದ್ರೆ ಸೆಕೆಂಡ್ ಏನ್ ಗೊತ್ತ್ರಿ? ಸಿಂಧು ನದಿಯ ಒಪ್ಪಂದ ಅಂತೀರಿ. ಸೆಕೆಂಡ್ ಆಪ್ಷನ್ ಅಂತ ಬೇಕಾದ್ರೆ ನೋಡ್ಕೊಡ್ರಿ. ಐ ಥಿಂಕ್ ಜಾಗ್ರಫಿಯಲ್ಲಿ ಓದಿರ್ತೀರಿ ಸರ್. ಸಿಂಧು ನದಿ ಅಂತ ಹೇಳ್ತೀರಿ ಸರ್. ಒಂದ್ ತಿಳ್ಕೊಡ್ರಿ, ಯಾವುದೇ ನದಿ ಹೋಗ್ತಿರ್ಬೇಕಾದ್ರ ಆ ನದಿಗೆ ಎಡದಿಂದ ಬಂದಂದ್ರೆ ಎಡದಿಂದ ಬಲದಿಂದ ಯಾವ್ದಾರು ನದಿ ಜೋಡಣೆ ಆಗ್ತದ ಅವಕ್ಕೇನಂತ ನಾವು ಲೆಫ್ಟ್ ಟ್ರಿಬ್ಯೂಟರೀಸ್ ಅಂಡ್ ರೈಟ್ ಟ್ರಿಬ್ಯೂಟರೀಸ್ ಅಂತೇಳಿ. ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನೋಡ್ಕೊಡಿ. ಈ ಒಂದು ನದಿ ಈ ದಾರಕ್ಕೆ ಅಂದ್ರೆ ಇದು ಸಿಂಧು ನದಿ ಉತ್ತರದಿಂದ ಈ ತರ ಬರ್ತಿರ್ಬೇಕಾರ ಈ ಕಡೆ ನೋಡ್ರಿ, ನಾ ಈ ತರ ಬರ್ತಾ ಇದೀನಿ ಅಂತ ಕೊಡಿ. ಈ ಕಡೆ ಬಂದು ಜಾಯಿನ್ ಆಗರಿಗೆ ಏನಂತೇನ? ಈ ಕಡೆ ಬಂದು ಜಾಯಿನ್ ಆಗಂದ್ರೆ ರೈಟ್ ಟ್ರಿಬ್ಯೂಟರೀಸ್. ಈ ಕಡೆಯಿಂದ ಬಂದು ಜಾಯಿನ್ ಆಗರಿಗೆ ಏನಂತೇನ? ಲೆಫ್ಟ್ ಟ್ರಿಬ್ಯೂಟರೀಸ್. ಅಂದ್ರೆ ಒಂದು ನದಿ ಹೋಗ್ತಿರ್ಬೇಕಾರ ಅದರ ಬಲಗಡೆಯಿಂದ ಬಂದು ಸೇರಿಕೊಂಡ್ರೆ ಅದಕ್ಕೆ ರೈಟ್ ಟ್ರಿಬ್ಯೂಟರೀಸ್ ಅಂದ್ರೆ ಅದಕ್ಕೆ ಬಲ ಉಪನದಿ ಅಂತೀರಿ, ಉಪನದಿಗಳು ಅಂತೀವಿ. ಎಡದಿಂದ ಬಂದು ಸೇರ್ಕೊಂಡು ಲೆಫ್ಟ್ ಟ್ರಿಬ್ಯೂಟರೀಸ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಭಾಗದಲ್ಲಿ ಜಸ್ಟ್ ಈ ಭಾಗದಲ್ಲಿ ಸರ್ ಇಲ್ಲಿಂದ ಸಿಂಧು ನದಿ ಈ ತರ ಬರ್ತಾ ಇದೆ ಅಂತ ಕೊಡಿ. ತಿಳಿಸು ಸಿಂಧು ನದಿ. ಈ ಸಿಂಧು ನದಿಗೆ ಎಡದಿಂದ ಒಂದಿಷ್ಟು 3 ನದಿಗಳು ಬಂದು ಸೇರ್ತವ್ರಿ. ಅಂದ್ರೆ ಇಲ್ಲಿ ನೋಡ್ಕೊಡಿ, ದಟ್ ಈಸ್ ಓಕೆ ಜಸ್ಟ್ ಚೆನಾಬ್, ಜೇಲಂ ಅಂತೇಳಿ. ಸಾರಿ, ಹೋಗ್ಬಿಟ್ರಿ. ಓಕೆ, ದಟ್ ಇಸ್ ಚೆನಾಬ್, ಜೇಲಂ ಅಂದ್ರೆ ಚೆನಾಬ್, ಜೇಲಂ, ಸಿಂಧು ನದಿ 3 ಆದ್ರಿ. ನೆಕ್ಸ್ಟ್ 3 ನದಿ ಈ ಕಡೆಯಿಂದ ಅಂದ್ರೆ ಎಡಗಡೆಯಿಂದ ಬಂದು ಸೇರುತ್ತವೆ. ಅದಕ್ಕೆ ನಾತ್ರಿ ರಾವಿ, ಬಿಯಾಸ್ ಅಂಡ್ ಸತ್ಲಜ್ ಅಂತ ಹೇಳ್ತೀನಿ. ಅಂದ್ರೆ ಸಿಂಧು ನದಿಗೆ ಬಲದಿಂದ 2 ನದಿಗಳು ಬಂದು ಕೂಡಿಕೊಳ್ಳುತ್ತವೆ, ಎಡದಿಂದ 3 ನದಿಗಳು ಕೂಡಿಕೊಳ್ಳುತ್ತವೆ. ಹೀಗಾಗಿ ಇದರ ಸಮಸ್ಯೆನ ಬಗೆಹರಿಸಲಿಕ್ಕೆ ನೋಡ್ಕೊಡ್ರಿ ವಿಶ್ವ ಬ್ಯಾಂಕ್. ನೆನಪಿಟ್ಟುಕೊಡ್ರಿ, ಯಾರ
ಓಕೆ, ಯಾರ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಿಂಧು ನದಿಯ ಒಪ್ಪಂದಕ್ಕೆ ಸಹಿ ಮಾಡಿತ್ತು ಅಂತ ಕೇಳಿದ್ರೆ, ಅಂದ್ರೆ ಆನ್ ಹೂಸ್ ಬ್ರೋಕರ್ಶಿಪ್ ಆರ್ ಹೂಸ್ ಮಿಡಲ್ಮೆನ್ಶಿಪ್ ದ ಇಂಡಿಯಾ ಅಂಡ್ ಪಾಕಿಸ್ತಾನ ಹ್ಯಾವ್ ಸೈನ್ಡ್ ಇಂಡಸ್ ವಾಟರ್ ಟ್ರೀಟಿ ಅಂತ. ವಿಶ್ವ ಬ್ಯಾಂಕ್ ಪ್ರತಿ ಸಲ ನೋಡ್ಕೊಡಿ, ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರ ಮೇಲೆ ಪ್ರತಿ ಸಲ ವಿಶ್ವ ಬ್ಯಾಂಕ್ ಇಂದ ಸಾಲ ತಗೋಬೇಕಾದ್ರೆ ವಿಶ್ವ ಬ್ಯಾಂಕ್ ಹೇಳ್ತು, ನೋಡಪ್ಪ ನೀವು ಎರಡೂ ದೇಶಗಳ ನದಿಯನ್ನ ನೀವು ರಿಸಾಲ್ವ್ ಮಾಡ್ಕೊಂಡು ಅಗ್ರಿಕಲ್ಚರ್ ಜಾಸ್ತಿ ಮಾಡ್ರಿ, ಅಗ್ರಿಕಲ್ಚರ್ ಇಂದ ಪ್ರಪಂಚಕ್ಕೆ ನೀವು ಏನ್ರಿ ಫುಡ್ ಗ್ರೇನ್ಸ್ ಕಳಿಸ್ರಿ, ಅದರಿಂದ ಜಾಗತಿಕವಾಗಿ ನಿಮಗೂ ಒಂದು ಗುರುತು ಸಿಗ್ತೈತಿ, ಇಲ್ಲ ಅಂದ್ರೆ ನಾವು ಸಾಲ ಕೊಡಲ್ಲ ಅಂತ ಒತ್ತಾಯ ಇರ್ತಾರೆ. ಸೊ ಹೀಗಾಗಿ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ 1960ರಲ್ಲಿ ನೋಡ್ಕೊಡಿ, ಭಾರತ ಮತ್ತು ಪಾಕಿಸ್ತಾನ ಈ ನದಿಯ ಹಂಚಿಕೆ ಒಪ್ಪಂದಕ್ಕೆ ಸೈನ್ ಮಾಡ್ತು. ಈ ನದಿಯಲ್ಲಿ ನೋಡ್ಕೊಡಿ ಒಟ್ಟು ಎಷ್ಟು ನದಿಗಳ ನೀರಿನ ಸಲುವಾಗಿ ಇದು ಒಪ್ಪಂದ ಸಹಿ ಆಗಿದೆ ಅಂತ ಕೇಳ್ಬೋದು. ಸಮಟೈಮ್ಸ್ ದೇ ಮೇ ಹ್ಯಾವ್ ದ ಕ್ವಶನ್ ಬೈ ಸೇಯಿಂಗ್ ದಟ್ India and Pakistan have signed Indus Water Treaty to resolve the water dispute between two nations with how many rivers ಅಂತ ಕೇಳ್ಬಿಡ್ತಾನೆ. ಅಂದ್ರೆ ಎಷ್ಟು ನದಿಗಳ ಸಲುವಾಗಿ ಸಿಂಧು ನದಿಯ ಒಪ್ಪಂದವನ್ನು ಸೈನ್ ಹಾಕಿದೆ ಅಂದ್ರೆ ಟೋಟಲಿ 6 ನದಿಗಳು. ಇಲ್ಲಿ ನೋಡ್ರಿ, ಎಡದಿಂದ ಹೋಗಿ ಸಿಂಧು ನದಿ ಅಂದ್ರೆ ಲೆಫ್ಟ್ ಟ್ರಿಬ್ಯೂಟರೀಸ್ ಟು ಸಿಂಧು ನದಿ, ಅಂದ್ರೆ ಸಿಂಧು ನದಿಗೆ ಎಡದಿಂದ ಹೋಗಿ ಸಿಗ್ತಾವಲ್ರಿ ಅಂದ್ರೆ ಅವು ಯಾವ ನದಿ? ರಾವಿ ನದಿ. ಸೆಕೆಂಡ್ ಒನ್ ಬಿಯಾಸ್ ನದಿ. ಫೋರ್ತ್ ಒನ್ ಸತ್ಲಜ್. ಓಕೆ, ಸತ್ಲಜ್ ನದಿ. ಈ 3 ನದಿಗಳು ಸಿಂಧು ನದಿಗೆ ಎಡದಿಂದ ಹೋಗ್ತಾವ. ಅಂದ್ರೆ ಈ 3 ನದಿಗಳನ್ನ ಭಾರತಕ್ಕೆ ಕೊಡ್ತಾರ. ಅಂದ್ರೆ ಭಾರತ ನೀನು ಅನ್ಲಿಮಿಟೆಡ್, ಇಲ್ಲಿ ನೋಡ್ಕೊಳ್ಳಿ ಈ ಶಬ್ದ ಇಂಪಾರ್ಟೆಂಟ್, ಈ 3 ನದಿಗಳಿಗೆ ಅನ್ಲಿಮಿಟೆಡ್ ನೆನಪಿಟ್ಟುಕೊಡ್ರಿ. ಅಂದ್ರೆ ಈ 3 ನದಿಗಳ ಮೇಲೆ ಭಾರತವು ಅನ್ಲಿಮಿಟೆಡ್ ಆಗಿ ಏನಾದ್ರೂ ಬಳಸ್ಕೋಬಹುದು ಅಂತ ಹೇಳ್ತಾರೆ. ಅದೇ ತರ ಪಾಕಿಸ್ತಾನಕ್ಕೆ ಏನ್ ಕೊಡ್ತಾರೆ? ಸಿಂಧು ನದಿ ಕೊಡ್ತಾರೆ. ಯಾಕಂದ್ರೆ ಸಿಂಧು ನದಿ ಮೇನ್ ಅಲ್ಲಿ ಜಾಸ್ತಿ ಹೋಗುತ್ತೆ. ಸಿಂಧು ನದಿ ನೆಕ್ಸ್ಟ್ ಏನ್ ಹೇಳ್ತಾರ? ಚೆನಾಬ್ ನದಿ ನೆಕ್ಸ್ಟ್ ಏನ್ ಹೇಳ್ತಾರೆ? ಚೆನಾಬ್ ನದಿ ನೆಕ್ಸ್ಟ್ ಜೇಲಂ ನದಿ ಕೊಡ್ತಾರ. ಇಲ್ಲಿ ನೋಡ್ಕೊಡಿ, ಭಾರತವು ಈ 3 ನದಿಗಳ ಮೇಲೆ ಅನ್ಲಿಮಿಟೆಡ್ ನೀರನ್ನು ಯೂಸ್ ಮಾಡ್ಕೋಬಹುದು, ಏನಾದ್ರು ನಿರ್ಧಾರ ಮಾಡೋದು. ಆದ್ರೆ ಭಾರತ ಈ ನದಿಗಳ ಮೇಲೆ ಲಿಮಿಟೆಡ್ ಆಗಿ ಮಾಡಬಹುದು ಯೂಸ್ ಅಂತ ಹೇಳ್ತಾರೆ. ಈ ಒಪ್ಪಂದದಿಂದ ನಾವು 1960ರಿಂದ ಇಲ್ಲಿ ತನಕ ಇದೇ ಪದ್ಧತಿ ಇಲ್ದು. ಆದರೆ ಇತ್ತೀಚೆಗೆ ಪಾಕಿಸ್ತಾನ ಸ್ವಲ್ಪ ಯಾಕೋ ಮಿತಿಮೀರಿ ಮಾಡ್ತಾ ಇರೋದ್ರಿಂದ ಭಾರತ ಸರ್ಕಾರ ಈ ಒಪ್ಪಂದಕ್ಕೆ ಒಂದು ಫುಲ್ ಸ್ಟಾಪ್ ತರಲೇಬೇಕಾಯ್ತು. ಸೊ ಹೀಗಾಗಿ ಭಾರತ ಈಗ ಏನಾಗ್ತರಿ, ನಾ ಲಿಮಿಟೆಡ್ ಅಲ್ಲ ಅನ್ಲಿಮಿಟೆಡ್ ಮಾಡ್ತೇನೆ ಸಿಂಧು ನದಿ ಮೇಲೆ, ನಾ ಸ್ಟಾಪ್ ಮಾಡಿ, ಯಾಕಂದ್ರೆ ನಮ್ಮಿಂದ ಹೋಗಲ್ಲ ಸ್ಟಾಪ್ ಮಾಡ್ತೇನೆ ಅಂತ ಹೇಳ್ತಾರೆ. ಸಿ, ಈಗಿನ ಪರಿಸ್ಥಿತಿಗೆ ಈಗಿನ ಸಮಸ್ಯೆಗಳೇ ಇದು ಸರಿಯಾದ ನಿರ್ಧಾರ ಅಂತೀನಿ. ಆಗಿನ ಪರಿಸ್ಥಿತಿ ಏನಿತ್ತು ಅಂತ ನಿಮಗೆ ಆಗಿನ ಪರಿಸ್ಥಿತಿ ತಕ್ಕಂಗೆ ಅವಾಗ ತಗೊಂಡಿದ್ದು ಕರೆಕ್ಟ್. ಈಗಿನ ಪರಿಸ್ಥಿತಿಗೆ ಭಾರತ ನಾವು ರಿಟಾಲಿಯೇಟ್ ಮಾಡ್ಬೇಕಂದ್ರ ಇದನ್ನ ತಡೆದಿಡಿದೆ. ಯಾಕಂದ್ರೆ ಅಲ್ಲಿರುವ ನೋಡ್ರಿ 60ರಿಂದ 70% ಪಾಕಿಸ್ತಾನದ ಕೃಷಿಯು ಸಿಂಧು ನದಿಯ ನೀರ್ ಮೇಲೆ ಡಿಪೆಂಡ್ ಇದೆ. ಹೀಗಾಗಿ ಇತ್ತೀಚೆಗೆ ಭಾರತ ಸರ್ಕಾರ ಯಾವ್ದ್ರ ಮೇಲೆ ಅಮಾನತುಗೊಳಿಸಿ ನಾವು ಸಿಂಧು ವಾಟರ್ ಇಟ್ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದು ರೀ. ಹಾಗಾದ್ರೆ ನೆಕ್ಸ್ಟ್ ನೀವು ಆಸ್ ಅ ಆಸ್ಪಿರೆಂಟ್ ಆಗಿ ಎಕ್ಸ್ಟ್ರಾ ಏನು ಓದಬೇಕು ಸರ್? ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ರೀಡ್ ಎಕ್ಸ್ಟ್ರಾ ಅಂದ್ರೆ ಪ್ಲೀಸ್ ನೋಡ್ರಿ, ಈ 6 ನದಿಗಳ ಮೇಲೆ ಕಟ್ಟಿರುವ ಅಣೆಕಟ್ಟುಗಳನ್ನ ಬಾಯಟ್ಟು ಹೊಡಿಬೇಕು. ಇದು ಸ್ಟಾಟಿಕ್ ಇದೆ ಅಂದ್ರೆ ಸರ್ ಯಾವ್ದಾದ್ರು ನದಿ ಸುದ್ದಿಯಲ್ಲಿ ಬಂದಾಗ ಆ ನದಿಯ ಮೇಲೆ ಅಥವಾ ಆ ನದಿಯ ಉಪನದಿಗಳ ಮೇಲೆ ಏನಾದ್ರು ಅಣೆಕಟ್ಟುಗಳು ಕಟ್ಟಿದ್ರ ನೀವು ನೆನಪಿಟ್ಟುಕೋಬೇಕು. ನೆಕ್ಸ್ಟ್ ಏನ್ರಿ? ಉಗಮ ಸ್ಥಾನ ಅಂದ್ರೆ ಆ ನದಿಗಳು ಎಲ್ಲಿಂದ ಉಗಮ ಆಗುತ್ತೆ, ದಟ್ ಇಸ್ ದ ರಿವರ್ ಒರಿಜಿನೇಟ್ ಫ್ರಮ್ ವಿಚ್ ಏರಿಯಾ. ಅದನ್ನು ಕೇಳ್ತಂದ್ರೆ ಸ್ವಲ್ಪ ನೀವು ಎಕ್ಸ್ಟ್ರಾ ಏನು ಓದ್ರಿ, ಆ 6 ನದಿಗಳ ಮೇಲೆ ಇರುವ ಅಣೆಕಟ್ಟುಗಳು ನೋಡ್ಕೊಡ್ರಿ. ಅದ್ರಾಗ ಸ್ವಲ್ಪ ಏನ್ ಫೋಕಸ್ ಮಾಡ್ರಿ, ಈ ಕಡೆದು ನೋಡ್ರಿ ಸ್ವಲ್ಪ ಸಿಂಧು ನದಿ, ಯಾಕಂದ್ರೆ ಸಿಂಧು ನದಿ ಮೇಲೆ ನಾವು ನೀರನ್ನು ತಡೆ ಹಿಡ್ತೇವೆ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಏನ್ ಮಾಡ್ರಿ, ಉಗಮ ಸ್ಥಾನ. ಎಲ್ಲಿಂದ ಆ ನೀರ್ ಅಂದ್ರೆ ಎಲ್ಲಿಂದ ಆ ನದಿ ಪ್ರಾರಂಭ ಆಯ್ತು, ಉಗಮ ಸ್ಥಾನ ನೋಡ್ಕೊಡ್ರಿ. ಉಗಮ ಸ್ಥಾನ ಒಂದು ಅಣೆಕಟ್ಟು ನೋಡ್ಕೊಡ್ರಿ. ಸರ್ ಏನು ಓದ್ಬೇಕು, ಯಾಕೆ ಓದ್ಬೇಕಂತ ಒಂದ್ ಗೊತ್ತಾದ್ರ ಸರ್ ಎಲ್ಲರ ಕಡೆ ಮೊಬೈಲ್ ಐತಿ, ಯಾವ್ದೋ ರೀಲ್ಸ್ ನೋಡ್ಲಿಕ್ಕೆ, ಯಾರಿಗೂ ಸೋಷಿಯಲ್ ಮೀಡಿಯಾ ಕಮೆಂಟ್ ಮಾಡ್ಲಿಕ್ಕೆ ನೀವು ಯೂಸ್ ಮಾಡ್ತೀರಿ, ಈ ತರ ಸರ್ಚ್ ಮಾಡಕ್ ಯೂಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ರಿ. ನಿಮಗ್ ಪಾಪ ಕಷ್ಟ ಪಡಬಾರ್ದು ಅಂತೇಳಿ ವಾಯ್ಸ್ ಓವರ್ ತಗೊಂಡ್ಬಂದಾರ. ಹೋಲಿ ಒಟ್ಟು ಅಲ್ಲಿ ಗೂಗಲ್ ಹೋಗಿ ಜಮಿನಿ ಕೇಳ್ರಿ. ಓಕೆ, ಸಿಂಧು ನದಿ ಮೇಲೆ ಕಟ್ಟಿದ ಪ್ರಮುಖ ಅಣೆಕಟ್ಟುಗಳು ಬರೀ ಶಬ್ದ ಹೇಳ್ರಿ, ಆಟೋಮೆಟಿಕ್ ಅದೇ ಕೊಡ್ತೈತಿ. ಓಕೆ, ಸಿಂಧು ನದಿಗಳು ಮತ್ತು ಅದರ ಉಪನದಿಗಳ ಉಗಮ ಸ್ಥಾನಗಳಂತ ಬರೀ ವಾಯ್ಸ್ ಕೊಡ್ರಿ. ಎಂಟೈರ್ ಥಿಂಗ್ ವಿಲ್ ಬಿ ಪಬ್ಲಿಷ್ಡ್. ಅಂದ್ರೆ ಕೇಳಲಿಕ್ಕಾದ್ರೂ ಪೇಷನ್ಸ್ ಇರ್ಲಿ. ರೀಲ್ಸ್ ನೋಡ್ಲಿಕ್ಕೆ 2 ತಾಸು ಪೇಷನ್ಸ್ ಇದೆ ಅಂದಾಗ ನಮ್ಮ ಎಕ್ಸಾಮ್ ಬೇಕಾದ ಇನ್ಫಾರ್ಮೇಶನ್ ರೀ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ ನೋಡಿ, ಗಂಗಾ ಬ್ರಹ್ಮಪುತ್ರ ವಾಟರ್ ಅಕಾರ್ಡ್. ಬ್ರಹ್ಮಪುತ್ರದ ಎರಡೂ ಸೇರಿಸಿಲ್ಲ. ಓಕೆ, ಎರಡೂ ಸೇರಿಸಿಲ್ಲ. ಇಲ್ಲಿ ನೋಡ್ರಿ, ಭಾರತ ಮತ್ತು ಬಾಂಗ್ಲಾದೇಶ ಮತ್ತೇನಿದೆ, ದಟ್ ಇಸ್ ಗಂಗಾ ನದಿಯ ಒಪ್ಪಂದ ಇದೆ. ಗಂಗಾ ನದಿ. ಓಕೆ, ಗಂಗಾ ನದಿ ಇದೆ ಏನ್ ಗೊತ್ತ್ರಿ,
ಭಾರತ ಮತ್ತು ಬಾಂಗ್ಲಾದೇಶ ನಡುವೆ. ಅದೇ ಬೇಕಾದ್ರೆ ನೋಡ್ಕೊಂಡು ನಿಮ್ಗೆ ಎಕ್ಸಾಮ್ ಬರ್ಬೋದು. ಇತ್ತೀಚೆಗೆ ನೋಡ್ರಿ, ಇತ್ತೀಚೆಗೆ ಚೀನಾ ದೇಶ ಅರುಣಾಚಲ ಪ್ರದೇಶ ಗಡಿ ಭಾಗದಿಂದ 24 ಕಿಲೋಮೀಟರ್ ಹತ್ತಿರವೇ ಗಡಿಭಾಗ ಹತ್ತಿರ ಪ್ರಪಂಚದ ಅತಿ ದೊಡ್ಡ ಡ್ಯಾಮ್ ಕಟ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ಹೀಗಾಗಿ ನೋಡ್ಕೊಡ್ರಿ, ನಿಮಗೆ ಬ್ರಹ್ಮಪುತ್ರ ನದಿಯ ಮೇಲೆ ಕಟ್ಟುತ್ತಿರುವ ಚೀನಾದ ಅತಿ ದೊಡ್ಡ ಪ್ಲಾನ್ ಯಾವುದು? ನೆಕ್ಸ್ಟ್ ಏನ್ ಕೇಳ್ತಾರ, ಬ್ರಹ್ಮಪುತ್ರ ನದಿಯನ್ನು ಟಿಬೆತ್ ನಲ್ಲಿ ಏನೆಂದು ಕರೀತಾರೆ, ಭಾರತದಲ್ಲಿ ಏನು ಕರೀತಾರೆ, ಬಾಂಗ್ಲಾದಲ್ಲಿ ಏನೆಂದು ಕರೀತಾರೆ ಅಂದ್ರೆ ಸರ್ ನೇಮ್ಸ್ ಆಫ್ ಗಂಗಾ. ಅಂದ್ರೆ ಭಾರತದಲ್ಲಿ ಏನಂತಾರೆ ಗಂಗಾ ನದಿಗೆ? ಗಂಗಾ ನದಿ ಇದೆ. ಗಂಗಾ ನದಿ ಇಲ್ಲಿ ನೋಡ್ರಿ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದಲ್ಲಿ ಹರಿಗೋದು ಈ ಬಂಗಾಳ ಕೊಲ್ಲಿ ಅಂತಾರ. ಬಾಂಗ್ಲಾದಲ್ಲಿ ಏನಂತೀವಿ ನಾವು ಇದಕ್ಕೆ ಪದ್ಮ ನದಿ ಅಂತೀವಿ. ಅದೇ ಪಶ್ಚಿಮ ಬಂಗಾಳ ಏನಂತ ಅದಕ್ಕೆ ಹುಗ್ಲಿ ನದಿ ಅಂತಾರೆ. ಅದೇ ಟೈಪ್ ಬ್ರಹ್ಮಪುತ್ರ ನದಿ ಇಲ್ಲಿ ಬರ್ತಿರ್ಬೇಕಾರ ಚೀನಾದಿಂದ ಅಂದ್ರೆ ತಿಬ್ಬೆತ್ ಇಂದ ಹಾದು ಬರ್ತಿರ್ಬೇಕಾರ ತಿಬ್ಬೆತ್ ಅಲ್ಲಿ ಇದಕ್ಕೆ ಏನಂತಾರೆ ತೆಸಂಗ್ಪೋ ಅಂತ ಏನ ಅಂತಾರೆ ನೋಡ್ರಿ ಈ ಹೆಸರು. ನೆಕ್ಸ್ಟ್ ಭಾರತದಲ್ಲಿ ಬಂದಾಗ ಅದಕ್ಕೆ ಬ್ರಹ್ಮಪುತ್ರ. ಅದೇ ನದಿ ಬಾಂಗ್ಲಾದಲ್ಲಿ ಹೋದಾಗ ನಾವು ಜಮುನಾ ಅಂತ ಕರಿತೀವಿ. ಸೊ ಸಮ್ಟೈಮ್ಸ್ ಒನ್ಲೈನ್ PCSD ಏನ್ ಕೇಳ್ತಾನ, ನದಿಗಳ ಬೇರೆ ಅಂದ್ರೆ ಇನ್ನೊಂದು ದೇಶದಲ್ಲಿ ಕರೆಯಲಾದ ಹೆಸರು ಕೇಳ್ಬೋದು. ಆ ನದಿಗಳ ಮೇಲೆ ಕಟ್ಟಿರುವ ಅಣೆಕಟ್ಟು ಅಥವಾ ಕಟ್ಟಲಿರುವ ಅಣೆಕಟ್ಟು ಕೇಳ್ಬೋದು. ನೆಕ್ಸ್ಟ್ ಏನಪ್ಪಾ, ಅವು ಎಲ್ಲಿಂದ ಉಗಮ ಸ್ಥಾನ ಆಗ್ತಾವ ಅಂತಾರೆ. ಸೊ ಹೀಗಾಗಿ ನೋಡ್ಕೊಡಿ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದ್ರ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಟಾಪಿಕ್ ದಟ್ ಇಸ್ ಕಾಲಾದಾನ ಪ್ರಾಜೆಕ್ಟ್. ಇದೊಂದು ಎಕ್ಸ್ಪ್ಲೇನ್ ಮಾಡ್ಬಿಡೋಣ್ರಿ. ಓಕೆ, ಸಿ ಭಾರತ ದೇಶ ನಮ್ಮಲ್ಲಿ ನೋಡ್ಕೊಡ್ರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಭಾರತದಲ್ಲಿ ನೋಡ್ಕೊಡ್ರಿ, ಭಾರತದಲ್ಲಿ ಏನ್ ಗೊತ್ತ್ರಿ, ವಿ ಹ್ಯಾವ್ ದಟ್ ಇಸ್ ಆರ್ಟಿಕಲ್ 21. ಆರ್ಟಿಕಲ್ 21 ಅಂದ್ರೆ ಪ್ರತಿಯೊಬ್ಬ ಭಾರತದ ಪ್ರಜೆಗೆ ಜೀವಿಸುವ ಹಕ್ಕಿದೆ, ಜೀವಿಸೋಕೆ. ಸೊ ಹೀಗಾಗಿ ನೋಡ್ಕೊ ಸರ್, ಇಲ್ಲಿ ಭಾರತದ ಈ ಕಡೆ ನಮ್ಗೆ ನೋಡ್ಕೊಡಿ, ದಟ್ ಇಸ್ ಈಶಾನ್ಯ ರಾಜ್ಯಗಳಿವೆ. ಆದ್ರೆ ಈಶಾನ್ಯ ರಾಜ್ಯಗಳು ಹೋಗ್ಬೇಕಂದ್ರ ಭೌಗೋಳಿಕ ಲಕ್ಷಣ ಬಿಡ್ತಾ ಇಲ್ಲ. ಇಲ್ಲೇ ಒಂದೇ ಒಂದು ಪಾಯಿಂಟ್ ಇದೆ, ಏನಂತ ಗೊತ್ತಿದೆ, ದಟ್ ಇಸ್ ಸಿಲಿಗುಡಿ ಕಾರಿಡಾರ್. ಇಲ್ಲಿ ಹಾಕ್ಬಿಡೋಣ, ಇಟ್ಸ್ ಬೆಟರ್. ಓಕೆ, ನಿಮ್ಮಲ್ಲಿ ಸ್ವಲ್ಪ ಅಟ್ಲಾಸ್ ಇಟ್ಕೊಂಡು ನೋಡ್ಕೊಡ್ರಿ ಸರ್. ಇಲ್ಲಿ ನೋಡ್ರಿ, ಇಲ್ಲಿ ಭಾರತವಿದೆ, ನಮ್ಮಲ್ಲಿ ಇಲ್ಲಿ ಏನಾಗತ್ರಿ, ದಟ್ ಇಸ್ ಇಲ್ಲಿ ಈಶಾನ್ಯ ರಾಜ್ಯಗಳು ಕನೆಕ್ಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ಅದಕ್ಕೆ ನಾವು ಸಿಲಿಗುಡಿ ಸಮ್ಟೈಮ್ಸ್ ಡಿ ಅಂತಾರೆ, ಸಮ್ಟೈಮ್ಸ್ ಆರ್ ಅಂತಾರೆ. ಸಿಲಿಗುಡಿ ಕಾರಿಡಾರ್ ಅಂತಿದೆ. ಕಾರಿಡಾರ್ ನೆನಪಿಟ್ಕೊಡ್ರಿ. ಇದಕ್ಕೇನಂತಾರೆ, ಸಿಲಿಗುಡಿ ಕಾರಿಡಾರ್ಗೆ ಇನ್ನೊಂದು ಹೆಸರು ಏನ್ ಗೊತ್ತ್ರಿ, ಚಿಕನ್ ನೆಕ್ ಅಂತ ಹೇಳ್ತಾರೆ. ಚಿಕನ್ ಎಷ್ಟೋ ಸಲ ಅಂದ್ರೆ ಕೋಳಿಯ ಗೂಣ ಅಂತ ಚಿಕನ್ ನೆಕ್ ಅಂತ ಹೇಳ್ತಾರೆ. ಅಂದ್ರೆ ಇದು ನೋಡ್ರಿ, ದಟ್ ಇಸ್ ನೇಪಾಲ್, ಬಾಂಗ್ಲಾದೇಶ್, ತಿಬ್ಬೆತ್. ಯಾಕಂದ್ರೆ ತಿಬ್ಬೆತ್ ಅವ್ರು ಚೀನಾ ರೆಕಮೆಂಡ್ ಮಾಡಿದ್ರೆ ಚೀನಾ ಅಂತ ಚೀನಾ ಅಂತ. ಇಲ್ಲೇನ್ರಿ ಭಾರತ. ಅಂದ್ರೆ ಭಾರತದಿಂದ ಈಶಾನ್ಯ ರಾಜ್ಯಗಳಿಗೆ ಜೋಡಿಸಬೇಕಾದ್ರೆ ಒಂದೇ ಒಂದು ಸ್ಥಾನ, ಅದು 24 ಕಿಲೋಮೀಟರ್ ಆಗಲಿದೆ, ಸಿಲಿಗುಡಿ ಕಾರಿಡಾರ್. ಈ ಒಂದು ಜಾಗ ಬಿಟ್ಟರೆ ನಮ್ಗೆ ಭಾರತಕ್ಕೆ ಈಶಾನ್ಯ ರಾಜ್ಯಗಳಿಗೆ ತಲುಪಲು ಅದಕ್ಕೆ ಒಂದು ವ್ಯವಸ್ಥೆ ಒದಗಿಸಲಿಕ್ಕೆ ಬೇರೆ ಚಾನ್ಸ್ ಇಲ್ಲ, ಅಂದ್ರೆ ಬೇರೆ ರೂಟ್ ಇಲ್ಲ ರೀ. ಸೊ ಹೀಗಾಗಿ ಈಶಾನ್ಯ ರಾಜ್ಯದ ಭಾರತೀಯರು ಮತ್ತೆ ಅವ್ರಿಗೂ ಕೂಡ 21ನೇ ವಿಧಿ ಇದೆಯಲ್ಲ, ಅವ್ರಿಗೂ ಕೂಡ ಮೂಲ ಸೌಕರ್ಯ ಕೊಡಬೇಕು, ಜೀವನ ಒದಗಿಸ್ಕೊಡ್ಬೇಕು. ಹೀಗಾಗಿ ಭಾರತ ಸರ್ಕಾರ ಏನ್ ಮಾಡ್ತು, ಬಾಂಗ್ಲಾದೇಶದ ಸಹಯೋಗದಿಂದ ಒಂದಿಷ್ಟು ಏನ್ ಮಾಡ್ತೀವಿ ಗೊತ್ತಿ, ನಾವು ವಸ್ತುಗಳನ್ನ ಈಶಾನ್ಯ ರಾಜ್ಯ ಕಳಿಸ್ತೇವೆ. ಬಟ್ ಬಾಂಗ್ಲಾದೇಶ ಈಗ ನಾಟಕ ಮಾಡತ್ರಿ. ಸೊ ಹೀಗಾಗಿ ಭಾರತ ಏನ್ ಮಾಡ್ತೀವಿ, ಇಲ್ಲೊಂದಂತ ಬಂದಾಗ ಈ ಪಾರ್ಟ್ ಅಲ್ಲಿ ನೋಡ್ಕೊಡಿ, ಮಯನ್ಮಾರ್ ಕೂಡ ಏನಪ್ಪಾ ಅಂದ್ರೆ ಮಯನ್ಮಾರ್ ಕೂಡ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಗಡಿ ಭಾಗ ಇದೆಲ್ಲ. ಸೊ ಹೀಗಾಗಿ ಭಾರತ ಏನ್ ಮಾಡ್ತು, ಇಲ್ಲೊಂದು ಕೋಲ್ಕತ್ತಾದಿಂದ ಮಯನ್ಮಾರ್ದಲ್ಲಿ ಒಂದು ಬಂದರು ಇದೆ, ಅದಕ್ಕೆ ನಾವೇಂತ್ರಿ ಸಿಟ್ವೆ ಬಂದರು. ನೆನಪಿಟ್ಟುಕೊಡಿನ ಸಿಟ್ವೆ ಬಂದರು ಅಂದ್ರೆ ಕೋಲ್ಕತ್ತಾದಿಂದ ಹಡಗುಗಳ ಮುಖಾಂತರ ಮಯನ್ಮಾರ್ ಅಲ್ಲಿರುವ ಸಿಟ್ವೆ ಬಂದರಿಗೆ ವಸ್ತು ಕಳಿಸೋದು. ಇಲ್ಲಿಂದ ಏನ್ ಮಾಡೋದು ಗೊತ್ತ್ರಿ, ಇಲ್ಲಿಂದ ನಾವು ರಸ್ತೆಗಳ ಮುಖಾಂತರ ಮಿಜೋರಾಂಗೆ ವಸ್ತುಗಳನ್ನ ರಫ್ತು ವಸ್ತುಗಳನ್ನ ಸಾಗಾಣಿಕೆ ಮಾಡೋದಂದ್ರೆ ಸರ್, ಕೋಲ್ಕತ್ತಾದಿಂದ ಇಲ್ಲಿ ನಾವು ಮಯನ್ಮಾರ್ ಗಡಿ ಕರಾವಳಿ ಪ್ರದೇಶದಲ್ಲಿ ಹಾಕಿದ್ರೆ ಸಿಟ್ವೆ ಬಂದರಿಗೆ ವಸ್ತು ಕಳಿಸೋದು. ಅಲ್ಲಿದ್ದ ಏನ್ ಮಾಡೋದು, ಆಂತರಿಕವಾಗಿ ಮಿಜೋರಾಂಗೆ ವಸ್ತು ಸಾಗಾಣಿಕೆ ಮಾಡೋದ್ರಿಂದ ಈಶಾನ್ಯ ರಾಜ್ಯಗಳು ನಾವು ವಸ್ತುವನ್ನು ಕೊಡ್ಬೋದು, ಈಶಾನ್ಯ ರಾಜ್ಯಗಳನ್ನ ಜನನ ಒಂದು ಸುರಕ್ಷತೆಯನ್ನು ಕಾಪಾಡಬಹುದು ಅಂತೇಳಿ ನಾವೇನ್ ಮಾಡಿದ್ರಿ, ಕಾಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ. ಇಲ್ಲಿ ಮಲ್ಟಿ ಮೋಡಲ್ ಅಂದ್ರೆ ನೋಡ್ಕೊಂಡು, ಮಲ್ಟಿ ಮೋಡಲ್ ಅಂದ್ರೆ ಈ ಯೋಜನೆ ನೋಡ್ಕೊಡಿ, ದಟ್ ಇಸ್ ನದಿಗಳ ಮೇಲಿದೆ ರೀ. ಅಂದ್ರೆ ಕಲ್ಕತ್ತಾದ ಮೇಲೆ ರೀ, ಗಂಗಾ ನದಿ ಮೇಲಿದೆ, ನದಿ ರೂಟ್ ಇದೆ. ನೆಕ್ಸ್ಟ್ ಸಿ ರೂಟ್ ಅಂದ್ರೆ ಗಲ್ಫ್ ಆಫ್, ದಟ್ ಇಸ್ ಬಂಗಾಳ ಕೊಲ್ಲಿ ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀರಿ, ರಸ್ತೆ ಅಂದ್ರೆ ಇದು ನೀರಿನ ನದಿಗಳ ನೀರಿಂದ ಸಮುದ್ರ ನೀರಿಗೆ ಬಂದಿಲ್ಲ ಅನ್ ಗೊತ್ತ್ರಿ, ರಸ್ತೆಗಳು. ಅಂದ್ರೆ ಮಲ್ಟಿ ಮೋಡಲ್ ಅಂದ್ರೆ ಬೇರೆ ಸಾರಿಗೆ ವ್ಯವಸ್ಥೆಗಳನ್ನ ಹೊಂದಿರೋದಕ್ಕೆ ಮಲ್ಟಿ ಮೋಡಲ್ ಅಂತೀವಿ ನಾವು. ಅಂದ್ರೆ ರೋಡ್ ಟ್ರಾನ್ಸ್ಪೋರ್ಟೇಶನ್, ಏರ್ ಟ್ರಾನ್ಸ್ಪೋರ್ಟೇಶನ್,
ಜಲ ಸಾರಿಗೆ ಇವನ್ನೆಲ್ಲ ಸೇರಿದಕ್ಕೆ ಏನಂತೀವಿ ನಾವು ಮಲ್ಟಿ ಮೋಡಲ್ ಅಂದ್ರೆ ಬೇರೆ ಬೇರೆ ಸಾರಿಗೆ ವ್ಯವಸ್ಥೆಗಳನ್ನ ಒಳ್ಕೊಂಡಿದ್ದಕ್ಕೆ ಮಲ್ಟಿ ಮೋಡಲ್ ಅಂತೀವಿ. ಸರ್ ಈಗ ನೋಡ್ಕೊಡಿ, ಅಂದ್ರೆ ಭಾರತ ಮತ್ತು ಮಯನ್ಮಾರ್ ಮಧ್ಯೆ ಒಂದು ಒಪ್ಪಂದ ಇದೆ, ದಟ್ ಇಸ್ ಕಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್. ಅಂದ್ರೆ ಭಾರತವು ಮಯನ್ಮಾರ್ ಅಲ್ಲಿರುವ ಒಂದು ಸಿಟ್ವೇ ಬಂದನ್ನು ಬಳಸಿಕೊಂಡು ಭಾರತದ ಈಶಾನ್ಯ ರಾಜ್ಯಗಳ ವಸ್ತುಗಳನ್ನ ಮತ್ತು ಅಲ್ಲಿಯ ಜನರಿಗೆ ಒಂದು ವ್ಯವಸ್ಥಿತ ಒದಗಿಸ್ಲಿಕ್ಕೆ ಒಂದು ಸಾಮಗ್ರಿಗಳು ಅಥವಾ ಏನೋ ಒಂದು ಇದು ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿಂದ ಹೋಗ್ತಾ. ಯಾಕಂದ್ರೆ ಈ ಪಾಯಿಂಟ್ ಏನಾದ್ರು ಬ್ಲಾಕ್ ಅಂತ ತಿಳ್ಕೊಡ್ರಿ, ನಾವು ಈಶಾನ್ಯ ರಾಜ್ಯಗಳಿಗೆ ಸಂಪೂರ್ಣ ಪ್ರಾಬ್ಲಮ್ ಅಂದ್ರೆ ಈಶಾನ್ಯ ರಾಜ್ಯಗಳು ಸಂಪೂರ್ಣವಾಗಿ ಹೋಗ್ಲಿಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಭೌಗೋಳಿಕ ಲಕ್ಷಣ. ಸೊ ಹೀಗಾಗಿ ಚೀನಾ ಯಾವಾಗಲೂ ಈ ಪೋರ್ಷನ್ ಅಂದ್ರೆ ಸಿಲಿಗುರಿ ಕಾರಿಡಾರ್ ನ ಟಾರ್ಗೆಟ್ ಮಾಡ್ತಾ ಇದೆ. ಅಲ್ಲಿಂದ ಏನಾದ್ರು ಭಾರತನ ಬ್ಲಾಕ್ ಮಾಡಿದ್ರೆ ಈಸಿಲಿ ಏನ್ ಮಾಡ್ಬೋದು ಗೊತ್ತಿಲ್ಲ, ಅವರು ಈಶಾನ್ಯ ರಾಜ್ಯಗಳನ್ನ ಕ್ಯಾಪ್ಚರ್ ಮಾಡ್ಬೋದು ಅನ್ನೋದು ಇದೆ. ಸೊ ಹೀಗಾಗಿ ಭಾರತ ನಾಳೆ ಏನಾದ್ರು ಈಶಾನ್ಯ ರಾಜ್ಯಗಳಲ್ಲಿ ಈ ಗಡಿಭಾಗದಲ್ಲಿ ತೊಂದರೆ ಆದ್ರೆ ಆಲ್ಟರ್ನೇಟಿವ್ ಬೇಕಲ್ಲ, ಅದಕ್ಕೆ ನಾವು ಮಯನ್ಮಾರ್ ದೇಶ ಜೊತೆ ಒಪ್ಪಂದ ಮಾಡ್ಕೊಂಡಿದೆ, ದಟ್ ಇಸ್ ಕಾಲದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ. ಐ ಹೋಪ್ ಅರ್ಥ ಇದೆ ಅನ್ಕೋತೀವಿ. ಬಟ್ ಈ ಕ್ವಶನ್ ಗೆ ಸರಿಯಾದ ಉತ್ತರ ದಟ್ ಇಸ್ ಇಂಡಸ್ ವಾಟರ್ ಟ್ರೀಟಿ. ಓಕೆ, ಇಲ್ ಗೋ ಬೈ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡಿ, ಇನ್ ರೆಸ್ಪಾನ್ಸ್ ಟು ಗ್ಲೋಬಲ್ ಟ್ರೇಡ್ ಟೆನ್ಷನ್ ಇಂಡಿಯಾ ಕಾಲ್ಡ್ ವಾಟ್ ಟೈಪ್ ಆಫ್ ವರ್ಲ್ಡ್ ಆರ್ಡರ್. ಸರ್ ಇಲ್ಲಿ ನೋಡ್ಕೊಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನೋಡ್ಕೊಡಿ, ಟಾಪಿಕ್ ರಿಲೇಟೆಡ್ ಹೇಳ್ಕತ್ತಾನೆ, ಹೀಗೆ ಅಂದರೆ ಇನ್ನೊಂದು ಕೇಳ್ಬಿಡ್ತಾನೆ. ಈಗ ನೋಡಿ ಸರ್, ಇಲ್ಲಿ ಪ್ರಪಂಚ ಪೂರ್ತಿ ನೋಡಿ, ಅಮೆರಿಕದಲ್ಲಿ ಒಬ್ಬ ಕ್ಯಾಪಿಟಲಿಸ್ಟಿಕ್ ಬಿಸಿನೆಸ್ ಮ್ಯಾನ್ ರಾಷ್ಟ್ರಪತಿ ಆದಾಗಿಂದ ಇಡೀ ಬೇರೆ ಬೇರೆ ದೇಶಗಳಲ್ಲಿ ತೊಂದರೆ ಆಗ್ತಾ. ಯಾಕಂದ್ರೆ ಒಬ್ಬ ಬಿಸಿನೆಸ್ ಮ್ಯಾನ್ ತನ್ನ ವಸ್ತು ತಗೊಳ್ಳಿಲ್ಲ ಅಂದ್ರೆ ಆಬ್ವಿಯಸ್ಲಿ ಸಿಟ್ ಆಗ್ತಾನೆ. ಬೆಸ್ಟ್ ಎಕ್ಸಾಂಪಲ್, ಈಗ ನಂದೊಂದು ಹೋಟೆಲ್ ಇದೆ, ನನ್ನ ಹೋಟೆಲ್ ನೀವು ಕಂಟಿನ್ಯೂ ಬರ್ತಾ ಇದ್ರಿ, ಈಗ ಸಡನ್ ನನ್ನ ಪಕ್ಕದಲ್ಲಿ ಇನ್ನೊಂದು ಹೋಟೆಲ್ ಹಾಕ್ತಾನೆ, ನೀವು ಆಸ್ ಅ ಗ್ರಾಹಕಕ್ಕೆ ಆ ಹೋಟೆಲ್ಗೆ ಹೋಗ್ತಿರ್ತೀರಿ, ನೀವು ಹೋಗ್ತಿರ್ಬೇಕು, ನಂಗೆ ಸಿಟ್ಟು ಬರುತ್ತಲ್ಲ, ನನ್ ರೆಗ್ಯುಲರ್ ಕಸ್ಟಮರ್ ಇರ್ತಿ, ನನ್ ಬಿಟ್ಟು ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಏನ್ ಮಾಡ್ತಾನ, ನನಗೆ ಹೆದರ್ಸ್ತಾನ, ಏನ್ ಮಾಡ್ತಾ ಇದೀನಿ, ಅಲ್ಲಿ ಯಾಕೆ ಹೋಗ್ತಾ ಇದೆ ಅಂತೇಳಿ. ಸೊ ಹೀಗಾಗಿ ಭಾರತ ಏನ್ ಗೊತ್ತ್ರಿ, ಇನ್ ರೆಸ್ಪಾನ್ಸ್ ಟು ಗ್ಲೋಬಲ್ ಟ್ರೇಡ್ ಟೆನ್ಷನ್ ಅಂದ್ರೆ ವಿಶ್ವದಲ್ಲಿರುವ ಅಥವಾ ಜಾಗತಿಕ ಮಟ್ಟದಲ್ಲಿ ನಡೀತಿರುವ ವ್ಯಾಪಾರದ ಟೆನ್ಷನ್ಸ್ ಗಳಿಗೆ ಭಾರತ ಯಾವ ತರ ವರ್ಲ್ಡ್ ಆರ್ಡರ್ ಬೇಕಾಯ್ತಿ, ಅಂದ್ರೆ ಯಾವ ತರ ವ್ಯವಸ್ಥೆ ಇರ್ಬೇಕಂತ ಕೇಳ್ತಾರೆ. ಇಲ್ಲಿ ನೋಡ್ಕೊಡಿ, ಬೈಪೋಲಾರ್ ವರ್ಲ್ಡ್ ಆರ್ಡರ್. ಬೈಪೋಲಾರ್ ಅಂದ್ರೆ ಏನ್ ಗೊತ್ತ್ರಿ, ಎರಡು ನೆನಪಿಟ್ಟುಕೊಂಡಿದ್ದಾನೆ, ಎರಡು ದೇಶಗಳ ಮಧ್ಯೆ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿರುವ ಸಂಬಂಧಗಳಿಗೆ ಏನಂತ ನಾವು ಬೈಪೋಲಾರ್ ಅಂತೀವಿ. ಬೈಪೋಲಾರ್ ಅಂದ್ರೆ ಬೈ ಅಂದ್ರೆ ಎರಡು ಅಂತ ಅರ್ಥ, ನೆನ್ಪಿಟ್ಕೊಡ್ರಿ. ಸರ್ ಭಾರತ ಯಾವ ತರ ವರ್ಲ್ಡ್ ಆರ್ಡರ್ ಬೇಕಾಯ್ತು, ಪ್ರಪಂಚದ ಒಂದು ಆದೇಶ ಯಾವ ತರ ಇರ್ಬೇಕಂತೇಳಿ ಈ ಕ್ವಶನ್. ಬಟ್ ನಾವು ಆಪ್ಷನ್ ವೈಸ್ ಹೋಗ್ರಿ. ಫಸ್ಟ್ ಆಪ್ಷನ್ ಬೈಪೋಲಾರ್ ವರ್ಲ್ಡ್ ಆರ್ಡರ್ ಅಂದ್ರೆ ಏನ್ ಗೊತ್ತ್ರಿ, ಎರಡು ದೇಶಗಳ ಮಧ್ಯೆ ಇರುವ ಎಕನಾಮಿಕ್ ರಿಲೇಷನ್, ಕಲ್ಚರಲ್ ರಿಲೇಷನ್, ಸೆಕ್ಯೂರಿಟಿ ರಿಲೇಷನ್ ಮತ್ತು ಪೊಲಿಟಿಕಲ್ ರಿಲೇಷನ್ ಏನಂತೀವಿ ಬೈಪೋಲಾರ್ ವರ್ಲ್ಡ್ ಆರ್ಡರ್ ಅಂತ ಹೇಳ್ತೀವಿ. ಈಗ ನೋಡ್ರಿ, ಭಾರತ ಮತ್ತು ರಷ್ಯಾ ಇಬ್ಬರಷ್ಟೇ ಏನ್ ಮಾಡತ್ತೀವಿ ನಾವು ಸಂಬಂಧ ಹೆಚ್ಚಿಗೆ ಮಾಡಕತ್ತೀವಿ, ಇದಕ್ಕೇನಂತಾರೆ ಬೈಪೋಲಾರ್ ಅಂತ ಹೇಳ್ತಾರೆ. ಬಟ್ ಭಾರತಕ್ಕೆ ಇದು ಬೇಕಾಗಿಲ್ಲ, ಬೇರೆ ಏನೋ ಬೇಕಾಗಿದೆ. ಈಗ ಅಮೆರಿಕ ಏನ್ ಹೇಳ್ತೈತ್ರಿ, ಭಾರತ ರಷ್ಯಾದಿಂದ ಜಾಸ್ತಿ ಖರೀದಿ ಮಾಡ್ತಿದೆ, ಅದಕ್ಕೆ ನಿಮ್ಮ ಮೇಲೆ ನಾನು ಟ್ಯಾರಿಫ್ ಅನ್ನ ಹಾಕ್ತಾ ಇದೀನಿ ಅಂತ ಹೇಳ್ತೀರಿ. ಬಟ್ ಇಲ್ಲಿ ಭಾರತದ ಮೇಲೆ ಮತ್ತು ರಷ್ಯಾ ಮೇಲೆ ಅಂತ ಹೇಳ್ತಿರ್ಬೇಕಾರ, ಭಾರತ ಮತ್ತು ರಷ್ಯಾ ಎರಡು ದೇಶಗಳ ಮಧ್ಯೆ ನಡೆಯುವ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ವ್ಯವಹಾರಗಳನ್ನ ನಾವು ಬೈಪೋಲಾರ್ ಅಂತಿತ್ತು, ಅಂದ್ರೆ ಎರಡು ದೇಶಗಳ ಮಧ್ಯೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಮೊನೋಪೊಲಿಸ್ಟಿಕ್ ಗ್ಲೋಬಲ್ ಡಾಮಿನೆನ್ಸ್. ಇಲ್ಲಿ ನೋಡ್ರಿ, ಮೊನೋ ಅಂದ್ರೆ ಏನ್ರಿ, ಮೊನೋ ಅಂದ್ರೆ ಸಿಂಗಲ್ ಅಂತ ಅರ್ಥ, ಮೊನೋ ಅಂದ್ರೆ ಸಿಂಗಲ್, ಒಂದೇ ಅಂತ ಹೇಳ್ತಾರೆ. ಈಗ ನೋಡ್ರಿ, ಒಂದು ಮಾರುಕಟ್ಟೆಯಲ್ಲಿ ಗೊತ್ತಿರಿ, ದಟ್ ಇಸ್ ಸ್ಪರ್ಧೆ ಇರಬೇಕು, ಅಂದ್ರೆ ಕಾಂಪಿಟೇಷನ್ ಇರಬೇಕು. ಸರ್ ಕಾಂಪಿಟೇಷನ್ ಇರಬೇಕು, ಒಂದು ಮಾರ್ಕೆಟ್ ಒಳಗೆ ನೋಡ್ಕೊಡ್ರಿ, ಕಾಂಪಿಟೇಷನ್ ಇದ್ರೆ ಏನಾಗತ್ರಿ, ಕ್ವಾಲಿಟಿ ಅಶ್ಯೂರೆನ್ಸ್ ಆಗುತ್ತೆ, ಕ್ವಾಲಿಟಿ. ನೆಕ್ಸ್ಟ್ ಬೆಲೆ ನಿಯಂತ್ರಣ ಆಗುತ್ತೆ ಮತ್ತು ಸೇವೆ ಅನ್ನೋದು ಚೆನ್ನಾಗಿ ಸಿಗ್ತತಿ. ಅಂದ್ರೆ ಮೊನೋ ಅಂದ್ರೆ ಸಿಂಗಲ್ ಅಂತ ಅರ್ಥ. ಈಗ ನೋಡ್ರಿ, ಈ ಟಾಪಿಕ್ ಅಂದ್ರೆ ಈ ಮೊನೋಪೊಲಿಸ್ಟಿಕ್ ಅಂದ್ರೆ ಏನ್ ಗೊತ್ತ್ರಿ, ಒಂದು ಮಾರುಕಟ್ಟೆಯಲ್ಲಿ ಒಂದೇ ಕಂಪನಿ ಸರ್ವಾಧಿಕಾರವನ್ನು ಅಚೀವ್ ಮಾಡೋದಕ್ಕೆ ಏನಂತಾರೆ, ಮೊನೋಪೊಲಿಸ್ಟಿಕ್ ಅಂತ ಹೇಳ್ತಾರೆ. ಅಂದ್ರೆ ಸರ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾರೆ, ಜಿಯೋದ್ರ ಫಸ್ಟ್ ಏನ್ ಮಾಡಿದ್ರು, ಫ್ರೀ ಅಂತ ಕೊಟ್ರು. ಎಲ್ಲ ನಾವು ಗ್ರಾಹಕರು ನೋಡ್ಕೊಂಡು ಜಿಯೋದಂದನ ಎಲ್ಲ ಗ್ರಾಹಕರು ಏನ್ ಮಾಡಿದ್ರು, ನಾವು ಇದಕ್ಕೆ ಅಡಿಕ್ಷನ್ ಆದಿವಿ, ನಾವು ಅಡಿಕ್ಟೆಡ್ ಟು ದಟ್ ಇಸ್ ಜಿಯೋ ರೀ. ಬರ್ತಾ ಫ್ರೀ ಇಂದ ಮಾಡಿದ 99 ರೂಪೀಸ್ ಮಾಡಿದ, ಯಾಕ ಬೇರೆ ಯಾವ್ದು ಕಾಂಪಿಟೇಷನ್ ಇರಲಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರು, 199 ಮಾಡಿದ್ರು, ಬೇರೆ ಯಾವ್ದು ಕಂಪ್ನಿ ಕಾಂಪಿಟೇಷನ್ ಇರಲಿಲ್ಲ. ನೆಕ್ಸ್ಟ್ ಏನ್ ಗೊತ್ತ್ರಿ, 299, ಬೇರೆ ಯಾವ್ದು ಕಾಂಪಿಟೇಷನ್, 399, ಬೇರೆ ಯಾವ್ದು ಕಾಂಪಿಟೇಷನ್ ಇಲ್ಲ. ಆಮೇಲೆ ನೋಡ್ಕೊಂಡು 599, 799, 1000. ಈಗ ಏನ್ ಮಾಡತ್ತಾರ ಗೊತ್ತ್ರಿ, ಕಂಪಲ್ಸರಿ 2GB ತಗೋಬೇಕು. 2GB ಅಂದಾಗ ಮಾತ್ರ ನಿಮ್ಗೆ 5G ಆಕ್ಟಿವ್ ಆಗುತ್ತೆ. ಅಂದ್ರ ಬೇರೆ ಯಾವುದೇ ಕಂಪನಿ ಇಲ್ಲ, ಅದಕ್ಕೆ ಏನ್ ಮಾಡ್ತೈತೆ, ತನ್ನ ಸರ್ವಾಧಿಕಾರ ಸಾಧಿಸ್ತಾ. ಅಂದ್ರೆ ಮೊನೋಪೊಲಿಸ್ಟಿಕ್ ಅಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಏಕವಾದ ಕಂಪನಿ ಇರ್ತಕ್ಕಲ್ಲ, ಅದಕ್ಕೆ ಮೊನೋಪೊಲಿಸ್ಟಿಕ್ ಅಂತ ಹೇಳ್ತಾರೆ. ಅಂದ್ರೆ ಈ ತರ ಇದ್ದಾಗ ಏನ್ ಗೊತ್ತ್ರಿ, ಜನರಿಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಸಿಗಲ್ಲ. ಯಾಕಂದ್ರ ನಂದೇ ಸರ್ವಿಸ್ ಯೂಸ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನನ್ ಮೇಲೆ ಡಿಪೆಂಡ್ ಆದ್ರ, ನಾ ಏನ್ ಕೊಡ್ತೇನೆ ಅದೇ ಅವ್ರಿಗೆ ಬೆಸ್ಟ್ ಸರ್ವಿಸ್ ಅನ್ಕೊಂತಾರ. ನೆಕ್ಸ್ಟ್ ನೋಡಿ, ಬೆಲೆ ಅವ್ರಿಗೆ ಇಷ್ಟ ಬಂದಂಗೆ ಬೆಲೆ ಮಾಡ್ತಾರೆ. ಸೇವೆ ಬೇಕಾದ್ರೆ ನೀವು ನೋಡ್ರಿ, ಕಸ್ಟಮರ್ ಗ್ರೀವೆನ್ಸ್ ಸಿಗಲ್ಲ,
ಚೆನ್ನಾಗಿ ರೆಸ್ಪಾಂಡ್ ಸಿಗಲ್ಲ. ಅದಕ್ಕೇನಂದ್ರೆ ಮೊನೋಪೋಲಿಸ್ಟಿಕ್. ಅಂದ್ರೆ ಬೈಪೋಲಾರ್ ಅಂದ್ರೆ ಎರಡು ದೇಶಗಳ ಮಧ್ಯೆ ಇರುವ ಈ ಸಂಬಂಧ. ನೆಕ್ಸ್ಟ್ ಮೊನೋಪೋಲಿಸ್ಟಿಕ್ ಅಂದ್ರೆ ಮಾರ್ಕೆಟ್ ಒಳಗೆ ಒಂದೇ ಕಂಪನಿ ಸರ್ವಾಧಿಕಾರ ಸಾಧಿಸೋದಕ್ಕೆ ಮೊನೋಪೋಲಿಸ್ಟಿಕ್ ಅಂತ ಹೇಳ್ತಾರೆ. ಓಕೆ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಟಾಪಿಕ್? ಓಕೆ ನೆಕ್ಸ್ಟ್ ಒನ್ ದಟ್ ಇಸ್ ಡಿ, ಐಸೋಲೇಷನಿಸ್ಟಿಕ್ ವರ್ಲ್ಡ್ ಗವರ್ನೆನ್ಸ್ ಅಂತ ಹೇಳ್ತಾರೆ. ಗವರ್ನೆನ್ಸ್ ಅಂದ್ರೆ ಆಡಳಿತ ವ್ಯವಸ್ಥೆ. ಗವರ್ನೆನ್ಸ್ ಅಂದ್ರೆ ಆಡಳಿತ ಅಂದ್ರೆ ಸರ್ಕಾರ ಮತ್ತು ಜನರ ಮಧ್ಯೆ ಒಳ್ಳೆಯ ಸಂಬಂಧ ಇದ್ದಾಗ ಅದಕ್ಕೆ ನಾವು ಆಡಳಿತ ಅಂದ್ರೆ ದ ಪೀಪಲ್ ಅಂಡ್ ಗವರ್ಮೆಂಟ್ ಇಸ್ ಹ್ಯಾವಿಂಗ್ ವೆರಿ ಗುಡ್ ಕೋಆಪರೇಷನ್, ವಿ ಕಾಲ್ ಎಸ್ ಅ ಗುಡ್ ಗವರ್ನೆನ್ಸ್ ಅಂತೀವ್ರಿ. ಸರ್ ಐಸೋ ನೋಡ್ರಿ ಹೆಸರು ನೋಡ್ಕೊಡಿ, ಐಸೋಲೇಷನಿಸ್ಟಿಕ್ ವರ್ಲ್ಡ್ ಗವರ್ನೆನ್ಸ್ ಅಂದ್ರೆ ಏನ್ ಗೊತ್ತ್ರಿ? ಅಂದ್ರೆ ಏನ್ ಗೊತ್ತ್ರಿ? ಇಲ್ಲಿ ಒಂದು ದೇಶ ಕೇವಲ ತನ್ನ ಬಗ್ಗೆ ಮಾತ್ರ ವಿಚಾರಿಸುವುದನ್ನು ಅದಕ್ಕೇನಂತಾರೆ ಗೊತ್ತ್ರಿ? ಐಸೋಲೇಷನಿಸ್ಟಿಕ್ ಅಂತ ಹೇಳಿದ್ರ ಅಂದ್ರ ಇಡೀ ಪ್ರಪಂಚ ಏನಾಗಲ್ಪ ಬರೀ ನನ್ನ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಾನೆ, ಅದಕ್ಕೆ ಐಸೋಲೇಷನ್. ಈಗ ನೋಡಿ ಅಮೆರಿಕದ ಪ್ರೆಸಿಡೆಂಟ್ ಏನ್ ಮಾಡತ್ತಾನ? ಉಳ್ಕಿದ್ರೆ ಏನಾದ್ರು ಸಫರ್ ಮಾಡಿ ಒಟ್ಟು ಅಮೆರಿಕನ್ ಅಷ್ಟ ನೋಡತ್ತಾನ. ಅಂದ್ರೆ ಇಫ್ ಎನಿ ಕಂಟ್ರಿ ಇಸ್ ಥಿಂಕಿಂಗ್ ಅಬೌಟ್ ಓನ್ಲಿ ದಟ್ ಕಂಟ್ರಿ ಇಸ್ ಕಾಲ್ಡ್ ಐಸೋಲೇಷನಿಸ್ಟಿಕ್ ಅಂತ ಹೇಳ್ತಂದ್ರೆ ಒಂದು ದೇಶ ತನ್ನ ದೇಶದ ಬಗ್ಗೆ ಮಾತ್ರ ವಿಚಾರ ಮಾಡಿದ್ರಿ, ಉಳ್ಕಿದ ಪ್ರಪಂಚ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಐಸೋಲೇಷನಿಸ್ಟಿಕ್ ಅಂತ ಹೇಳ್ತಾರೆ. ಐಸೋಲೇಷನಿಸ್ಟಿಕ್ ಅಂತ ಬೆಸ್ಟ್ ಎಕ್ಸಾಂಪಲ್ ನೀವು ಬೇಕಾದ್ರೆ ನೋಡ್ರಿ, ನಾರ್ತ್ ಕೊರಿಯಾ ಇದೀರಿ. ನಾರ್ತ್ ಕೊರಿಯಾ ಬೇರೆಯವ್ರ ಮೇಲೆ ತಲೆನೇ ಕೆಡ್ಸ್ಕೊಳಂಗಿಲ್ಲ, ಅದು ತನ್ನ ಬಗ್ಗೆ ಅಟ್ಟ ವಿಚಾರ ಮಾಡಿದ್ರಿ ನಾರ್ತ್ ಕೊರಿಯಾ ರೀ. ಈಗ ಅಮೆರಿಕ ಮಾಡ್ತಾ ಇರೋದು ಅದನ್ನಲ್ಲ, ಬಟ್ ಭಾರತಕ್ಕೆ ಈ ತರನು ಬೇಡ ನಮ್ಗೆ, ಒಂದೇ ದೇಶ ಇದು ಬೇಡಲ್ಲ. ಬೇಕಾದ್ರೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ರಷ್ಯಾ ಉಕ್ರೇನ್ ಯುದ್ಧ ಆಗ್ತಿದ್ರಿ. ಪ್ರತಿ ಸಲ ಏನ್ ಕೇಳ್ತ್ರಿ? ಭಾರತ ನಿನ್ನ ಒಪಿನಿಯನ್ ಏನು ಈ ಯುದ್ಧದ ಮೇಲೆ? ನಿನ್ನ ಒಪಿನಿಯನ್ ರಷ್ಯಾಕ್ ಸಪೋರ್ಟ್ ಮಾಡ್ತೀವಿ, ಉಕ್ರೇನ್ ಸಪೋರ್ಟ್ ಮಾಡ್ತೀವಿ. ಭಾರತ ಏನಂತ? ನಾನು ತಟಸ್ಥ ಇರುತ್ತೇನೆ. ತಟಸ್ಥ ಅಂದ್ರೆ ನಾನು ನ್ಯೂಟ್ರಲ್ ಆಗಿರ್ತೇನಪ್ಪ, ನನಗೆ ಸಂಬಂಧ ಇಲ್ಲ. ಅಂದ್ರೆ ರಷ್ಯಾ ಉಕ್ರೇನ್ ವಿರುದ್ಧ ಮಾತಾಡ್ತಿರುವಾಗ ಇಂಡಿಯಾಗ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಭಾರತವು 2021-22 ಅಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ ಇತ್ರಿ. ಅಂದ್ರೆ ಇಂಡಿಯಾ ವಾಸ್ ದ ನಾನ್ ಪರ್ಮನೆಂಟ್ ಮೆಂಬರ್ ಫಾರ್ 2021-22 ಇನ್ ದಟ್ ಇಸ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವ ಭದ್ರತೆ. ಪ್ರತಿ ಸಲ ಭಾರತಕ್ಕೆ ಅದಾಗ ಏನತ್ರಿ? ನಾನ್ ನ್ಯೂಟ್ರಲ್ ಆಗಿ ಬಿಡ್ತೇನಪ್ಪ. ಅಂದ್ರೆ ಯಾವ ದೇಶ ತನ್ನ ಬಗ್ಗೆ ಅಷ್ಟೇ ವಿಚಾರ ಮಾಡ್ತೈತಿ, ಅದಕ್ಕೇನಂತಾರೆ? ಐಸೋಲೇಷನಿಸ್ಟಿಕ್ ಅಂತ ಹೇಳ್ತಾರೆ. ಈಗ ಅಮೆರಿಕ ಮಾಡ್ತಾ ಇರೋದು ಅದನ್ನೇ, ನಾರ್ತ್ ಕೊರಿಯಾ ಮಾಡ್ತಾ ಇರೋದು, ಚೀನಾ ಮಾಡ್ತಾ ಇರೋದು ಅದನ್ನೇ. ಈ ಸಮಯದಲ್ಲಿ ಭಾರತವು ಕೂಡ ಇದೇ ತರ ಆಗ್ಬೇಕಂದ್ರೆ ಸರ್ ಈಗ ಫೆಸ್ಟಿವಲ್ಸ್ ಬರ್ತಾ ಇದಾವು. ಸರ್ ಫೆಸ್ಟಿವಲ್ಸ್ ಬರ್ತದೆ, ದೀಪಾವಳಿ, ದಸರಾ, ಈ ಫೆಸ್ಟಿವಲ್ ನೋಡ್ಕೊಡಿ ಪ್ಲೀಸ್. ಆಸ್ ರೀಸೆಂಟ್ಲಿ ನರೇಂದ್ರ ಮೋದಿ ಸೆಡ್, ಸರ್ ನೋಡ್ಕೊಡಿ, ನಮ್ಮ ಪೊಲಿಟಿಕಲ್ ಡಿಬೇಟ್ ಆಂತರಿಕವಾಗಿ ಏನೇ ಇರಲಿ, ಎಸ್ ವಿ ಹ್ಯಾವ್ ಸಮ್ ಡಿಫರೆನ್ಸ್ ವಿತ್ ಪೊಲಿಟಿಕಲ್ ಪಾರ್ಟಿ ಐಡಿಯಾಲಜಿ ವಿತ್ ಇನ್ ಅವರ್ ನೇಷನ್, ಬಟ್ ನೇಷನ್ ಫಸ್ಟ್, ದೇಶ ಫಸ್ಟ್. ಹೀಗಾಗಿ ರೀಸೆಂಟ್ಲಿ ನರೇಂದ್ರ ಮೋದಿ ಅವರು ಬಿಹಾರದ ಒಂದು ಚುನಾವಣೆ ರ್ಯಾಲಿ ಒಂದು ಮಾತು ಹೇಳ್ತಾರೆ, ಸರ್ ಫೆಸ್ಟಿವಲ್ ಟೈಮ್ ನಲ್ಲಿ ಇಂಡಿಯಾದಲ್ಲಿ ಹೈಯೆಸ್ಟ್ ಪರ್ಚೇಸಿಂಗ್ ಮಾಡೋದು. ಈಗ ಒಬ್ಬ ದೇಶ ಆಗಿ ನಾನು ಒಬ್ಬ ಸೆಂಟ್ರಲ್ ಗವರ್ಮೆಂಟ್ ಆಗಿ ಈ ದೇಶದ ವಸ್ತುಗಳನ್ನ ತಗೋಬೇಡಿ ಅಂತ ಓಪನ್ ಆಗಿ ಹೇಳೋ ಪರಿಸ್ಥಿತಿ ಈಗಿಲ್ಲ. ಅಂದ್ರೆ ಈಗ ನೋಡ್ರಿ ಆ ಟೈಮಲ್ಲಿ ನೋಡಿ ಗಲ್ವಾನಿಯಲ್ಲಿ ಕ್ಲಾಶ್ ಆದಾಗ 2021 ಬೈಕಾಟ್ ಚೈನೀಸ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ನಾವು, ಯಾಕಂದ್ರೆ ಅಲ್ಟರ್ನೇಟಿವ್ ನನಗೆ ಅಮೆರಿಕದ ಪ್ರಾಡಕ್ಟ್ ಇತ್ತು. ಬಟ್ ಈ ಟೈಮಲ್ಲಿ ನಾನು ಓಪನ್ ಆಗಿ ಆಸ್ ಅ ಗವರ್ಮೆಂಟ್ ಪ್ರಧಾನಮಂತ್ರಿ ಚೀನಾ ವಸ್ತುಗಳನ್ನ ಬೈಕಾಟ್ ಮಾಡ್ರಿ ಅಂತ ಹೇಳಕ್ ಆಗಲ್ಲ, ಅಮೆರಿಕ ವಸ್ತು ಬೈಕಾಟ್ ಮಾಡ್ರಿ ಅಂತ ಹೇಳಕ್ ಆಗಲ್ಲ. ಆದ್ರೆ ಮೋದಿಜಿ ಅವ್ರು ಏನ್ ಹೇಳಿದ್ರು ಗೊತ್ತ್ರಿ? ಸರ್ ಇಟ್ಸ್ ಆಲ್ ಡಿಪೆಂಡ್ ಆನ್ ದ ಕಸ್ಟಮರ್ಸ್. ಅಂದ್ರೆ ನಮ್ಮ ಮೇಲೆ ಡಿಪೆಂಡ್ ಹೋಗ್ಲಿ. ಅಂದ್ರೆ ನೀವು ದೀಪಾವಳಿ, ದಸರಾ ಫೆಸ್ಟಿವಲ್ ಹೈಯೆಸ್ಟ್ ಸೇಲ್ ಆಗೋದು, ವಸ್ತುಗಳು ಖರೀದಿ ಮಾಡೋದು ಜನ ಇದೇ ಹಬ್ಬದ ಟೈಮ್ ಅಲ್ಲ. ನೀವು ಖರೀದಿ ಮಾಡ್ತಿರ್ಬೇಕಾರೆ ಆ ವಸ್ತು ಮೇಡ್ ಇನ್ ಇಂಡಿಯಾ ಇದ್ದರೆ ತಗೊಳ್ರಿ. ಅಂದ್ರೆ ಸರ್ ಎಲ್ಲಾ ಟೈಮ್ನಾಗ ನೋಡ್ರಿ ಗವರ್ಮೆಂಟ್ ಮಾಡ್ಬೇಕಂತಿಲ್ಲ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಶೋ ಅವರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಅವರ್ ನೇಷನ್. ನಮ್ಮ ದೇಶದ ಮೇಲೆ ನಮ್ಮ ಜವಾಬ್ದಾರಿತೆ ನಾವು ಒಬ್ಬ ಪೌರನಾಗಿ ಹೇಳ್ಬೇಕಂದ್ರೆ ನೋಡಿ, ಇಲ್ಲಿ ನೋಡ್ರಿ ಕಾಂಗ್ರೆಸ್ ಬಿಜೆಪಿ ಅಂತಿಲ್ಲ ರೀ. ಇದರಲ್ಲಿ ದಿಸ್ ಇಸ್ ದ ಸಿಚುವೇಶನ್ ವೇರ್ ಇಂಡಿಯಾ ಹ್ಯಾಸ್ ಟು ಫೋಕಸ್ ಆನ್ ಇಟ್ಸ್ ಡೆವಲಪ್ಮೆಂಟ್. ನಮ್ಮ ದೇಶದ ಆಂತರಿಕ ಅಭಿವೃದ್ಧಿ ಯಾವಾಗ ಆಗತ್ರಿ? ನಮ್ಮ ದೇಶದ ವಸ್ತುಗಳನ್ನ ನಾವು ಖರೀದಿ ಮಾಡಿದ್ಮೇಲೆ ಆಂತರಿಕ ಅಭಿವೃದ್ಧಿ ಆಗುತ್ತೆ. ನಮ್ಮ ದೇಶದ ವಸ್ತುಗಳನ್ನ ಖರೀದಿ ಮಾಡ್ಬೇಕಂದ್ರ ಜನಕ್ಕೆ ಅವೇರ್ನೆಸ್ ಇರಬೇಕು. ಸೊ ಹೀಗಾಗಿ ಮೋದಿಜಿ ಅವ್ರು ಏನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ? ಸರ್ ಏನೇ ಖರೀದಿ ಮಾಡ್ಬೇಕಾರೆ ಪ್ಲೀಸ್ ಮೇಕ್ ಶೋರ್ ದಟ್ ಅದು ಮೇಡ್ ಇನ್ ಇಂಡಿಯಾ, ನಮ್ಮ ದೇಶದಲ್ಲಿ ತಯಾರಾಗಿದೆ. ಯು ಕೆನಾಟ್ ಸೇ ದಟ್ ಯಾಕೆ ಗವರ್ಮೆಂಟ್ ನೀನ ಮಾಡ್ಕೋಗಂತ ಹೇಳಲ್ರಿ. ಗವರ್ಮೆಂಟ್ ಅಂದ್ರೆ ವಿ ಆರ್ ದ ಗವರ್ಮೆಂಟ್, ರೈಟ್? ಸಮ್ಟೈಮ್ಸ್ ವಿ ಹ್ಯಾವ್ ಟು ಆಕ್ಟ್ ಆಸ್ ಅ ರೆಸ್ಪಾನ್ಸಿಬಲ್. ದಟ್ಸ್ ವೈ ಫೆಸ್ಟಿವಲ್ ಟೈಮ್ ಏನೇ ವಸ್ತು ತಗೋಬೇಕಾದ್ರೆ ಮೇಡ್ ಇನ್ ಇಂಡಿಯಾದ ತಗೊಳ್ರಿ. ಅಂದ್ರೆ ನಮ್ಮ ರೊಕ್ಕ ನಮ್ಮಲ್ಲಿ ಉಳಿದಾಗ ನಮ್ಮ ದೇಶ ಅಭಿವೃದ್ಧಿ ಹೊಂದತಿ. ನಾವು ಇನ್ನೊಬ್ರು ವಸ್ತು ಮೇಲೆ ಡಿಪೆಂಡ್ ಆಗಿದ್ದಕ್ಕಲ್ಲ ಎವ್ರಿ ಪರ್ಸನ್ ಇಸ್ ಟಾರ್ಗೆಟಿಂಗ್ ಅವರ್ ಗವರ್ಮೆಂಟ್ಸ್. ಅಂದ್ರೆ ಸರ್ ಇಲ್ಲಿ ನೋಡ್ರಿ, ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ, ಈಗ ದೇಶ ಫಸ್ಟ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಹೋಗ್ಬೇಕ್ರಿ. ಎಸ್ ವಿ ಕ್ಯಾನ್ ಹ್ಯಾವ್ ಅ ಡಿಬೇಟ್ ಆಸ್ ಅ ನೋಡ್ರಿ ಕಾಂಗ್ರೆಸ್ ಗವರ್ಮೆಂಟ್ ಆಸ್ ಅಪೋಸಿಷನ್ ಡಿಬೇಟ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಈಗಿನ ಸಿಚುವೇಶನ್ ನಾವು ಫಸ್ಟ್ ಕಂಟ್ರಿನ ಪ್ರೊಟೆಕ್ಟ್ ಮಾಡ್ಬೇಕ್ರಿ. ಸೊ ದಟ್ಸ್ ವೈ ನೇಷನ್ ಫಸ್ಟ್ ರಿಮೈನಿಂಗ್ ರೆಸ್ಟ್. ದಟ್ಸ್ ವೈ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳ್ತಾರೆ ಡ್ಯೂರಿಂಗ್ ದ 2000 ಪಾರ್ಲಿಮೆಂಟ್ ಸೆಷನ್.
ಒಂದು ಮಾತು ಇದ್ದಾರೆ ಅಂದ್ರೆ ओके पार्टी आती रहेंगे जाती रहेंगे बिगड़ती रहेंगे बनती रहेंगे लेकिन देश हमेशा एक रहना चाहिए देश का लोकतंत्र रहना चाहिए ಅಂತ ಒಂದು ಮಾತು ಇದ್ದಾರೆ ಅಂದ್ರೆ ನೇಷನ್ ಫಸ್ಟ್ ಅಂತ ಸೊ ಹೀಗಾಗಿ ಈ ತರ ಆಗೋದು ಈ ಸದ್ಯದ ಮಟ್ಟಿಗೆ ನಾವು ತಟಸ್ಥ ಅಂದ್ರ ನಮ್ಮ ಆಂತರಿಕ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡ್ಬೇಕು ಹೊರತು ನಾವು ಬೇರೆ ಅಲ್ಲ ಸೊ ಹೀಗಾಗಿ ಇದು ಕೂಡ ಅಲ್ಲ ಬಟ್ ಈ ಗವರ್ಮೆಂಟ್ ಆಫ್ ಇಂಡಿಯಾ ಏನಂತ್ರಿ ವರ್ಲ್ಡ್ ಆರ್ಡರ್ ಕೇಳ್ತ್ರಿ ಸರ್ ದಟ್ ಇಸ್ ಓಕೆ ಒನ್ ಸೆಕೆಂಡ್ ಎರೇಸ್ ಮಾಡ್ಬಿಡ್ತಾನೆ ಸೊ ಸದ್ಯ ಭಾರತ ಸರ್ಕಾರ ಏನಂತ ಬೇಡಿಕೆ ಅಂದ್ರೆ ಯಾವ ತರ ಆರ್ಡರ್ ನ ಬೇಡಿಕೆ ಮಾಡಿದ್ ಗೊತ್ತ್ರಿ ದಟ್ ಇಸ್ ಮಲ್ಟಿಪೋಲಾರ್ ವರ್ಲ್ಡ್ ಆರ್ಡರ್ ಅಂದ್ರೆ ಮಲ್ಟಿ ಅಂದ್ರೆ ಏನ್ರಿ ಅಂದ್ರೆ ಹಲವು ದೇಶಗಳು ಸೇರ್ಕೊಂಡು ರಾಜಕೀಯವಾಗಿ ಅಂದ್ರೆ ಪೊಲಿಟಿಕಲಿ ಎಕನಾಮಿಕಲಿ ನೆಕ್ಸ್ಟ್ ಕಲ್ಚರಲಿ ಮತ್ತು ಸೆಕ್ಯೂರಿಟಿ ಈ ಸಮಸ್ಯೆಗಳನ್ನ ನಾವು ಹಲವು ದೇಶಗಳು ಸೇರ್ಕೊಂಡು ಚರ್ಚೆ ಮಾಡುವ ಟೈಮ್ ಇದೆ ಇದು ಆದ್ರೆ ಈಗ ಏನ್ ಮಾಡ್ತೀರಿ ಅಮೆರಿಕ US ವಿರುದ್ಧ ಯಾರು ಹೋಗ್ತಾರ ಅವ್ರಿಗೆ ಏನ್ ಹೇಳ್ತಾರ ಸ್ಯಾಂಕ್ಷನ್ ಅನ್ನತಾನ ನೀವು ರಷ್ಯಾ ಜೊತೆ ವ್ಯಾಪಾರ ಮಾಡಿದ್ರೆ ನಿಮಗೂ ಸ್ಯಾಂಕ್ಷನ್ ಅನ್ನತಾನ ಸೊ ಹೀಗಾಗಿ ಈ ಸಮಯದಲ್ಲಿ ಈ ಪರಿಸ್ಥಿತಿಯಲ್ಲಿ ನೋಡ್ಕೊಡ್ರಿ ಭಾರತ ಅಂದ್ರೆ ಜಾಗತಿಕ ವ್ಯಾಪಾರ ಉದ್ಯೋಗಿಸಲು ಪ್ರತಿಕ್ರಿಯೆಯಾಗಿ ಭಾರತವು ಯಾವ ರೀತಿಯ ವಿಶ್ವ ಕ್ರಮಕ್ಕೆ ಅಂದ್ರೆ ಯಾವ ತರ ಅಂದ್ರೆ ಹಲವು ದೇಶಗಳು ಸೇರ್ಕೊಂಡು ಡಿಸೈಡ್ ಮಾಡೋಣ ಬರೀ ಅಮೆರಿಕ ಒಂದೇ ಡಿಸೈಡ್ ಮಾಡೋದು ಸರಿಯಲ್ಲ ಅಂದ್ರೆ ಆ ತರ ವ್ಯವಸ್ಥೆ ಬೇಡ ನಮಗೆ ಎಲ್ಲಾ ದೇಶ ಬೇರೆ ದೇಶಗಳು ಕುತ್ಕೊಂಡು ಎಲ್ಲಾ ದೇಶಕ್ಕೆ ಒಳ್ಳೇದಾಗೋ ಬಗ್ಗೆ ಥಿಂಕ್ ಮಾಡೋಣ ಅದಕ್ಕೆ ಆಸ್ ಪರ್ ಕ್ವಶನ್ ದಟ್ ಇಸ್ ಮಲ್ಟಿಪೋಲರ್ ಐ ಹೋಪ್ ಈ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ ಅನ್ಕೊಂತಾನೆ ಯಾಕಂದ್ರೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಈಗಿನ ಪರಿಸ್ಥಿತಿ ಯಾಕೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅಂದ್ರೆ ನಾವು ಬೇರೆ ದೇಶಗಳ ವಸ್ತು ಮೇಲೆ ಬಹಳ ಅವಲಂಬನೆ ಆಗಿದೆ ಪ್ಲೀಸ್ ರಿಮೆಂಬರ್ ಸನ್ ಓಕೆ ವಿತ್ ದಿಸ್ ಗೋ ಬೈ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ India recently responded to tariff threats ಅಂದ್ರೆ ಇಲ್ಲಿ ನೋಡ್ಕೊಡಿ ತೆರಿಗೆ ಏನ್ ಗೊತ್ತ್ರಿ ತೆರಿಗೆ ಏನಂತಾರೆ ಥ್ರೆಟ್ಸ್ ಅಂದ್ರೆ ಏನ್ರಿ ದಟ್ ಇಸ್ ಬೆದರಿಕೆ ಅಂದ್ರೆ ತೆರಿಗೆಯ ಬೆದರಿಕೆ ಅಂತ ಹೇಳ್ತಾರೆ ಫ್ರಮ್ ಡೊನಾಲ್ಡ್ ಟ್ರಂಪ್ ರಿಲೇಟೆಡ್ ಟು ಇಂಪೋರ್ಟ್ಸ್ ಫ್ರಮ್ ವಿಚ್ ಕಂಟ್ರಿ ಅಂದ್ರೆ ಡೊನಾಲ್ಡ್ ಟ್ರಂಪ್ ಯಾವ ದೇಶದಿಂದ ಭಾರತ ತರಿಸ್ಕೊಂಡ್ರೆ ನಿಮ್ಮನ್ನ ಅಂದ್ರೆ ನಿಮ್ ಮೇಲೆ ವಸ್ತು ಹಾಕ್ತೇನೆ ಅಂತ ಹೇಳ್ತಾರೆ ಐ ಥಿಂಕ್ ಪ್ರೀವಿಯಸ್ ಅಂದ್ರೆ ನಿನ್ನೆ ಕ್ಲಾಸ್ ನೋಡ್ಕೊಡಿ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಪ್ಲೀಸ್ ಅದಕ್ಕೆ ತನ್ನ ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ತಗೊಂಡ್ರೆ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೇನ್ ಕಸ್ಟಮ್ ಟ್ಯಾಕ್ಸ್ ಅಂದ್ರೆ ಎಕ್ಸೈಸ್ ಟ್ಯಾಕ್ಸ್ ಅಂದ್ರೇನು ಯಾಕೆ ರಷ್ಯಾ ಭಾರತ ಮಾಡಿದ್ಯಾ ಇದು ಏನಿದೆ ಟ್ಯಾರಿಫ್ ರಿಲೇಟೆಡ್ ಇದೆ ಸೊ ಇವಾಗ ನೋಡ್ಕೊಡಿ ಯು ಎಸ್ ಎ ಇಲ್ಲಿ ಏನಂತ್ರಿ ರಷ್ಯಾ ಇದೆ ಇಲ್ಲಿ ಭಾರತ ಇದೆ ಇಲ್ಲಿ ನೋಡ್ಕೊಡಿ ಭಾರತ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಅಂದ್ರೆ ಆಬ್ವಿಯಸ್ ನಾವೇನ್ರಿ ಬಳಕೆಯಲ್ಲಿ ಜಾಸ್ತಿ ಇರ್ತೀವಿ ಒಂದಾನ ಟೈಮ್ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಗೊತ್ತ್ರಿ ಅಮೆರಿಕದಿಂದ ವಸ್ತು ತರಿಸ್ಕೊಂಡ್ರೆ ಅಮೆರಿಕದಿಂದ ನಾವೇನ್ ಮಾಡ್ತೀವಿ ವಸ್ತುಗಳನ್ನ ನಾವು ತರಿಸ್ತೀವಿ ಬಟ್ ಇವಾಗ ಭಾರತ ಏನ್ ಮಾಡ್ತೀವಿ ಗೊತ್ತ್ರಿ ತನ್ನ ಎಲ್ಲ ಶಕ್ತಿ ಉತ್ಪಾದನೆಗಾಗಿ ತನ್ನ ನೋಡ್ರಿ ಫಸ್ಟ್ ಏನ್ ಮಾಡ್ತೀನಿ ಗೊತ್ತ್ರಿ ದಟ್ ಇಸ್ ಶಕ್ತಿ ಅಂತ ಬರ್ತಾನೆ ದಟ್ ಇಸ್ ಎನರ್ಜಿ ನೆಕ್ಸ್ಟ್ ಏನ್ ಬರ್ತಾನ ಭದ್ರತೆ ದಟ್ ಇಸ್ ಡಿಫೆನ್ಸ್ ಇವಾಗ ನೋಡ್ಕೊಡಿ ಸರ್ ನಾವು ಅಮೆರಿಕದಿಂದ ತರ್ಸ್ಕೊಂತಿರುವ ಈಗ ಭಾರತ ಅಮೆರಿಕನ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಏನ್ರಿ ರಷ್ಯಾದಿಂದ ಹೇಳ್ತೀರಿ ಬೇಕಾದ್ರೆ ನೀವು ನೋಡ್ಕೊಡಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಸ್ಟಾರ್ಟ್ ಆದ್ಮೇಲೆ ರಷ್ಯಾ ಮಾಡ್ತೀರಿ ನಮ್ಮಿಂದ ಯಾರಾದ್ರೂ ಕಚ್ಚಾ ತೈಲ ತಗೊಂಡು ನಾವು ನಿಮ್ಗೆ 50% ಸಬ್ಸಿಡಿ ಕೊಡ್ತೇನೆ ಅಂತೀವಿ ಇಲ್ಲಿ ನೋಡ್ರಿ ಇಲ್ಲಿ ಬರ್ತೀನಿ ಇಲ್ಲಿ ನೋಡ್ರಿ ಬಿಫೋರ್ ರಷ್ಯಾ ಅಂಡ್ ಉಕ್ರೇನ್ ಯುದ್ಧ ಸರ್ ಭಾರತ ಆ ಟೈಮಲ್ಲಿ ಕೇವಲ 0.2% ಮಾತ್ರ ಕಚ್ಚಾ ತೈಲ ನಾವು ಭಾರತ ರಷ್ಯಾದಿಂದ ತರಿಸ್ಕೊಂತಿತ್ತು ಆದರೆ ಪ್ರಸ್ತುತ ನೋಡಿ ಭಾರತ 40% ಕಚ್ಚಾ ತೈಲವನ್ನು ಎಲ್ರಿ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ ನೆಕ್ಸ್ಟ್ ನೋಡ್ಕೊಡಿ ಸರ್ ಪ್ರಪಂಚದ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳು ಅತಿ ಹೆಚ್ಚು ಆಮದು ಮಾಡಿಕೊಳ್ಳೋ ದೇಶ ಫಸ್ಟ್ ಬರೋದೇನು ಗೊತ್ತ್ರಿ ಭಾರತ ರೀ ನೆನಪಿಟ್ಕೊಂಡಿದ್ನ ಸೆಕೆಂಡ್ ಬರೋದೇ ಅಂದ್ರೆ ದಟ್ ಇಸ್ ಸೌದಿ ಅರೇಬಿಯಾ ಥರ್ಡ್ ಪ್ಲೇಸಿಗೆ ಬರೋದೇ ಅದ್ರಿ ಕತಾರ್ ಪ್ರಪಂಚದ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳ ಆಮದು ಮಾಡಿಕೊಳ್ಳೋ ದೇಶದಲ್ಲಿ ಇಂಡಿಯಾ ಟಾಪ್ ಇದ್ರಿ ಇಂಡಿಯಾ ಅದೇ ಬೇಕಾದ್ರೆ ನೋಡ್ರಿ ಅದೇ ನೀವು 2024-25 ಭಾರತ ಅತಿ ಹೆಚ್ಚು ಯಾವ ದೇಶದಿಂದ ಆಮದು ಮಾಡ್ಕೊ ಇವೆಲ್ಲ ಡೇಟಾ ಇಂಪಾರ್ಟೆಂಟ್ ರೀ ನೋಡ್ರಿ ರಷ್ಯಾದಿಂದ ಅತಿ ಹೆಚ್ಚು ಯುದ್ಧ ಸಾಮಗ್ರಿ ಅಂದ್ರೆ ಟೋಟಲ್ 36% ಯುದ್ಧ ಸಾಮಗ್ರಿ ನಾವು ರಷ್ಯಾದಿಂದ ತರಿಸ್ಕೊಂಡ್ರಿ ಸೆಕೆಂಡ್ ಯಾವ್ದಿದೆ ಫ್ರಾನ್ಸ್ 33% ಅಲ್ಲಿಂದ ತಗೊಂಡಿವ್ರಿ ಇವೆಲ್ಲ ಡೇಟಾ ನಿಮ್ಗೆ ಎಸ್ಸೆಗೆ ಭಾಳ ಯೂಸ್ ಥರ್ಡ್ ಪ್ಲೇಸ್ಗೆ ಯಾವ್ದ್ರಿ ಅಮೆರಿಕ ಇದೀರಿ ಅಮೆರಿಕ ಎಷ್ಟು ಗೊತ್ತ್ರಿ ಬರೀ 8%. ಇವಾಗ ಅಮೆರಿಕಕ್ಕೆ ಒಬ್ಬ ಬಿಸ್ನೆಸ್ ಮ್ಯಾನ್ ಒಬ್ಬ ರಾಷ್ಟ್ರಪತಿ ಬಂದಾನ ಅವ ಈಗ ನೋಡಿ ತನ್ನ ವಸ್ತು ಮಾರ್ಬೇಕು ನೋಡಿ ಇಲ್ಲಿ ನೋಡಿ ರಷ್ಯಾ ನೋಡಿ ಯುದ್ಧ ಸಾಮಗ್ರಿಗಳಲ್ಲಿ ಭಾರತ ರಷ್ಯಾದಿಂದ ಜಾಸ್ತಿ ತಗೊಳತ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಯುದ್ಧ ಸಾಮಗ್ರಿ ಬೇಕಾದ್ರೆ ನೀವು ಕಚ್ಚಾ ತೈಲ ನೋಡ್ರಿ 2024-25 ಭಾರತ ಹೊತ್ತು ಅತಿ ಹೆಚ್ಚು ತಗೊಂಡಿದೆ ಅದು ಫಸ್ಟ್ ರಷ್ಯಾ ಆಗಿದೆ ನೋಡ್ರಿ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಮುಂಚೆ ಬರೀ 0.2 ಇದೀವಿ ನಾವು ರಷ್ಯಾದಿಂದ ಈಗ 40% ತಗೊಂತೀವಿ ಸೆಕೆಂಡ್ ಪ್ಲೇಸ್ಗೆ ಯಾವ್ದಿದೆ ದಟ್ ಇಸ್ ಇಸ್ರೇಲ್ ನಾಟ್ ಇಸ್ರೇಲ್ ದಟ್ ಇಸ್ ಇರಾಕ್ ಥರ್ಡ್ ಪ್ಲೇಸ್ ಏನಿದೆ ಗೊತ್ತ್ರಿ ದಟ್ ಇಸ್ UAE
4th ಪ್ಲೇಸ್ ಬೇಕಾದ್ರೆ ನೋಡ್ರಿ ಸೌದಿ ಅರೇಬಿಯಾ. ಕಚ್ಚಾ ಲೆಕ್ಕ ನಮ್ಮಲ್ಲಿ 2ನೇ ಅತಿ ದೊಡ್ಡ ರಸ್ತೆ ಸಾರಿಗೆ ರೈಲು ಸಾರಿಗೆ. ಅಂದ್ರ ಕಚ್ಚಾ ತೈಲದಾಗ ರಷ್ಯಾದಿಂದ ಜಾಸ್ತಿ ತಗೊಳತ್ತೀವಿ ನಾವು, ಯುದ್ಧ ಸಾಮಗ್ರಿಗಳಲ್ಲಿ ರಷ್ಯಾದಿಂದ ಜಾಸ್ತಿ ತಗೊಳತ್ತೀವಿ ನಾವು. ಮತ್ತ ಅಮೆರಿಕ ಕಡಿಮೆ ಮಾಡಿಲ್ಲ, ಅದಕ್ಕೆ ಅಮೆರಿಕಕ್ಕೆ ವಸ್ತು ಸೇಲ್ ಆಗ್ತಾ ಇಲ್ಲ, ಅದಕ್ಕೆ ಅಮೆರಿಕಕ್ಕೆ ಜಲಸ್ಪಿಲ್ ಐತಿ. ಅದಕ್ಕೆ ಏನಾಗ್ತಾರ ನೋಡ್ರಿ, ಭಾರತ ನೀವು ರಷ್ಯಾದಿಂದ ಏನಾದ್ರೂ ಇವನ್ನ ತಗ್ಗಿಸ್ಲಿಲ್ಲ ಅಂದ್ರೆ ನಿಮಗೆ ನನ್ನ ವಸ್ತುಗಳ ಮೇಲೆ ಹೆದರಿಕೆ ಆಗ್ತಾನೆ. ಹೆದರಿಕೆ ಅಂದ್ರೆ ನಾನು ಎಲ್ಲ ಕಂಪ್ನಿಗಳು ಏನ್ ಮಾಡ್ತೇನೆ, ವಾಪಸ್ ಕರೆಸ್ಕೊಂತಾನೆ. ಅಂದ್ರೆ ಕಂಪ್ನಿಗಳು ಏನ್ ಮಾಡ್ತೇನೆ, ದೇರ್ ಇಸ್ ಡಿಸ್ ಇನ್ವೆಸ್ಟ್ಮೆಂಟ್ ಮಾಡಿಸ್ತೇನೆ. ನನ್ನ ಕಂಪ್ನಿ ಏನ್ ಕಳ್ಸಿಲ್ಲ, ಆಪಲ್ ಟೆಸ್ಲಾ ಕಳ್ಸಿಲ್ಲ, ಡಿಸ್ ಇನ್ವೆಸ್ಟ್ಮೆಂಟ್. ನಿಮ್ಮಿಂದ ಏನ್ ನಾವು ಮೆಡಿಸಿನ್ ತಗೊಂತೀವಲ್ಲ, ಮೆಡಿಸಿನ್ ತಗೊಂತಿಲ್ಲ, ಯಾಕಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಲಸಿಕೆ ತಯಾರು ಮಾಡ್ಕೊಂಡಿ ನಮ್ಮ ಇಂಡಿಯಾದಾಗ ಅದು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಭಾರತ್ ಬಯೋಟೆಕ್ ಇದೆ ರೀ, ನೆಕ್ಸ್ಟ್ ಜೈಡಸ್ ಕ್ಯಾಡಿಲಾ ಇದೆ, ನೆಕ್ಸ್ಟ್ ಜಮ್ಕೋ ವ್ಯಾಕ್ ಅನ್ನೋ ಜನೋವಾ ಫಾರ್ಮಟಿಕಲ್ ಅಂತ. ಅಂದ್ರೆ ಅತಿ ಹೆಚ್ಚು ವ್ಯಾಕ್ಸಿನ್ ಇಲ್ಲ ರೆಡಿ ಆಗ್ತವೆ. ಅಂದ್ರೆ ನೀನು ರಷ್ಯಾದಿಂದ ಕಡಿಮೆ ಮಾಡಲಿಲ್ಲ ಅಂದ್ರೆ ನಾನು ನಿಮಗೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಇದರಿಂದ ಭಾರತ ನಿರುದ್ಯೋಗ ಸಮಸ್ಯೆ. ಈ ಟೈಮಲ್ಲಿ ಇಂಡಿಯಾ ರಷ್ಯಾ ಜೊತೆ ಹೆಂಗ್ ಪ್ಲಾನ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ರೀ. ಹಾಗಾಗಿ ಇವನ್ನೆಲ್ಲಾ ನಿಷೇಧ ಮಾಡ್ಬೇಕಂದ್ರೆ ಡೊನಾಲ್ಡ್ ಟ್ರಂಪ್ ನ ಯಾಕೆ ಮಾಡ್ತಾನೆ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇವೆಲ್ಲ ಡೇಟಾ ಇಂಪಾರ್ಟೆಂಟ್. ದೀಸ್ ಡೇಟಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ದೀಸ್ ಡೇಟಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಹಾಗಾದ್ರೆ ನಿಮ್ಗೆ ಇನ್ನೊಂದು ಎಕ್ಸಾಮ್ ಪರವಾಗಿ ಏನ್ ಕೇಳ್ತಾನೆ ಗೊತ್ತ್ರಿ, ಕೇಳಿ. ನಿಮ್ಮ ಎಕ್ಸಾಮ್ ಪರವಾಗಿ ಇನ್ನೊಂದು ಏನ್ ಕೇಳ್ತಾನಂದ್ರೆ, ನೆನಪಿಟ್ಟುಕೊಡ್ರಿ ಸರ್, ನಿಮ್ಮ ಎಕ್ಸಾಮ್ ಪರವಾಗಿ 2017ರಲ್ಲಿ ಅಮೆರಿಕ ಯು ಎಸ್ ಎ ಒಂದು ಕಾಯ್ದೆನ ತಂದಿದೆ. ಆ ಕಾಯ್ದೆ ಹೆಸರು ಏನಂತಾರೆ, ಕಾಟ್ಸಾ. ನೆನಪಿಟ್ಟುಕೊಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಮೊದಲಿಗೆ ರಾಷ್ಟ್ರಪತಿ ಆಗಿದ್ದ 2000. ಕಾಟ್ಸಾ ಅಂದ್ರೆ ಏನ್ ಗೊತ್ತ್ರಿ, ದಟ್ ಇಸ್ ಕೌಂಟರಿಂಗ್, ವಿಸ್ತಾರೂಪ ಕೇಳ್ಬೋದು, ಕೌಂಟರಿಂಗ್ ಅಮೇರಿಕಾಸ್ adversaries through ಸ್ಯಾಂಕ್ಷನ್ ಆಕ್ಟ್ ಅಂತಂದ್ರೆ ಇಲ್ಲಿ ನೋಡ್ಕೊಡ್ರಿ ಪ್ಲೀಸ್, ಈ ಕಾಯ್ದೆ ನೆನಪಿಟ್ಕೊಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಏನ್ ಗೊತ್ತ್ರಿ, 2016ಕ್ಕೆ ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿಗೆ ನೋಡ್ರಿ ರಾಷ್ಟ್ರಪತಿ ಆದ ಅಮೆರಿಕದ್ದು. ಅವ ಬಂದ್ಬಿಡ್ಲಿ ಏನ್ ಮಾಡ್ತಾನೆ ಗೊತ್ತ್ರಿ, 2005ಕ್ಕೆ ಒಂದು ಕಾಯ್ದೆ ತರ್ತಾನೆ. ಯಾಕಂದ್ರೆ ನಮ್ಮಲ್ಲಿ ಹೆಂಗ ಸಂಸತ್ ಅಂತೀವಲ್ಲ, ಅಮೆರಿಕದಲ್ಲಿ ಅಂತಾರೆ ಸೆನೆಟ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಪಾರ್ಲಿಮೆಂಟ್ಗೆ ನಾವು ಸೆನೆಟ್ ಅಂತೀವಿ. ಬಂದ್ ಏನ್ ಮಾಡ್ತಾನೆ ಗೊತ್ತಿ, ಒಂದು ಕಾಯ್ದೆ ತರ್ತಾನೆ, ಕಾರ್ಡ್ಸ್ ಅಂತ ಏನ್ರಿ, ಕೌಂಟರಿಂಗ್ ಅಂದ್ರೆ ಹೆದರಿಸೋದು. ಕೌಂಟರಿಂಗ್ ನೋಡ್ರಿ, ಅಮೇರಿಕಾಸ್ ಅಡ್ವರ್ಸ್ ಅಂದ್ರೆ ಏನ್ರಿ, ಶತ್ರುಗಳು. ಅಂದ್ರೆ ಯಾರಾದ್ರೂ ಈ ಕಾಯ್ದೆ ಅಂದ್ರೆ ಅಮೆರಿಕದ ಪಾರ್ಲಿಮೆಂಟ್ ಅಂದ್ರೆ ಸೆನೆಟ್ ಯಾರನ್ನಾದ್ರೂ ತನ್ನ ದೇಶದ ಅಡ್ವೈಸ್ ಅಂದ್ರೆ ಅಮೆರಿಕವು ಯಾರನ್ನಾದ್ರೂ ತನ್ನ ದೇಶದ ಅಂದ್ರೆ ತನ್ನ ಶತ್ರು ಎಂದು ಗುರುತಿಸಿದರೆ ಅಂದ್ರೆ ಸರಿ, ಕೌಂಟರಿಂಗ್ ಅಮೆರಿಕನ್ ಅಡ್ವೈಸರ್ ಥ್ರೂ ಸ್ಯಾಂಕ್ಷನ್ ಆಕ್ಟ್. ಸ್ಯಾಂಕ್ಷನ್ ಅಂದ್ರೆ ನಿರ್ಬಂಧನೆ ಇರೋದು. ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ, ಈ ಕಾಯ್ದೆ ಅಮೆರಿಕ ದೇಶವು ಯಾವುದಾದ್ರೂ ದೇಶವನ್ನು ತನ್ನ ಶತ್ರು ಎಂದು ಈ ಕಾಯ್ದೆ ಅಡಿಯಲ್ಲಿ ಸೇರಿಸಿದರೆ ಅಂತ ದೇಶಗಳೊಂದಿಗೆ ಅಮೆರಿಕದ ಮೇಲೆ ಅವಲಂಬನೆ ಇರುವ ದೇಶಗಳು ವ್ಯಾಪಾರ ಮಾಡುವಂತಿಲ್ಲ. ನಿಷೇಧ ಹೇಳ್ತಾನೆ. ಅಂದ್ರೆ ಪ್ಲೀಸ್ ಟೈಟ್ ಕೌಂಟರಿಂಗ್ ಅಮೆರಿಕನ್ ಅಡ್ವೈಸರ್ ಥ್ರೂ ಸ್ಯಾಂಕ್ಷನ್ ಆಕ್ಟ್ ಅಂದ್ರೆ 2017ರಲ್ಲಿ ಅಮೆರಿಕ ಒಂದು ಕಾಯ್ದೆ ಪಾಸ್ ಮಾಡ್ತಿದ್ರಿ. ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾನವ, ಅಮೆರಿಕ ಯಾವುದಾದ್ರೂ ದೇಶವನ್ನು ತನ್ನ ಶತ್ರು ಎಂದು ಈ ಕಾಯ್ದೆ ಅಡಿಯಲ್ಲಿ ಸೇರಿಸಿದರೆ ಅಂತ ದೇಶಗಳೊಂದಿಗೆ ಉಳಿದ ದೇಶಗಳು ವ್ಯಾಪಾರ ಮಾಡುವಂತಿಲ್ಲ. ಮಾಡಿದರೆ ಅಮೆರಿಕ ಅವ್ರ ಮೇಲೆ ಏನ್ ಮಾಡ್ತದ್ರಿ, ಈ ತರ ವ್ಯಾಪಾರದ ಬೆದರಿಕೆ ಹಾಕ್ತೈತಿ ಅಂತ ಹೇಳಿದ್ರು. ಈಗ ಭಾರತ ಮತ್ತು ರಷ್ಯಾಕ್ಕೆ ಯಾಕೆ ಹೇಳ್ತಾನ, ಭಾರತ ನೋಡಿ, ರಷ್ಯಾದಿಂದ ಭಾರತ ಅತಿ ಹೆಚ್ಚು ಯುದ್ಧ ಸಾಮಗ್ರಿ ಇಲ್ಲೇ ತಗೊಂಡೇನು. ಜಸ್ಟ್ ಎಕ್ಸಾಂಪಲ್ S-400 ಬ್ರಹ್ಮೋಸ್ ಮಿಸೈಲ್ ಡಿಸೈನ್ ತಗೊಂಡಿ ನಾವು. ನೆಕ್ಸ್ಟ್ ನೋಡಿ MiG-29 ಯುದ್ಧ ವಿಮಾನ ತಗೊಂಡಿ. ಸೊ ಹೀಗಾಗಿ ನೋಡ್ಕೊಡಿ, ಅಂದ್ರೆ ಅಮೆರಿಕನ್ ಹೇಳ್ತ ಈಗ ನಾನು ರಷ್ಯಾ ದೇಶವನ್ನು ನನ್ನ ಶತ್ರು ಎಂದು ಘೋಷಿಸುತ್ತೇನೆ. ಹೀಗಾಗಿ ರಷ್ಯಾದಿಂದ ಯಾರು ಏನು ಖರೀದಿ ಮಾಡ್ಬೇಡ್ರಿ ಅಂತೇಳಿ ಇಂಡಿಯಾ ಮೇಲೆ ಪ್ರೆಷರ್ ಹಾಕ್ತಾನೆ. ನಿಮ್ಮ ಎಕ್ಸಾಮಿನೇಷನ್ಗೆ ಇವೆಲ್ಲ ಸ್ಟಾರ್ಟಿಂಗ್ ಬರ್ಬೋದು, ಕಾರ್ಡ್ಸ್ ಮೇಲೆ ಕೇಳೋ ಚಾನ್ಸ್ ಇದೆ. ಪ್ಲೀಸ್ ರಿಮೆಂಬರ್. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಇಸ್ ದ ರೈಟ್ ಆನ್ಸರ್. ಅಂದ್ರೆ ಭಾರತ ಯಾವ ದೇಶದಿಂದ ಆಮದು ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಬೆದರಿಕೆಯನ್ನು ಇತ್ತೀಚೆಗೆ ಹೇಳಿದ್ದಾರೆ. ದಟ್ ಇಸ್ ರಷ್ಯಾ. ಅಂದ್ರೆ ರಷ್ಯಾ ದೇಶವನ್ನು ಅಮೆರಿಕ ತನ್ನ ಕಾಯ್ದೆ ಅಡಿಯಲ್ಲಿ ತನ್ನ ಶತ್ರು ಎಂದು ಸೇರಿಸಿದ್ದಾರೆ. ಅಂದ್ರೆ ಕಾಡ್ಸಾರಿ. ಯಾಕಂದ್ರೆ ಭಾರತ ನೋಡ್ರಿ, ಈಗ 4 ವರ್ಷದಲ್ಲಿ ಭಾರತ ಅಮೆರಿಕದಿಂದ ಕೈ ಬಿಟ್ಟು ರಷ್ಯಾದಿಂದ ಜಾಸ್ತಿ ವ್ಯಾಪಾರ ಮಾಡ್ತೀವಿ. ಅದು ಯುದ್ಧ ಸಾಮಗ್ರಿ ಇರ್ಬೋದು, ನೈಸರ್ಗಿಕ ಅನಿಲ ಇರ್ಬೋದು, ಅಥವಾ ಕಚ್ಚಾ ತೈಲ ಇರ್ಬೋದು. ಈಗ ರಷ್ಯಾ ಯಾಕೆ ಮಾಡತ್ತದ್ರಿ, ಯುದ್ಧ ಸಮಯದಲ್ಲಿ ಮತ್ತೆ ಅದಕ್ಕೆ ಹಣ ಬೇಕಲ್ಲ, ಉಕ್ರೇನ್ ಮೇಲೆ ದಾಳಿ ಮಾಡ್ಲಿಕ್ಕೆ ವೆಪನ್ಸ್ ಮತ್ತೆ ರೊಕ್ಕ ಬೇಕಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ನನ್ನ ಜೊತೆ ಯಾರಾದ್ರೂ ವ್ಯಾಪಾರ ಮಾಡಿದ್ರೆ ನಿಮ್ಗೆ 50% ಸಬ್ಸಿಡಿ ಕ್ರೂಡ್ ಆಯಿಲ್. ಸರ್ ಈಗ ನೋಡಿ, ನೀವೇ ವಿಚಾರ ಮಾಡ್ರಿ, ನೀವೇ ಕಮೆಂಟ್ ಬಾಕ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಭಾರತ ದೇಶವು ಪ್ರಪಂಚದಲ್ಲಿ ಅತಿ ಹೆಚ್ಚು 2ನೇ ಅತಿ ದೊಡ್ಡ ರಸ್ತೆ ಸಾರಿಗೆ, 4ನೇ ಅತಿ ದೊಡ್ಡ ರೈಲು ಸಾರಿಗೆ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂದಾಗ ಈ ಸಮಯದಲ್ಲಿ ನಮಗೆ ಯಾರು ಬೆಸ್ಟ್ ಡೀಲ್ ಕೊಡ್ತಾರಲ್ಲ ಮತ್ತೆ ಅವ್ರ ಜೊತೆ ಸಂಬಂಧ ಮಾಡಿಸೋದು ಸರಿಯೋ ತಪ್ಪು? ಸೊ ನೀವೇ ಕಮೆಂಟ್ ಮಾಡ್ರಿ. ಅಂದ್ರೆ ಈಗ ರಷ್ಯಾ ಮತ್ತು ಭಾರತ ಸಂಬಂಧ ಹೆಚ್ಚಿಗೆ ಆಗಿರೋದ್ರಿಂದ ಇದು ನೀವು ಸರಿಯೋ ತಪ್ಪಂತೀರಿ. ಇವಾಗ ಅಮೆರಿಕನ್ ಹೇಳ್ತಾರೆ, ಇಲ್ಲ ನನ್ನ ವಸ್ತು ತಗೋ,
ಓಕೆಪ್ಪ ನಿನ್ನ ವಸ್ತು ತಗೊಂತೀನಿ, ನೀನು 100 ರೂಪಾಯಿ ವಸ್ತು ಮಾರಾಕತಿ ಪ್ರತಿ ಸಲ ನಮ್ಮ ಜನಕ್ಕೆ ಹೊರತು ಬರತ್ತಲ್ಲ, ಅದೇ ರಷ್ಯಾದ್ರೆ ಏನಂತ 50 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರ. ಸರ್ ಆಸ್ ಅ ಇಂಪೋರ್ಟಿಂಗ್ ಕಂಟ್ರಿ ಆಲ್ವೇಸ್ ಐ ಆಮ್ ಗೋಯಿಂಗ್ ಟು ಸೈನ್ ಡೀಲ್ ವಿತ್ ದ ಬೆಸ್ಟ್ ಆಫರ್ಸ್, ರೈಟ್? ಆ ಡೀಲ್ ಬೇಕಾದ್ರೆ ನೀನಾ ಕೊಡು, ನಾವ ತಗೊಂತೀನಿ ನಿನ್ ಕಡೆ. ಸರ್ ಈಗ ನೋಡ್ರಿ, ಭಾರತ ತನ್ನ ಬಗ್ಗೆ ವಿಚಾರ ಮಾಡೋದು ತಪ್ಪಿಲ್ಲ ಅಂತ ಹೇಳ್ತಾನೆ. ಸೊ ನಿಮಗೆ ಹೆಂಗ ಅನಿಸ್ತದ್ರಿ ಈ ಟೈಮಲ್ಲಿ ಭಾರತ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹೆದರ್ಬೇಕಾ, ರಷ್ಯಾದಿಂದ ವ್ಯಾಪಾರವನ್ನು ಕಡಿಮೆ ಮಾಡ್ಬೇಕಾ? ಪ್ಲೀಸ್ ಕಮೆಂಟ್ ಮಾಡಿ ನಿಮ್ ಬಾಕ್ಸ್. ಯಾಕಂದ್ರೆ ಯುವರ್ ಒಪಿನಿಯನ್ ಆಲ್ಸೋ ಕೌಂಟ್ಸ್. ನಿಮ್ಮ ಒಪಿನಿಯನ್ ಕೂಡ ಬಹಳ ಕೌಂಟ್ ಆಗುತ್ತೆ. ಸೊ ಪ್ಲೀಸ್ ರಿಮೆಂಬರ್ ಸಮ್ ಆಸ್ ಪರ್ ದಿಸ್ ಕ್ವಶನ್ ದಟ್ ಇಸ್ ದ ರೈಟ್ ಆನ್ಸರ್. ಸರ್ ನೋಡ್ರಿ, ಇಲ್ಲಿ ನಾನು ಪರೀಕ್ಷೆ ದೃಷ್ಟಿಯಿಂದ ಹೇಳ್ತಾ ಇದೀನಿ. ಇದೇ ಟಾಪಿಕ್ ಮೇಲೆ ಒಬ್ಬ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಬೇರೆ ತರ ವಿಡಿಯೋ ಮಾಡ್ಬೇಕಾಗತ್ರಿ. ಅಂದ್ರೆ ಬೇರೆ ತರ ವಿಡಿಯೋ ಮಾಡ್ಬೇಕಂದ್ರೆ ಇವೆಲ್ಲ ಡೇಟಾ ಬರೆಯೋ ಅವಶ್ಯಕತೆ ಇಲ್ಲ ನನಗೆ. ಜಸ್ಟ್ ಐ ಶುಡ್ ಹ್ಯಾವ್ ಜಿಯೋ ಪೊಲಿಟಿಕಲಿ ಹೇಳ್ಬೇಕಾಯ್ತು. ಬಟ್ ನನಗೆ ಇಲ್ಲಿ ವಿಷಯದ ಜೊತೆಗೆ ನನಗೆ ಏನ್ ಗೊತ್ತಿಲ್ಲ, ಇದೆ ಈ ಟಾಪಿಕ್ ಜೊತೆಗೆ ನನಗೆ ಎಕ್ಸಾಮ್ ರಿಲೇಟೆಡ್ ಹೇಳ್ಬೇಕಾಯ್ತು. ದಟ್ಸ್ ವೈ ಐ ಹ್ಯಾವ್ ಕವರ್ಡ್. ಐ ಹೋಪ್ ಈ ಲಿಂಕ್ ಇಷ್ಟ ಆಗಿದೆ ಅನ್ಕೊಂಡ್ರೆ. ನಿಮ್ಗೆ ಲೈಕ್ ಆತಂದ್ರೆ ನಿಮ್ಮ ಒಪಿನಿಯನ್ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಯು ಕ್ಯಾನ್ ಗಿವ್ ಯುವರ್ ಕಮೆಂಟ್ ಆನ್ ಯುವರ್ ಯು ಕ್ಯಾನ್ ಗಿವ್ ಯುವರ್ ಕಮೆಂಟ್ ಇನ್ ಕಮೆಂಟ್ ಬಾಕ್ಸ್. ಅಂದ್ರೆ ನಿಮ್ಮ ಕಮೆಂಟ್ ಏನು ಅಂದ್ರೆ ಇದು ಸ್ವಲ್ಪ ಆದ್ರೂ ಅರ್ಥ ಆಗಿದೆ ಅಂತ ವೇಟ್ ಮಾಡ್ತೀನಿ. ಕಮೆಂಟ್ ಬಾಕ್ಸ್ ನೋಡ್ತಿರ್ತೇನೆ, ನಿಮ್ಮ ಫೀಡ್ಬ್ಯಾಕ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋಸ್ ಮಾಡ್ತಿರ್ತೇನೆ. ಸೊ ಪ್ಲೀಸ್ ರಿಮೆಂಬರ್ ಸಮ್. ಓಕೆ, ನೆಕ್ಸ್ಟ್ ಒನ್. ಓಕೆ, ಹೂ ಅಮಾಂಗ್ ದಿ ಫಾಲೋಯಿಂಗ್ ಇಂಡಿಯನ್ ಆಫೀಷಿಯಲ್ ಇಸ್ ಶೆಡ್ಯೂಲ್ ಟು ವಿಸಿಟ್ ರಷ್ಯಾ ಇನ್ ಆಗಸ್ಟ್? ಅಂದ್ರೆ ನೋಡ್ರಿ ಸರ್, ದಿಸ್ ಇಸ್ ದ ಟೈಮ್. ನಾವು ಎಷ್ಟು ಅಲರ್ಟ್ ಆಗಿ ಬೇಗ ಆಕ್ಷನ್ ತಗೊಂತೀವಿ ಅಷ್ಟು ಬೆಟ್ರಿ. ಅದಕ್ಕೆ ನೋಡ್ರಿ ಸರ್, ಆಗಲೇ ನೋಡ್ಕೊಡಿ ಈ ತಿಂಗಳು ನೋಡ್ರಿ, ಈ ವಾರದಲ್ಲಿ ಓಕೆ ಅಜಿತ್ ದೋವಲ್ ದಟ್ ಇಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, NSA ಅಂದ್ರೆ ನಮ್ಮ ರಾಷ್ಟ್ರೀಯ ಭದ್ರತೆಯ ಒಂದು ಸಲಹೆಗಾರ ಯಾರು? ಅಜಿತ್ ದೋವಲ್ ಇದ್ದಾರೆ. ನೆಕ್ಸ್ಟ್ ಎಸ್ ಜೈಶಂಕರ್ ಸಾಹೇಬ್ ಯಾರು? ದಟ್ ಇಸ್ ಮಿನಿಸ್ಟರ್ ಫಾರ್ ಎಕ್ಸ್ಟರ್ನಲ್ ಅಫೇರ್ಸ್, ಅಂದ್ರೆ ವಿದೇಶಾಂಗ ಸಚಿವರು. ವಿದೇಶಾಂಗ ಸಚಿವರು ಏನಂತೀವಿ? ವಿ ಕಾಲೇಜ್ ದಟ್ ಇಸ್ ರಾಜದೂತರು ಅಂದ್ರ ಈಸ್ ಗೋಯಿಂಗ್ ಟು ರಿಪ್ರೆಸೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಇಂಟರ್ನ್ಯಾಷನಲ್ ಲೆವೆಲ್. ಅಂದ್ರೆ ಸರ್ ಈ ತಿಂಗಳಲ್ಲಿ ನಮ್ಮ ದೇಶದ ರಾಷ್ಟ್ರೀಯ ಭದ್ರತೆಯ ಅಡ್ವೈಸರ್ ಆದ ಸಲಹೆಗಾರ ಅಜಿತ್ ದೋವಲ್ ಅವರು ಈ ವಾರದಲ್ಲಿ ಹೋಗ್ತಾ ಇದ್ದಾರೆ, ರಷ್ಯಾಗೆ ಮೀಟ್ ಆಗ್ತಾರೆ. ನೆಕ್ಸ್ಟ್ ಇದೇ ತಿಂಗಳು ಅಂದ್ರೆ ಸೆಕೆಂಡ್ ವೀಕ್ ಅಲ್ಲಿ ಎಸ್ ಜಯಶಂಕರ್ ಸಾಹೇಬರು ರಷ್ಯಾಗೆ ವಿಸಿಟ್ ಮಾಡೋದಿದ್ರಿ. ಸರ್ ದಿಸ್ ಇಸ್ ದ ಟೈಮ್ ಟು ರಿಟಾಲಿಯೇಟ್. ಅಂದ್ರೆ ಇಲ್ಲಿ ನೋಡಿ, ನಾವು ಲಾಂಗ್ ಟರ್ಮ್ ರಿಲೇಷನ್ ಗೆ ಹೊಟ್ಟು ಬೀಳಾರ್ದನ್ನು ನಾವು ನೋಡ್ತೀವಿ. ಇಲ್ಲಿ ಹಂಗೆ ಹುಂಬುಗುತ್ತಿಗೆ ಮಾಡಿದ್ರೆ ನಡಲ್ಲ. ವಿ ಕೆನಾಟ್ ಟೇಕ್ ಡೈರೆಕ್ಟ್ಲಿ ಆಕ್ಷನ್. ಸ್ವಲ್ಪ ಇಲ್ಲಿ ಸ್ಮೂತ್ ಆಗಿ ನಾವು ಸ್ಲೋಲಿ ಅಮೆರಿಕ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಮಾಡ್ಬೇಕಂದ್ರ ಇನ್ನು 2-3 ವರ್ಷದಲ್ಲಿ ಸ್ಲೋಲಿ ಮಾಡ್ಬೇಕಾಗುತ್ತೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಒಂಥರ ಸೈಕೋಟಿಕ್ ಬಿಹೇವ್ ಮಾಡ್ತಾ ಇದ್ರಿ. ಅದನ್ನ ಆ ವರ್ಡ್ ಯೂಸ್ ಮಾಡಿದ್ರೆ ಎಷ್ಟು ಸರಿಯೋ ತಪ್ಪು ಗೊತ್ತಿಲ್ಲ. ಬಟ್ ಸಿ ಹಿ ವಾಂಟೆಡ್ ಟು ಬಿ ಅ ಡಿಕ್ಟೇಟರ್. ಅಲ್ರಿ, ನಿನ್ ವಸ್ತು ನಾ ತಗೊಳ್ಳಿ ಅಂದ್ರೆ ಹೌ ಕ್ಯಾನ್ ಯು ಸೇ ದಟ್ ನೀವೆಲ್ಲ ನನ್ನ ವಸ್ತು ತಗೊಂತ ಇಲ್ಲ, ನಿಮ್ ಮೇಲೆ ಹೆದರಿಕೆ ಹಾಕ್ತೇನೆ ಅಂತ. ಸರ್ ದಿಸ್ ಇಸ್ ದ ಮಾಡರ್ನ್ ಏರಾ ರೀ. ನಾನು ಬೆಸ್ಟ್ ಆಫರ್ ಎಲ್ಲಿ ಕೊಡ್ತಾನೆ ಅಲ್ಲಿ ಹೋಗ್ತಾನೆ ಅಂತ ಹೇಳ್ತಾನೆ. ಸರ್ ಆಸ್ ಅ ಕನ್ಸ್ಯೂಮರ್ ಐ ವಿಲ್ ಗೋ ದಿ ಕಂಟ್ರಿ ವೇರ್ ಐ ಕ್ಯಾನ್ ಗೆಟ್ ಅ ಬೆಸ್ಟ್ ಡೀಲ್. ಸೊ ಪ್ಲೀಸ್ ರಿಮೆಂಬರ್. ಅಂದ್ರೆ ಈಗ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್, ಅಜಿತ್ ದೋವಲ್ ಮತ್ತು ಎಸ್ ಜಯಶಂಕರ್ ಸಾಹೇಬರು ಹೋಗ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನಿದೆ? ನ್ಯೂಲಿ ಕನ್ಸ್ಟ್ರಕ್ಟೆಡ್ ದಟ್ ಇಸ್ ಕರ್ತವ್ಯ ಭವನ. ಬಿಕಾಸ್ ನೋಡ್ಕೊಡ್ರಿ, ಯಾಕಂದ್ರೆ ನಾವು ಪಾರ್ಲಿಮೆಂಟ್ ಬಿಲ್ಡಿಂಗ್ ಚೇಂಜ್ ಮಾಡಿದ್ವಲ್ರಿ. ಯಾಕಂದ್ರೆ ಹಳೆ ಬ್ರಿಟಿಷ್ ಕಟ್ಟಿದ್ದು ಸಿಸ್ಟಮ್ ಅಲ್ಲಿ ನಾವು ಇರಕ್ಕಲ್ಲ. ಯಾಕಂದ್ರೆ ಸರ್ 2027ಕ್ಕೆ ದಟ್ ಇಸ್ 82ನೇ ವಿಧಿ ಅಡಿಯಲ್ಲಿ ನೋಡ್ರಿ, ದಟ್ ಇಸ್ ಡಿಲಿಮಿಟೇಷನ್ ಆಯೋಗ ರಚನೆ ಆಗೋದಿದೆ. ಅಂದ್ರೆ 5ನೇ ಬಾರಿಗೆ ಡಿಲಿಮಿಟೇಷನ್ ಆಯೋಗ ಏನ್ರಿ? ಇದು ಭಾರತದಲ್ಲಿರುವ ಲೋಕಸಭೆ ಮತ್ತು ವಿಧಾನಸಭೆಯ ಸೀಟುಗಳ ಹಂಚಿಕೆನ ಡಿಸೈಡ್ ಮಾಡ್ತಾರೆ. ಏನ್ ಗೊತ್ತ್ರಿ? ಎಷ್ಟು ಗಾತ್ರದ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ MLA ಇರಬೇಕು, MP ಇರ್ಬೇಕಂತೇಳಿ ಇವ್ರು ನಿರ್ಧಾರ ಮಾಡ್ತಾರೆ. ನೆಕ್ಸ್ಟ್ ಎಷ್ಟು ಜನಸಂಖ್ಯೆಗೆ ಇರ್ಬೇಕು ಅನ್ನೋದು ಈ ಆಯೋಗ ಡಿಸೈಡ್ ಮಾಡ್ತಾರೆ. ಅದಕ್ಕೆ ನೋಡ್ಕೊಡ್ರಿ, ನಮ್ಮ ಸಂವಿಧಾನದಲ್ಲಿ ಗರಿಷ್ಠ ಸೀಟ್ ಎಷ್ಟು ಕೊಟ್ಟಾರಿ? ಲೋಕಸಭೆಗೆ 552. ಇದು ಫೈನಲ್ ಅಲ್ಲ, ಅಂದ್ರೆ ಸಮಯ ಬಂದಾಗ ಚೇಂಜ್ ಮಾಡಬಹುದು. ಅದಕ್ಕೆ ನೋಡ್ರಿ, ಹೊಸ ಜಿಲ್ಲೆಗಳಾಗಿದವು. ಈಗ ನೋಡ್ರಿ, ಕರ್ನಾಟಕಕ್ಕೆ ನೋಡ್ರಿ 31 ಜಿಲ್ಲೆಗಳು ಕರ್ನಾಟಕದಲ್ಲಿ ಇದ್ರು ಕೂಡ ಕೇವಲ ಲೋಕಸಭೆಯಲ್ಲಿ 28 ಸೀಟ್ ಅದಾವು. ಗದಗ ಹಾವೇರಿ ಸೇರಿ ಒಂದಿದೆ ರೀ. ನೆಕ್ಸ್ಟ್ ಯಾದಗಿರಿಗೆ ಇನ್ನೂ ಕೊಟ್ಟಿಲ್ಲ. ವಿಜಯನಗರ ಜಿಲ್ಲೆ ಆಗಿದೆ, ಅದಕ್ಕೊಂದು ಡಿಸ್ಟ್ರಿಕ್ಟ್ ಆಫೀಸ್ ಇಲ್ಲ ಮತ್ತು ಜಿಲ್ಲಾಧಿಕಾರಿ ಇಲ್ಲ ಮತ್ತು MP ಇಲ್ಲ. ಸೊ ಹೀಗಾಗಿ 2027 ನಂತರ ಮತ್ತೊಮ್ಮೆ ಡಿಲಿಮಿಟೇಷನ್ ಆಯೋಗ ರಚನೆಯಾಗಿ ಅವರು ಎಷ್ಟು ಜನಸಂಖ್ಯೆಗೆ ಒಬ್ಬ MLA MP ಇರಬೇಕು, ಎಷ್ಟು ಗಾತ್ರಕ್ಕೆ ಒಂದು MLA MP ಸ್ಥಾನ ಕೊಡ್ಬೇಕಂತೇಳಿ ಡಿಲಿಮಿಟೇಷನ್ ಆಯೋಗ ಇದು ಮಾಡ್ತಾರೆ. ಸೊ ಹೀಗಾಗಿ ಸೀಟ್ಗಳು ಹೆಚ್ಚಿಗೆ ಆಗ್ತಿರೋದ್ರಿಂದ ನಾವು ಹಳೆ ಬಿಲ್ಡಿಂಗ್ ತೆಗೆದಾಕಿ ಹೊಸ ಬಿಲ್ಡಿಂಗ್ ನ ಸೀಟ್ ಹೆಚ್ಚಿಗೆ ನೋಡ್ರಿ. ಒಬ್ಬ MP ಬಂದಿರ್ತಾನೆ ಲೋಕಸಭೆಗೆ. ಈ ವಿಜಯನಗರ MP ಅವರು ಹೊಸದಾಗಿ ಚುನಾಯಿತರಾಗಿ ಪಾರ್ಲಿಮೆಂಟ್ ಇಲ್ಲಪ್ಪ ಸೀಟ್ ಇಲ್ಲ, ಬೇರೆ ಕಡೆ ಕುಂದ್ರ ಅನ್ನಕ್ ಬರಲ್ಲ. ಬಿಕಾಸ್ ಹಿ ಈಸ್ ಆಲ್ಸೋ ರಿಪ್ರೆಸೆಂಟಿಂಗ್ ಒನ್ ಕಾನ್ಸ್ಟಿಟ್ಯೂನ್ಸಿ. ಸೊ ಹೀಗಾಗಿ ನಮ್ಮ ಪಾರ್ಲಿಮೆಂಟ್ ಸದನದ ಗಾತ್ರನ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಹೀಗಾಗಿ ನೋಡ್ಕೊಳ್ಳಿ, ಕರ್ತವ್ಯ ಭವನದ ಏನು ಗೊತ್ತಿದೆ? ದಟ್ ಇಸ್ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ನ ಭಾಗವಾಗಿದ್ದೀರಿ. ಸೊ ಪ್ಲೀಸ್ ರಿಮೆಂಬರ್ ಸಮ್. ನೆಕ್ಸ್ಟ್ ಒನ್. Okay, the Kerala High Court criticized Kerala University authority over the suspension of which of the official. ಇಲ್ಲಿ ನೋಡ್ಕೊಡ್ರಿ, ಒಂದು ಸ್ಮಾಲ್ ಆಗಿ ಒಂದು ಹೇಳ್ತೇನೆ. ಇಲ್ಲಿ ನೋಡ್ರಿ,
ಒಬ್ಬ ಯೂನಿವರ್ಸಿಟಿ ಇದೆ ರೀ, ಕೇರಳದಲ್ಲಿ ಒಂದು ಯೂನಿವರ್ಸಿಟಿ, ಆ ಯೂನಿವರ್ಸಿಟಿ ಒಬ್ಬ ರಿಜಿಸ್ಟರ್ ಇರ್ತಾನ. ಸ್ಟೂಡೆಂಟ್ಸ್ ಒಂದು ಇವೆಂಟ್ ಆರ್ಗನೈಸ್ ಮಾಡಿರ್ತಾರೆ. ಸ್ಟೂಡೆಂಟ್ಸ್ ಒಂದು ಸ್ಟೂಡೆಂಟ್ಸ್ ಒಂದು ಇವೆಂಟ್ ಆರ್ಗನೈಸ್ ಮಾಡಿರ್ತಾರೆ. ಆರ್ಗನೈಸ್ ಮಾಡಿದಾಗ ನೋಡ್ಕೊ ಅಲ್ಲಿ ಏನ್ ಮಾಡ್ತಾರೆ ಗೊತ್ತ್ರಿ, ಭಾರತ ಮಾತೆ ಅಂದ್ರೆ ಸ್ಟೂಡೆಂಟ್ಸ್ ಯೂನಿವರ್ಸಿಟಿ ಒಳಗ ಒಂದು ಇವೆಂಟ್ ಆರ್ಗನೈಸ್ ಮಾಡಿರ್ತಾರೆ. ಇವೆಂಟ್ ಆರ್ಗನೈಸ್ ಮಾಡಿದಾಗ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಭಾರತ ಮಾತೆದ ಒಂದು ಫೋಟೋ ಇಟ್ಕೊಂಡು ಇನಾಗ್ರೇಷನ್ ಫಂಕ್ಷನ್ ರೆಡಿ ಮಾಡ್ತಾರೆ. ಅವಾಗ ಇದನ್ನ ನೋಡ್ಕೊಂಡು ಅಲ್ಲಿ ಇದ್ದ ರಿಜಿಸ್ಟರ್ ಅಂದ್ರೆ KS ಅನಿಲ್ ಒಬ್ಬ ರಿಜಿಸ್ಟರ್ ಏನ್ ಮಾಡ್ತಾನೆ ಗೊತ್ತ್ರಿ, ರಿಜಿಸ್ಟರ್ ಅಂದ್ರೆ ಆ ಇವೆಂಟ್ ನ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಅಂದ್ರೆ ಇದು ಯೂನಿವರ್ಸಿಟಿ ರೂಲ್ಸ್ ಅಗೇನೆಸ್ಟ್ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ, ಆ ಇವೆಂಟ್ ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಇದ್ರ ಸಿಟ್ಟಿಗೆ ಏನ್ ಮಾಡ್ತಾರೆ ಗೊತ್ತ್ರಿ, ಆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇವನ್ ಅನಿಲ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿಬಿಡ್ತಾನೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇಲ್ಲಿ ನೋಡ್ರಿ, ಸ್ಟೂಡೆಂಟ್ಸ್ ಒಂದು ಇವೆಂಟ್ ನ ಆರ್ಗನೈಸ್ ಮಾಡಿರ್ತಾರೆ. ಎಲ್ಲಿ, ದಟ್ ಇಸ್ ಕೇರಳದಲ್ಲಿ, ಕೇರಳ ಯೂನಿವರ್ಸಿಟಿಲಿ ಸ್ಟೂಡೆಂಟ್ ಒಂದು ಇವೆಂಟ್ ನ ಆರ್ಗನೈಸ್ ಮಾಡಿರ್ತಾರೆ. ಆ ಇವೆಂಟ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೆ, ಭಾರತ ಮಾತೆ ಅಂದ್ರೆ ದಟ್ ಇಸ್ ಮದರ್ ಲ್ಯಾಂಡ್ ರೀ. ಭಾರತ ಮಾತೆ ಅಂದ್ರೆ ಭಾವಚಿತ್ರನ ಹಾಕಿರ್ತಾರ ಸ್ಟೇಜ್ಗೆ. ಇದನ್ನ ನೋಡಿ ಏನ್ ಮಾಡ್ತಾನೆ, ರಿಜಿಸ್ಟರ್ ರಿಜಿಸ್ಟರ್ ಇಲ್ಲ, ಇದು ಯೂನಿವರ್ಸಿಟಿ ರೂಲ್ಸ್ ಅಗೇನ್ಸ್ಟ್ ಐತೆ ಅಂತ ಏನ್ ಮಾಡ್ತಾರೆ, ಈ ಇವೆಂಟ್ ನ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಇಲ್ಲಿ ಏನ್ ಅರ್ಥ ಮಾಡಿ, ಆಸ್ ಆಸ್ಪಿರೆಂಟ್ ನಮಗೆ ಅಧಿಕಾರ ಹಂಚಿಕೆ ನೋಡ್ಬೇಕಾಯ್ತು ನಾವು. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಯಾವ್ದಾದ್ರು ಅಧಿಕಾರ ಹಂಚಿಕೆ ವೈಸ್ ಚಾನ್ಸಲರ್ ಈಗ ಏನ್ ಮಾಡ್ತಾನೆ ಗೊತ್ತ್ರಿ, ಈ ರಿಜಿಸ್ಟರ್ ಏನ್ ಮಾಡ್ತಾನೆ, ಆ ಯೂನಿವರ್ಸಿಟಿ VC ಏನ್ ಮಾಡ್ತಾನೆ ಗೊತ್ತಿ, VC ಏನ್ ಮಾಡ್ತಾನ, ಸಸ್ಪೆಂಡ್ ಮಾಡಿಬಿಡ್ತಾನ. ಯಾಕಂದ್ರೆ ವೈಸ್ ಚಾನ್ಸಲರ್ ಗವರ್ನರ್ ಅಪಾಯಿಂಟ್ ಮಾಡಿರ್ತಾನ್ರಿ, ಸಸ್ಪೆಂಡ್ ಮಾಡಿಬಿಡ್ತಾನೆ. ಸಸ್ಪೆಂಡ್ ಮಾಡಿದಾಗ ಈ ರಿಜಿಸ್ಟರ್ ಏನ್ ಮಾಡ್ತಾನೆ ಗೊತ್ತ್ರಿ, ಕೇರಳ ಹೈಕೋರ್ಟ್ ಹೋಗ್ತಾನೆ. ಅಂದ್ರೆ ತನ್ನ ಸಸ್ಪೆಂಡ್ ಮಾಡಿದ ಚಾಲೆಂಜ್ ಮಾಡಿ ಕೇರಳ ಹೈಕೋರ್ಟ್ ಹೋಗ್ತಾನೆ. ಅವ್ನು ಕೇರಳ ಹೈಕೋರ್ಟ್ ಹೋದ್ಮೇಲೆ ಏನ್ ಮಾಡ್ತಾರೆ, ಮತ್ತೆ ಸಲಹೆ ಮೇರೆಗೆ VC ಏನ್ ಮಾಡ್ತಾನೆ, ಅವ್ನು ಸಸ್ಪೆನ್ಸ್ ತೆಗಿತಾನೆ. ಇಲ್ಲಿ ನಾವು ಆಸ್ ಆಸ್ಪಿರೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಯ್ತು ಏನ್ ಗೊತ್ತ್ರಿ, ದಟ್ ಇಸ್ ಆರ್ಟಿಕಲ್ 51A, ದಟ್ ಇಸ್ ಸಬ್ ಕ್ಲಾಸ್ 1 ರೀ. ಅಂದ್ರೆ ನಮಗೆ ಫಸ್ಟ್ ಇರೋದು ನೋಡ್ಕೊಡಿ, 51ನೇ ವಿಧಿಯ ಎದಲ್ಲಿ ನೋಡ್ಕೊಡ್ರಿ, ಭಾರತದ ಪ್ರತಿಯೊಬ್ಬ ಪ್ರಜೆಗಳಾದ ನಾವು ರಾಷ್ಟ್ರೀಯ ಗೀತೆ, ರಾಷ್ಟ್ರೀಯ ಹಾಡು ಇವುಗಳಿಗೆ ಗೌರವನ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ನೋಡ್ಕೊಡ್ರಿ, ಪ್ರಿವೆನ್ಷನ್ ಆಫ್ ಡಿಸ್ರೆಸ್ಪೆಕ್ಟ್ ಟು ನ್ಯಾಷನಲ್ ಸಿಂಬಾಲ್ಸ್ ಅಂತ ಒಂದು ಆಕ್ಟ್ ಇದೆ. ಸೊ ಹೀಗಾಗಿ ಇದು ಭಾರತ ಮಾತೆ ಫೋಟೋ ಇದ್ದ ಕೇಸ್ ಐತಿ. ಸೊ ಹೀಗಾಗಿ ನಿಮ್ಮ ಎಕ್ಸಾಮ್ಗೆ ಸ್ವಲ್ಪ ನೋಡ್ರಿ, ನ್ಯಾಷನಲ್ ಆಂಥಮ್, ನ್ಯಾಷನಲ್ ಸಾಂಗ್, ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಎಂಬ್ಲಮ್, ಈ ಟಾಪಿಕ್ಸ್ ಮೇಲೆ ಕ್ವಶನ್ ಬರೋ ಸಾಧ್ಯತೆ ಇದೆ. ಆಸ್ ಪರ್ ದಿಸ್ ಕ್ವಶನ್, ದಟ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಬಿಕಮ್ ದ ಇಂಡಿಯಾಸ್ 58th ಟೈಗರ್. ಇಲ್ಲಿ ನೋಡ್ಕೊಡಿ, ಟೈಗರ್ ರಿಸರ್ವ್ ಏನಿದೆಯಲ್ಲ, ಹುಲಿ ಮೀಸಲು ಪದ, ಇದು ಕೊನೆಯ ಹಂತದಲ್ಲಿ ಅಂತ ಸಿರೀಸ್ ಅಂತ ಏನಿಲ್ಲ, ದಟ್ ಇಸ್ ಅವಾರ್ಡ್ಸ್, ರ್ಯಾಂಕಿಂಗ್ಸ್ ಆರ್ ರಿಪೋರ್ಟ್ಸ್, ಪರ್ಸನ್ ಇನ್ ನ್ಯೂಸ್, ಸ್ಪೋರ್ಟ್ಸ್ ಇವೆಲ್ಲ ಇದಾವ್ರಿ. ಅದರಲ್ಲಿ ನೋಡ್ರಿ, ಹುಲಿ ಮೀಸಲು ಪ್ರದೇಶ, ಆನೆ ಮೀಸಲು ಪ್ರದೇಶ, ರಾಷ್ಟ್ರೀಯ ಉದ್ಯಾನವನಗಳು, ವೆಟ್ಲ್ಯಾಂಡ್ಸ್, ಇವೆಲ್ಲ ಕೊನೆಯ ಹಂತದಲ್ಲಿ ನಾವು ಇವನ್ನ ಒಂದು ಸಿರೀಸ್ ಆಗಿ ಮಾಡಿಕೊಡ್ತೇವ್ರಿ. ಆಸ್ ಪರ್ ದಿಸ್ ಒನ್, ದಟ್ ಇಸ್ ಮಾಧವ್ ನ್ಯಾಷನಲ್ ಪಾರ್ಕ್, ದಟ್ ಇಸ್ ಮಧ್ಯಪ್ರದೇಶ್. ಮಾಧವ್ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ. ಯಾಕಂದ್ರೆ ಹುಲಿ ರಿಲೇಟೆಡ್ ಸಪರೇಟ್ ಮಾಡಿ, ಅಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟಲಿಯನ್ಸ್ ಇವನ್ನೆಲ್ಲ ಸಪರೇಟ್ ಆಗಿ ಒಂದು ವಿಡಿಯೋನ ಎದಕ್ಕಂತ ಮಾಡಿದ್ರೆ, ಯಾಕಂದ್ರೆ ಇವೆಲ್ಲ ಟಾಪಿಕ್ಸ್ ಕೊನೆಯ ಹಂತದಲ್ಲಿ ಓದೋರಿಗೆ. ಸೊ ಆಸ್ ಪರ್ ದಿಸ್ ಕ್ವಶನ್, ದಟ್ ಇಸ್ ಮಾಧವ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಒನ್, ದ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್. ಅಂದ್ರೆ ಇಲ್ಲಿ ನೋಡ್ಕೊಡಿ, ಟೆರರಿಸಂ ಅಂದ್ರೆ ಭಯೋತ್ಪಾದನೆ ಸೂಚಕ ಅಂತ. ಇಲ್ಲಿ ನೋಡ್ಕೊಡಿ, ಈ ಸೂಚ್ಯಂಕವನ್ನು ಯಾರು ಬಿಡ್ತಾರೆ, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್. ಸಮ್ಟೈಮ್ಸ್ ಯಾವ ವರದಿಯನ್ನು ಯಾರು ಪಬ್ಲಿಷ್ ಮಾಡ್ತಾರ ಅಂತ ಹೇಳಿ, ಅದಕ್ಕೆ ನೋಡಿ ಸೂಚ್ಯಂಕ ವರದಿಯನ್ನು ಕೊನೆಯ ಹಂತದಲ್ಲಿ ನೋಡಂದ್ರಿ. ಬಟ್ ಇಲ್ಲಿ ಏನ್ ಗೊತ್ತ್ರಿ, ಟೆರರಿಸಂ ಇಂಡೆಕ್ಸ್ ಅಂದ್ರೆ ಏನ್ ಗೊತ್ತ್ರಿ, ಯಾವ ದೇಶ ಭಯೋತ್ಪಾದ ಚಟುವಟಿಕೆಗಳಿಂದ ಅತಿ ಹೆಚ್ಚು ತುತ್ತಾಗಿದೆ ಅಂದ್ರ, ವಿಚ್ ಕಂಟ್ರಿ ಇಸ್ ಮೋರ್ ಅಟ್ಯಾಕ್ಡ್ ಆರ್ ಎಫೆಕ್ಟೆಡ್ ಬೈ ಟೆರರಿಸಂ ಅಂತ ಹೇಳ್ತಾರೆ. ಅಂದ್ರೆ ಯಾವ ದೇಶ ಅತಿ ಹೆಚ್ಚು ಭಯೋತ್ಪಾದಕರಿಂದ ದಾಳಿಗೆ ಒಳಗಾಗಿದೆ, ಅದ್ರ ಮೇಲೆ ಇದು ಕೊಡ್ತಾರೆ. ಅಂದ್ರೆ ಸರ್ ಇಲ್ಲಿ ನೋಡ್ರಿ, ಇಲ್ಲಿ ಟೆರರಿಸಂ ಅಂತ ನೋಡಿ, ಇಲ್ಲಿ ಟಾಪ್ ಫಸ್ಟ್ ಬಂದನ ಅಂತ ಕೊಡಿ, ಅತಿ ಹೆಚ್ಚು ಭಯೋತ್ಪಾದನಾ ಚಟುವಟಿಕೆ ಇದು ತುತ್ತಾಗಿದೆ ಅಂತ ಅರ್ಥ. ವರ್ಸ್ಟ್ ಹಿಟ್ ಅಂದ್ರೆ ವರ್ಸ್ಟ್ ಕಂಟ್ರಿ ಅಂತ ಅರ್ಥ. ಈ ದೇಶದಲ್ಲಿ ಜಾಸ್ತಿ ಟೆರರಿಸಂ ಅಟ್ಯಾಕ್ ಆಗ್ತಾನೆ ಇರ್ತಾವ ಅಂತ ಹೇಳ್ತಾರೆ. ಇಲ್ಲಿ ಭಾರತದ ಕೇಳ ಅಂದ್ರೆ ಭಾರತದ ರ್ಯಾಂಕಿಂಗ್ ಎಷ್ಟಿದೆ ನೋಡ್ರಿ, ಯಾವ ದೇಶ ಅತಿ ಹೆಚ್ಚು ಟೆರರಿಸಂ ಆಕ್ಟಿವಿಟಿಯಿಂದ ತೊಂದರೆಗೆ ಒಳಗಾಗಿದೆ ಅನ್ನೋದು ಈ ಸೂಚ್ಯಂಕ. ಸೊ ಈ ಸೂಚ್ಯಂಕದಲ್ಲಿ ಭಾರತ ರ್ಯಾಂಕಿಂಗ್ ಎಷ್ಟು ಕೊಟ್ಟಾರ, 14th ಕೊಟ್ಟಾರೆ. ಅದಕ್ಕೆ ಸೆಕೆಂಡ್ ಪ್ಲೇಸ್ ಆದ್ರೆ ಪಾಕಿಸ್ತಾನ ಇಟ್ಟರಿದಾಗ. ಸೊ ಪ್ಲೀಸ್ ರಿಮೆಂಬರ್ಸ್, ಅಂದ್ರೆ ವರದಿಗಳನ್ನ ಕೊನೆಯ ಹಂತದಲ್ಲಿ ನೋಡಿ. ಆಸ್ ಪರ್ ದಿಸ್ ಕ್ವಶನ್, ದಟ್ ಇಸ್ 14. ಅಂದ್ರೆ ಭಾರತವು ಪ್ರಪಂಚದಲ್ಲಿ 14ನೇ ದೇಶ ಅತಿ ಹೆಚ್ಚು ಅಂದ್ರೆ 14ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಟೆರರಿಸಂ ಆಕ್ಟಿವಿಟಿಯಿಂದ ತೊಂದರೆಗೆ ಒಳಗಾಗ್ತಾ ಇರೋದು. ಪ್ಲೀಸ್ ರಿಮೆಂಬರ್ಸ್. ನೆಕ್ಸ್ಟ್ ಒನ್. ದೇರ್ ವರ್ ರೀಸೆಂಟ್ ಪೊಲಿಟಿಕಲ್ ಡಿಬೇಟ್ಸ್ ಆನ್ ಮಿಜೋರಂ ಆಗಲೇ ಹೇಳಿದ್ದೇನೆ, ಕಾಲಾದನ್ ಪ್ರಾಜೆಕ್ಟ್ ಅಂತ ಹೇಳಿದ್ಮೇಲೆ ಓವರ್ ದಿ ಪ್ರಪೋಸ್ ಟು ಶಿಫ್ಟ್. ಇಲ್ಲಿ ನೋಡ್ಕೊಡಿ, ಯಾವ್ದಾದ್ರು ರಾಜ್ಯ ಅಥವಾ ಯಾವ್ದಾದ್ರು ದೇಶ, ಯಾವ್ದಾದ್ರು ದೇಶ ಅಥವಾ ಯಾವ್ದಾದ್ರು ರಾಜ್ಯ ತನ್ನ ರಾಜಧಾನಿಯನ್ನು ಚೇಂಜ್ ಮಾಡ್ತೀನಿ ಅಂತ ಏನಾದ್ರು ಹೆಸರು ಕೊಟ್ಟಾಗ ಕೇಳಕ್ಕೆ. ಬೆಸ್ಟ್ ಎಕ್ಸಾಂಪಲ್, ಇಂಡೋನೇಷಿಯಾಗೆ ತನ್ನ ರಾಜಧಾನಿ ನೋಡ್ಕೊಡಿ, ಜಕಾರ್ತದಿಂದ ನುಸಂತಾರಕ್ಕೆ ವರ್ಗಾವಣೆ ಮಾಡ್ತಾರೆ. ಅದಕ್ಕೆ ನಿಮ್ ಎಕ್ಸಾಂಪಲ್ ಕೇಳ್ಬೋದು. ಇವಾಗ ಏನಾಗ್ತದೆ, ಮಿಜೋರಾಮ್ ತನ್ನ ಯಾವ ಕ್ಯಾಪಿಟಲ್ ಇಂದ ಇನ್ನೊಂದು ಕ್ಯಾಪಿಟಲ್ ಹೋಗ್ತೇನೆ ಅಂತ ಹೇಳಿದ್ರೆ, ಈಗ ನೋಡಿ ಪ್ರಸ್ತುತವಾಗಿ ಮಿಜೋರಾಂ ಕ್ಯಾಪಿಟಲ್ ಯಾವ್ದಿದೆ, ದಟ್ ಇಸ್ ಐಜಾವಲ್.
ಅಂದ್ರೆ ಪ್ರಸ್ತುತವಾಗಿರುವ ಮಿಜೋರಾಂ ಕ್ಯಾಪಿಟಲ್ ಯಾವ್ದು ಐಜಾವಲ್. ಆಗಲೇ ಹೇಳಿದ್ರೆ ಕಾಲಾದನ್ ಪ್ರಾಜೆಕ್ಟ್ ಅಂತ ಹೇಳಿದ್ರಿ, ಕಾಲ್ದನ್ ಪ್ರಾಜೆಕ್ಟ್ ಅಂತ ಹೇಳಿದ್ರಿ. ಕೋಲ್ಕತ್ತಾದ ಸಿಟ್ವೆ ಬಂದ್ರ ಮಿಜೋರಾಂ ಕ್ಯಾಪಿಟಲ್ ಅಂದ್ರೆ ಇಲ್ಲಿ ತನ ಹೋಗ್ತೈತ್ರಿ, ಅದು ಇಲ್ಲಿ ತನ ಹೋಗ್ತದ್ರಿ. ಸೊ ಹೀಗಾಗಿ ಪ್ರಸ್ತುತವಾಗಿ ಇವರ ರಾಜಧಾನಿ ಐಜಾವಲ್ ಐತ್ರಿ. ಬಟ್ ಈಗ ಏನ್ ಮಾಡತ್ತ ಗೊತ್ತ್ರಿ, ಈ ಅಂದ್ರೆ ತೆಂಜಾವಲ್ಗೆ ಶಿಫ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡಿರಿ. ಅಂದ್ರೆ ಯಾವ್ದಾದ್ರು ದೇಶ ತನ್ನ ರಾಜಧಾನಿ ಚೇಂಜ್ ಮಾಡಿದ್ರೆ ಕೇಳ್ತಾನ, ಅದರಲ್ಲಿ ಭಾರತದಲ್ಲಿ ರಾಜಧಾನಿಯನ್ನು ಯಾವ್ದಾರ ರಾಜ್ಯ ಚೇಂಜ್ ಮಾಡಿದ್ರೆ ಕೇಳ್ತಾನ. ಐ ವಿಲ್ ಆಸ್ಕ್ ಒನ್ ಕ್ವೆಶ್ಚನ್. ಹಾಗಾದ್ರೆ ಭಾರತದ ರಾಜ್ಯಗಳಲ್ಲಿ ತಮ್ಮ ರಾಜಧಾನಿಯನ್ನು ಬದಲಾವಣೆ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕೋ ಬೇಡವೋ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನೋಡಿ, ಈಗ ಕರ್ನಾಟಕ ತನ್ನ ರಾಜಧಾನಿಯನ್ನು ಬೆಂಗಳೂರಿಂದ ಮೈಸೂರು ಅಥವಾ ಧಾರವಾಡಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕೋ ಬೇಡೋ? ಬೇಕು ಅಂದ್ರೆ ಯಾವ ಸಚಿವಾಲಯ ಅನುಮತಿ ನೀಡ್ತೈತಿ, ಬೇಡ ಅಂದ್ರೆ ಜಸ್ಟ್ ಯು ಕ್ಯಾನ್ ರೈಟ್ ನೋ ಅಂತ ಹಾಕ್ರಿ. ಓಕೆ, ಐ ಆಮ್ ಜಸ್ಟ್ ವೈಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಒಂದು ಭಾರತ ಮತ್ತು ರಷ್ಯಾ ಸಂಬಂಧ ರಿಲೇಟೆಡ್ ನೀವು ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಇದೊಂದು ಕಮೆಂಟ್ ಹಾಕ್ರಿ. ಓಕೆ, ನೆಕ್ಸ್ಟ್ ಒನ್. ಓಕೆ, ಅಕಾರ್ಡಿಂಗ್ ಟು ದ ಎಕನಾಮಿಕ್ಸ್ ಅಫರ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಮೈಟ್ ಮಿಸ್ ಇಟ್ಸ್ ಕ್ಯಾಪೆಕ್ಸ್ ಅಂದ್ರೆ ಏನ್ ಗೊತ್ತಿ ನೋಡಿ. ಕ್ಯಾಪೆಕ್ಸ್ ಅಂದ್ರೆ ಏನ್ರಿ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಓಕೆ, ಆರ್ಥಿಕ ವ್ಯವಹಾರಗಳ ಸಚಿವಾಲಯದ ಪ್ರಕಾರ ಭಾರತ 2020-22 ಹಣಕಾಸು ವರ್ಷಕ್ಕೆ ಮೂಲತಃ ನಿಗದಿಪಡಿಸಲಾದ ಬಂಡವಾಳ ಹೂಡಿಕೆ ಡ್ಯಾಶ್ ಗುರಿಯನ್ನು ಕಳೆದುಕೊಳ್ಳಬಹುದು. ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ರಿ. US ಏನ್ ಮಾಡ್ತಾ ಇದ್ರಿ, ತನ್ನ ಕಂಪ್ನಿಗಳನ್ನೆಲ್ಲ ವಾಪಸ್ ಕರ್ಸಾತೈತಿ. ಇಲ್ಲ ಭಾರತದಿಂದ ಅಮೆರಿಕ ಹೋಗೋ ವಸ್ತುಗಳ ಮೇಲೆ ಜಾಸ್ತಿ ತೆರಿಗೆ ಹಾಕ್ತಾಗ ನೋಡ್ರಿ. ತೆರಿಗೆ ಹಾಕ್ತಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಜನ ಖರೀದಿ ಮಾಡಲ್ಲ, ವಸ್ತು ಬೆಲೆ ಇರ್ತೈತಿ. ಅವಾಗ ಏನ್ ಮಾಡ್ತೀರಿ, ಇಲ್ಲಿ ಉತ್ಪಾದನೆ ಕಡಿಮೆ ಆಗಲ್ಲ. ಉತ್ಪಾದನೆ ಕಡಿಮೆ ಆಗಲ್ಲ, ಹೂಡಿಕೆ ಏನಾಗತ್ರಿ, ಕಡಿಮೆ ಆಗತ್ತೆ. ಅಂದ್ರೆ ನಮಗೆ ಟೋಟಲ್ ಇಷ್ಟು ಲಾಸ್ ಆಗ್ಬೋದು ಅನ್ನೋದಂದ್ರೆ 11.1 ಟ್ರಿಲಿಯನ್ ಹೂಡಿಕೆ ಬಂಡವಾಳ ಕಡಿಮೆ ಆಗ್ಬೋದು, ತಗ್ಗಬಹುದು. ಯಾಕಂದ್ರೆ ಅಮೆರಿಕದ ಟ್ಯಾರಿಫ್ ವ್ಯವಸ್ಥೆಯಿಂದ ಅಂತ ಪ್ರೆಡಿಕ್ಷನ್ ಮಾಡಿದ್ರು ಅಷ್ಟೇ ರೀ. ಸೊ ಆಸ್ ಪರ್ ದಿಸ್ ಕ್ವಶನ್ ದಟ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಇವತ್ತಿನ ಕ್ಲಾಸ್ ಅಲ್ಲಿ ಮಾಡಿದ ಟಾಪಿಕ್ಗಳು ಬಹಳ ಚೆನ್ನಾಗಿ ಕವರ್ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ಫಸ್ಟ್ ಏನ್ರಿ, ಕೊನೆಯ ಹಂತದಲ್ಲಿ ಓದುವ ಪ್ರಚಲಿತ ಘಟನೆಗಳು ಏರಿಯಾಸ್ ಬೇರೆ. ಆದ್ರೆ ಈಗ ನಾವು ಫೋಕಸ್ ಮಾಡ್ಬೇಕಾದ್ರು ಕರೆಂಟ್ ಅಫೇರ್ಸ್ ಇಂದ ಸಬ್ಜೆಕ್ಟ್ ಯಾವ ತರ ಲಿಂಕ್ ಮಾಡ್ಬೇಕು ಅನ್ನೋದು ಮಾತ್ರ ಫೋಕಸ್ ಮಾಡ್ರಿ. ಅವೆಲ್ಲ ಒನ್ಲೈನ್ ಅವಾರ್ಡ್ಸ್, ಸ್ಪೋರ್ಟ್ಸ್, ಇವೆಲ್ಲ ಇವೆಂಟ್ಸ್ ಎಲ್ಲ ಲಾಸ್ಟ್ ಗೆ ಒಂದ್ ವಾರದಾಗ ಸೀರೀಸ್ ಮಾಡ್ತೇವೆ. ಬಟ್ ಈಗ ಸದ್ಯ ಟೈಮ್ ಇರೋದ್ರಿಂದ ಈ ತರ ಕಾನ್ಸೆಪ್ಟ್ ಗೆ ಇದು ಮಾಡ್ರಿ. ಐ ಹೋಪ್ ನಾ 2 ಕ್ವಶನ್ ಕೇಳಿದನ್ರಿ. ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ಶೇರ್ ಯುವರ್ ಒಪಿನಿಯನ್. ಆಸ್ ವೆಲ್ ಆಸ್ ನಿಮ್ಗೆ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಫಾರ್ವರ್ಡ್ ಟು ಯುವರ್ ಫ್ರೆಂಡ್ಸ್. And also please series ಅಲ್ಲಿ continuity ನೋಡ್ರಿ. Continuity and consistency is very important in civil preparation. I hope so. Next video ಬರೋದ್ರಾಗ ನಿಮ್ಮ ಕಮೆಂಟ್ ನ ಹಾಕಿರ್ತೀನಿ. ನಿಮ್ಮ ಕಮೆಂಟ್ ನ ಓದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಾದ್ರೂ ಚೆನ್ನಾಗಿ ಕಮೆಂಟ್ ಹಾಕಿರಿ, ಯಾರು ರಷ್ಯಾ ಇಂಡಿಯಾ ರಿಲೇಷನ್ ಚೆನ್ನಾಗಿ ಹೇಳಿದ್ರೆ ಅವ್ರ ಹೆಸರು ತಗೊಂಡು ನಾನು ಅವ್ರ ಬಗ್ಗೆ ಹೇಳ್ತೀನಿ. ಸೊ ದಟ್ ಏನದ ನಿಮ್ಗೊಂದು ಚಟುವಟಿಕೆ. ಸುಮ್ಮನೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ್ದಾದ್ರು ಅನ್ನೆಸೆಸರಿ ಕಮೆಂಟ್ ಹಾಕೋದ್ರಿಂದ ಸಬ್ಜೆಕ್ಟ್ ತಿಳ್ಕೊಂಡು ಕಮೆಂಟ್ ಹಾಕಿದ್ರೆ ನೀವು ಓದ್ದಂಗ ಆಗುತ್ತೆ. ಅದರಿಂದ ನಮಗೂ ನೀವು ಆಕ್ಟಿವ್ ಅನ್ನೋ ಐಡಿಯಾ ಸಿಗ್ತದ್ರಿ. Okay, thank you guys. Have a nice day.